ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಕರ್ತನನ್ನು ಸ್ತುತಿಸೋಣ. ಮೊದಲನೇದಾಗಿ ಜೈ ಕೊಟ್ಟ ದೇವರಿಗೆ ಎಂಬ ಹಾಡನ್ನು ಹಾಡ್ತಾ ನಾವು ಕರ್ತನನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಲು ಬೆಳಗಿಸುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಲು ಬೆಳಗಿಸಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಲು ಬೆಳಗಿಸಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಪ್ರೀತಿಯ ಹಸ್ತದಿ ಸರಿಸಿ ನಡೆಸುವ, ಪ್ರೀತಿಯ ಹಸ್ತದಿ ಸರಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಲು ಬೆಳಗಿಸಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಲು ಬೆಳಗಿಸಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಹಲ್ಲೆಲೂಯಾ. ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಯುದ್ಧಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧಶೂರನೇ, ಜೀವಿಸುವ ರಕ್ಷಕನೇ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಬಲು
ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನನ್ನ ದರಿದ್ರವ ಅಳಿಸಿ ಹಾಕಿದ, ಎಲ್ಲರೂ ಹೇಳೋಣ, ನನ್ನ ದರಿದ್ರವ ಅಳಿಸಿ ಹಾಕಿದ. ಆತನ ಐಶ್ವರ್ಯ ನನಗೆ ನೀಡಿದ. ಆತನ ಐಶ್ವರ್ಯ ನನಗೆ ಜಯ ಕೊಟ್ಟ ಗೌರಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಳ್ಳು ಬೆಳ್ಳಗಿಸಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಬಳ್ಳು ಬೆಳ್ಳಗಿಸಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಟ್ಟ ನನ್ನ ರೋಗವ ಕೋಟಿ ಸ್ತೋತ್ರ. ಬಳ್ಳು ಬೆಳ್ಳಗಿಸಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನನ್ನ ರೋಗವ ವಾಸಿ ಮಾಡಿದ. ಹಲ್ಲೆಲೂಯಾ. ನನ್ನ ರೋಗವ ವಾಸಿ ಮಾಡಿದ. ಆತನ ಗಾಯದಿಂದ ಧನ್ಯವಾದೆನು. ಎಲ್ಲರೂ ಹೇಳೋಣ, ಆತನ ಗಾಯದಿಂದ ಸೌಖ್ಯವಾದೆನು. ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಳ್ಳು ಬೆಳ್ಳಗಿಸಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಳ್ಳು ಬೆಳ್ಳಗಿಸಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನನ್ನ ದರಿದ್ರವ ಅಳಿಸಿ ಹಾಕಿದ. ಎಲ್ಲರೂ ಹೇಳೋಣ, ನನ್ನ ದರಿದ್ರವ ಅಳಿಸಿ ಹಾಕಿದ. ಆತನ ಐಶ್ವರ್ಯ ನನಗೆ ನೀಡಿದ. ಆತನ ನನಗೆ ನೀಡಿದ. ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಳ್ಳು ಬೆಳ್ಳಗಿಸಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಬಳ್ಳು ಬೆಳ್ಳಗಿಸಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ರಬಲ ಬಬರಿ ಖತರಡಲಡೋರಿಡಿ ರಡಲಬ ಓಡಿರ ಬಬರಿ ಬರಬ ಶತರಿಡಿ ರಡಲಬ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದರಿದ್ರವೆಲ್ಲ ಅಳಿಸಿ ಹಾಕಿದವನೇ, ಕರ್ತನೆ ನಿನ್ನ ಐಶ್ವರ್ಯದಿಂದ ನನ್ನನ್ನು ತುಂಬಿಸಿದಂಥ ಆತನೇ ನಿಮಗೆ ಸ್ತೋತ್ರ. ಕರ್ತನೆ ನೀನು ಹೊಂದಿರುವ ಕರ್ತನೆ ಸ್ವಾಮಿ ಗಾಯಗಳಿಂದ ನಮ್ಮನ್ನು ಗುಣ ಮಾಡಿದಂಥ ಉನ್ನತನಾದವನೇ. ಹಲ್ಲೆಲೂಯಾ ರಬರ ಬಬ ಶರಳಲ. ಹಲ್ಲೆಲೂಯಾ ಹಲ್ಲೆಲೂಯಾ.
ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತಾನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಇನ್ನೊಮ್ಮೆ ಕರ್ತಾನೇ ದೇವರಲ್ಲಿ ಎಲ್ಲರಲ್ಲೋಣ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಎಲ್ಲರೂ ಹೇಳ್ಬೇಕು, ಸ್ವಾಮಿ ಹೇಳೋಣ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಗ್ಲೋರಿ. ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಹೊಡೆದು ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಹೊಡೆದು ನಿನ್ನ ಜನರನ್ನು ನಡೆಸಿದೆ ನೀ. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಹಲ್ಲೆಲೂಯಾ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಗ್ಲೋರಿ. ಕರ್ತಾನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತಾನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಹಲ್ಲೆಲೂಯಾ. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಪರಲೋಕ ಮಾನವ ಸೀಳಿ ನಿನ್ನ ಜನರನ್ನು ಪೋಷಿಸಿದೆ. ಎಲ್ಲರೂ ಆಡೋಣ. ಪರಲೋಕ ಮಾನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರು ಎಲ್ಲ ಜನರನ್ನು ಪ್ರೀತಿಸಲು? ನಿನ್ನಂತೆ ಯಾರು ಎಲ್ಲ ಜನರನ್ನು ಪ್ರೀತಿಸಲು? ನಿನಗೆ ಸಮಾನ ಯಾರು? ಹಲ್ಲೆಲೂಯಾ. ನಿನಗೆ ಸಮಾನ ಯಾರು? ಹಲ್ಲೆಲೂಯಾ. ನಿನಗೆ
ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಸೀಳಿ ನಿನ್ನ ಜನರ ದಾರಿಗಿದೆ. Worship you, Lord. ಯಾವಾಗಲೂ ನಿಂಚಿಸುವೆ ನಿನ್ನ ನಾಮದ ಅತಿಶಯ, ಯಾವಾಗಲೂ ರಕ್ಷಿಸುವೆ. ನಿನಗೆ ಸಮಾನ ಯಾರು? ಹಲ್ಲೆಲೂಯ. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಭೂಮಿಯಲ್ಲೂ ನಿನಗೆ ಸಮಾನ ಯಾರು? Hallelujah, hallelujah, hallelujah. Ori bala baba bala baba. ನಿನಗೆ ಸಮಾನ ಯಾರು? ಯೆಸಯ್ಯ ನಿನಗೆ ಸಮಾನ. ಎಲ್ಲರ ಆತರ ಸ್ತುತಿಸೋಣ, ಹೊಗಳೋಣ. ನಿನಗೆ ಸಮಾನ ಯಾರು? ಹಲ್ಲೆಲೂಯಾ. ನಿನಗೆ ಸಮಾನ ಯಾರು? ಆಕಾಶಗಳು ಭೂಮಿಯಲು ನಿನಗೆ ಸಮಾನ ಯಾರು? ಆಕಾಶದಳು ಭೂಮಿಯಳು ನಿನಗೆ ಸಮಾನ ಯಾರು? ಹಲ್ಲೆಲೂಯ ಹಲ್ಲೆಲೂಯ. ಓರಿ ಬಲ ಬಬರ ಬಲ ಬಶತುರಿಡಿಲಲಬ. ನಿನಗೆ ಸಮಾನ ಯಾರಯ್ಯ? ನಿನಗೆ ಎಲ್ಲವೂ ಸಾಧ್ಯವಯ್ಯ. ಹಲ್ಲೆಲೂಯ. ಓಡಿರ ಬಲ ಬಬರಿ ಖಂದುರಿಡಿಲಲಬ. ಓಡಿರ ಬಲ ಬಬರಿ ಖತುರಿಡಿಲಲಬ. ಹಲ್ಲೆಲೂಯ ಹಲ್ಲೆಲೂಯ. ಓಡಿರ ಬಲ ಬಬಾರಿ ಬರಿ ಖರ ಬಬ ಬಲ ಬಶತ. Hallelujah, hallelujah, hallelujah. Rabba rabba bashalalaba, odi lalalaba bari khandara baba shatori di lalalabo rabalaba, odi rabalaba bari khandara lululu di lalalabo rabashatori di lalalaba. Oh, ಎಲ್ಲರ ಅನ್ಯ ಭಾಷೆಗಳು ಮಾತಾಡಿ ಬಾಲಬಾ ಬರಿ. Hallelujah. Ori bala baba shandaralo. Hallelujah. Hallelujah. Rabashikara bala baba. Hallelujah. Hallelujah, hallelujah. Rabashakara bala baba. Hallelujah. Rabashira lalaba. Hallelujah, hallelujah.
ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಎಲ್ಲರೂ ಹೇಳೋಣ, ಪ್ರಸನ್ನತೆ ಒಂದೇ ಸಾಕು. ಹಲ್ಲೆಲೂಯ. ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಅಪ್ಪ ನಿಮಗೆ ಆರಾಧನೆ. ಎಲ್ಲರೂ ಹೇಳೋಣ, ಆರಾಧನೆ ಆರಾಧನೆ ಅಪ್ಪ ನಿಮಗೆ ಆರಾಧನೆ. ಹಲ್ಲೆಲೂಯ 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 ಹಲ್ಲೆಲೂಯ. ಓರಿ ಬಲ ಬಬ ಶಲಲಲಲ ಬೋರ ಖುರ ಬಲ ಬಬ ಶಲಲಲೋ ಓರಿ ಬರ ಬಶ ತೊರಿಡಿರಳಲ ಬೋರ ಬಲ ಬ ಓಡಿರ ಬಲ ಬಬರಿ ಖತೊರಿಡಿರಳಲ ಬಕುರ ಬಶಲಲಲೋ ರಿಡಿರಳಲ ಬೋ ಓಡಿರಳಲ ಬಬರಿ ಖಂದೋರ ಬಶ ತೊರಿಡಿರಳಲ ಬ ಓಡಿರ ಬಲ ಬಬರಿ ಖಂದರ ಬಲ ಬಬ ಶರಳಲೋ. ಆರಾಧನೆ ಆರಾಧನೆ. ಮಹಾಗಣನು ಮಹೋನ್ನತನು ಪರಿಶುದ್ಧನಾಗಿರುವ ನಮ್ಮ ದೇವರೇ, ಈ ದಿನ ನಿನ್ನನ್ನು ಆರಾಧಿಸಲು ನಮಗೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಇನ್ನ ಹೆಚ್ಚಾಗಿ ಆರಾಧಿಸ್ತಾ ನಿನ್ನಲ್ಲಿ ನಾವು ಮೈಮರಿತವರಾಗಿ ಕರ್ತನೇ ಸ್ವಾಮಿ ನಿನಗಾಗಿ ಬ್ರತುಕುವ ಕೃಪೆಯನ್ನು ಕೊಡಬೇಕೆಂದು ಪ್ರಾರ್ಥಿಸ್ತೇನೆ. ನಿನಗೆ ಇಷ್ಟವಾದದಲ್ಲ ಸ್ವಾಮಿ ಇದು, ಅದನ್ನು ಹೆಚ್ಚಾಗಿ ಮಾಡುವಂತೆ ಸಹಾಯ ಮಾಡು ಕರ್ತನೆ ಸ್ವಾಮಿ. ಈ ದಿನ ಮುಂದಿನ ಭಾಗವನ್ನು ಕೂಡ ನೀ ಕೈಗೊಪ್ಪಿಸಿಕೊಡ್ತಾನೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯ. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಈ ದಿನ ಕೂಡ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ನಾವು ನೋಡ್ತೀವಿ, ನಾವೆಲ್ಲರೂ ದೇವರ ಮಕ್ಕಳೇ. ಎಷ್ಟು ನಂಬ್ತೀರಿ? ನಾವೆಲ್ಲರೂ ನೀತಿವಂತರೇ. ಆಮೇನ್. ಬೈಬಲ್ ವಾಕ್ಯ ಹೇಳ್ತಿದ್ದು, ನಾವೆಲ್ಲರೂ ಕ್ರಿಸ್ತನಲ್ಲಿ ಏನಾಗಿದ್ದವರು? ಪರಿಪೂರ್ಣರೇ. ನಾವೆಲ್ಲರೂ ಯಾವಾಗಲೂ ಅದ್ಭುತವಾದ ದೇವರ ಸಂದೇಶವನ್ನು ಕೇಳುತ್ತಿರುವಂಥವರೇ. ನಾವೆಲ್ಲರೂ ದೇವರ ಆಶ್ರಯದಲ್ಲಿ ಇರುವಂಥವರೇ. ಯಾರಾದರೂ ಹೊರಗಿದ್ದೀರಾ? ಇಲ್ಲ, ಎಲ್ಲ ಎಲ್ಲಿದ್ದೇವೆ? ಪ್ರೈಸ್ ದಿ ಲಾರ್ಡ್. ಆದರೆ ನಾವು ನೋಡ್ತೀವಿ, ಇಸ್ರಾಯೇಲ್ರು ಕೂಡ ಯಾರು? ಇಸ್ರಾಯೇಲ್ರು ದೇವರ ಜನರ ಅಲ್ವಾ? ಇಸ್ರಾಯೇಲ್ರು ದೇವರ ಹತ್ರ ಅಭಿಷೇಕಿಸಲ್ಪಟ್ಟಿದ್ದಾರಾ ಇಲ್ವಾ? ಎಲ್ರಿಯಾ? ನನಗೆ ಸ್ವಲ್ಪ ಮಾತಾಡ್ತಿರೋಣ. ಇಸ್ರಾಯೇಲೆಲ್ಲ ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದಾರಾ? ಆದರೆ ಇಸ್ರಾಯೇಲೆಲ್ಲ ದೇವರ ಜನರು, ಇಸ್ರಾಯೇಲೆಲ್ಲ ದೇವರ ವಾಗ್ದಾನವನ್ನು ಪಡ್ಕೊಂಡವರೇ, ಇಸ್ರಾಯೇಲೆಲ್ಲ ದೇವರ ಮೂಲಕ ಅಭಿಷೇಕಿಸಲ್ಪಟ್ಟವರೇ, ಇಸ್ರಾಯೇಲೆಲ್ಲರೂ ದೇವರ ಮೂಲಕ ಆರಿಸಲ್ಪಟ್ಟವರೇ. ಆದರೆ ನಾವು ನೋಡ್ತೇವೆ ಪ್ರೀತಿಯಾದ ದೇವರ ಮಕ್ಕಳೇ, ಗೋಲಿಯಾತನ ಪರಿಸ್ಥಿತಿ ಬಂದಾಗ ನಾವು ನೋಡ್ತೇವಲ್ಲ, ಎಷ್ಟು ದಿನ ಗೋಲಿಯಾತನ ಇಸ್ರಾಯೇಲಿಗೆ ಸವಾಲಾಗ್ತಿದ್ದ? 4 ದಿವಸ, 40 ದಿವಸ, 45 ದಿವಸ, 60 ದಿವಸ. ಎಷ್ಟು ದಿವಸ? 40 ದಿವಸ ಅವನೇನು ಮಾಡ್ತಿದ್ದ? ಇಸ್ರಾಯೇಲ್ಗೆ ಸವಾಲಾಗ್ತಾ ಇದ್ದ. ಏನಂತ? ಬೆಳಿಗ್ಗೆ ಸಾಯಂಕಾಲ 40 ದಿವಸ ಅವನೇನು ಮಾಡ್ತಿದ್ದ? ಸವಾಲಾಗ್ತಾ ಇದ್ದ. ಏನಂತ ಆಗ್ತಿದ್ದ? ನಾನು ಫಿಲಿಷ್ಟಿಯನು, ನೀವು ಇಸ್ರಾಯೇಲ್ರು, ನಿಮ್ಮಲ್ಲಿ ಒಬ್ಬನು ಕಲಿಸ್ಕೊಳ್ರಿ. ಎಷ್ಟು? ಎಲ್ಲ ಒಬ್ಬನು ಕಲಿಸ್ಕೊಡ್ರಿ, ನಾನು ಫಿಲಿಷ್ಟಿಯರ ಪರವಾಗಿ ಒಬ್ಬನು ಬರ್ತಾನೆ. ಯಾರಾದರೆ ಅವನು ನನ್ನನ್ನು ಜಯಿಸಿದರೆ ನಾವು ಫಿಲಿಷ್ಟಿಯರೆಲ್ಲ ಇಸ್ರಾಯೇಲ್ರಿಗೆ ದಾಸರಾಗ್ತೇವೆ. ಅಥವಾ ಇಸ್ರಾಯೇಲ್ ನಾನು ಜಯಿಸಿದರೆ ಇಸ್ರಾಯೇಲಲ್ಲಿ ಯಾರಿಗೆ ದಾಸರಾಗಬೇಕು? ನಮಗೆ ದಾಸರಾಗಬೇಕು. ಈ ಸವಾಲು ಯಾರಿಗೆ ಬಂತು? ಈ ಸವಾಲು ಒಬ್ಬರಿಗ, ಇಬ್ಬರಿಗ, 3 4 ಜನಗೆ? ಎಲ್ಲರಿಗೆ? ಎಲ್ಲ ಇಸ್ರಾಯೇಲ್ರಿಗಲ್ಲ? ಓಕೆ ಪ್ರಿಯರೇ, ಎಲ್ಲ ಇಸ್ರಾಯೇಲ್ರು ಅಂದರೆ ಅರ್ಥವೇನು? ಕ್ರಿಸ್ತನ ಸಭೆ. ಹೌದಾ? ಕ್ರಿಸ್ತನ ಸಭೆಯಲ್ಲಿರುವಂಥವರು ನಾವೆಲ್ಲರೂ ಪ್ರತಿಷ್ಠಿತರೇ. ಆಮೇನ್. ನಾವೆಲ್ಲರೂ ಸರ್ವಾಂಗ. ನಾವು ನೋಡ್ತೀವಲ್ಲ, ಇಸ್ರಾಯೇಲ್ರು ಯುದ್ಧಕ್ಕೆ ಹೋದಾಗ ಸರ್ವಾಂಗ ಕವಚಗಳನ್ನು ಧರಿಸ್ಕೊಂಡು ಯುದ್ಧಕ್ಕೆ ಹೋಗಿದ್ದಾರಲ್ಲ, ಅದೇ ಎಲ್ಲರೂ ಸರ್ವಾಂಗ ಕವಚಗಳನ್ನು ಧರಿಸ್ಕೊಂಡವ್ರೆ. ಅದರ ಪ್ರಶ್ನೆ ಏನಂದರೆ, ಯಾಕೆ ಗೋಲಿಯಾತನ ಸವಾಲಿಗೆ ಒಬ್ಬನೇ ರೆಸ್ಪಾಂಡ್ ಮಾಡಿದ?
ಅಂದರೆ ಇಸ್ರಾಯೇಲ್ಗೆ ಅನಾಯಿಂಟಿಂಗ್ ಇಲ್ವಾ? ಜ್ಞಾನ ಇಲ್ವಾ? ಓಕೆ. ದೇವರ ಇವಾಗ ಏನೋ ಪ್ರಶ್ನೆ. ಈಗ ಇಸ್ರಾಯೇಲ್ರಿಗೆ ಇವಾಗ ನಾವು ಕೇಳಿದ ಅವರಿಗೆ ದೇವರ ಪ್ರತ್ಯಕ್ಷತೆ ಇಲ್ಲ, ಕೆಲವ್ರಿಗೆ ಹಾಗೆಲ್ಲ ಮಾತಾಡ್ತಿದ್ರಿ. ಈಗ ದೇವರ ಸಭೆಗೆ ಪ್ರತ್ಯಕ್ಷತೆ ಇಲ್ಲವಾ? ಪ್ರತಿ ಭಾನುವಾರ ನಾವು ಕೃಪೆ ಬಗ್ಗೆ ಕೇಳ್ತೀವ, ಭಯ ಹುಟ್ಟಿಸುವ ಸಂಗತಿಗಳು ಕೇಳ್ತೀವ? ಓಕೆ. ಸೊ ಈಗ ಏನು ಮಾಡೋಣ, ಇಸ್ರಾಯೇಲ್ರು ಅನ್ಬೋದು ಒಂದು ಚರ್ಚ್ ಅಂತ ತಿಳ್ಕೊಳ್ಳೋಣ, ಒಂದು ಗುಂಪು. ಆ ಇಸ್ರಾಯೇಲ್ರಿಗೆ ನಾವು ನೋಡ್ತೀವಿ, ನಾವೆಲ್ಲ ಕ್ರಿಸ್ತನ ದೇಹದ ಅಂಗಗಳು. ಹೌದಾ? ಕ್ರಿಸ್ತನೇನಾಗಿದ್ದಾನೆ? ಶಿರಸ್ಸು. ನಾವೇನಾಗಿದ್ದೇವೆ? ಅಂಗಗಳಾಗಿದ್ದೇವೆ. ಆತನ ದ್ರಾಕ್ಷಾಬಳ್ಳಿ, ನಾವು ಕೊಂಬೆಗಳಲ್ಲೂ. ನಾವು ಆತನಲ್ಲಿ ಏನಾಗಿದ್ದೇವೆ? ಐಕ್ಯವಾಗಿದ್ದೇವೆ. ಆತನೆಂಥವನಾಗಿದ್ದಾನೋ ನಾವು ಅಂಥವರೇ ಆಗಿದ್ದೇವೆ. ಸೊ ಇದೇ ಜ್ಞಾನ ಸಭೆಗೆಲ್ಲ ಇದೆಯಾ ಇಲ್ವಾ? ನಾವೆಲ್ಲ ಸುಮಾರು ನಾವು ಗೂಗಲ್ ಮೀಟಲ್ಲಿ ಪ್ರತಿದಿನ ಅರಿಕೆ ಮಾಡ್ತೀವ ಇಲ್ವಾ? ಅರಿಕೆ ಮಾಡ್ತೀವಲ್ವಾ? ಆದರೆ ಈ ಅರಿಕೆ ಇಸ್ರಾಯೇಲ್ರು ಕೂಡ ಎಲ್ಲರೂ ಹಾಗೆ. ಇಸ್ರಾಯೇಲ್ರಲ್ಲಿ ದೇವರ ವಾಕ್ಯವಿಲ್ಲ ಅಂತಲ್ಲ, ಯಾಕಂದರೆ ಅವ್ರ ಧರ್ಮಶಾಸ್ತ್ರ ಅವ್ರಿಗೆ ಏನಾಗ್ತಿದ್ದು, ಬೋಧಿಸಲ್ಪಡ್ತಾ ಇತ್ತು. ದೇವರ ವಾಗ್ದಾನ, ನಿಯಮ, ನಿಬಂಧನೆಗಳೆಲ್ಲ ಅವ್ರಿಗಿದ್ದುವು. ಹೌದಾ? ಸೊ ಇಸ್ರಾಯೇಲ್ರು ಏ ವಿಧವಾಗಿ ಸೈನಿಕರ ಕೈಯಲ್ಲಿ ಕತ್ತಿಗಳಿದ್ದಾವೋ ಅದೇ ವಿಧವಾಗಿ ನಮ್ಮ ಕೈಯಲ್ಲಿ ಕೂಡ ಕತ್ತಿ ಇದೆ. ಇಸ್ರಾಯೇಲ್ರ ಕೈಯಲ್ಲಿ ಎಲ್ಲ ಏ ವಿಧವಾಗಿ ಅಂಗಾಂಗಕ್ಕೆ ಕವಚವನ್ನು ಧರಿಸಿಕೊಂಡಿದ್ದಾರೆ, ಅದೇ ವಿಧವಾಗಿ ಎಲ್ಲರೂ ಕೂಡ ಅಂಗಾಂಗ ಕವಚವನ್ನು ಧರಿಸಿಕೊಂಡಿದ್ದವ್ರೆ. ಸೊ ಅದಕ್ಕೆ ಇಸ್ರಾಯೇಲಿಯರು ಅಂತ ಹೇಳ್ತಿರುವಾಗ ಅಭಿಷೇಕ ಇಲ್ಲದವರಲ್ಲ, ವಾಕ್ಯ ಇಲ್ಲದವರಲ್ಲ, ಒಳ್ಳೆ ವಾಕ್ಯವನ್ನು ಕೇಳದವರು ಅಲ್ಲ. ಪ್ರತಿ ವಾರ ಒಳ್ಳೆ ಸಂದೇಶಗಳು ನಮಗೆ ಬರ್ತಾ ಇರ್ತವೆ, ಕೇಳ್ತಾ ಇದ್ದೇವೆ. ಆದರೆ ನಾವು ನೋಡ್ತೇವೆ ಇಸ್ರಾಯೇಲ್ರಲ್ಲಿ ಸವಾಲುಗಳು ಬರ್ತಿರುವಾಗ ಒಬ್ಬ ವ್ಯಕ್ತಿಯೇ ಏನು ಮಾಡ್ದ? ಗೋಲಿಯಾತನು ಕೊಂದ. ಒಬ್ಬ ವ್ಯಕ್ತಿಯೇ ಗೋಲಿಯಾತನು ಕೊಂದ. ಹೌದಲ್ವಾ? ಯಾಕೆ ಎಲ್ಲರೂ ಕೂಡ ಗೊಲ್ಲಿಲ್ಲ? ಯಾಕೆ ಇಸ್ರಾಯೇಲ್ರಲ್ಲಿ ಯಾರು ಕೂಡ ಮುಂದಕ್ಕೆ ಬರಲಿಲ್ಲ? ಯಾಕೆ ದಾವೀದನೊಬ್ಬನೇ ಮುಂದಕ್ಕೆ ಬಂದ? ಅವನಿಗೆ ದೇವರ ಸಂಗಡ ಅನ್ಯೋನ್ಯತೆ ಇತ್ತು. ಅದೇ ಅನ್ಯೋನ್ಯತೆ ಅಂದರೆ ಏನು? ಆತನೆಂಥವನಾಗಿದ್ದಾನೋ ಆತನ ದ್ರಾಕ್ಷಾಬಳ್ಳಿ, ನಾವು ಕೊಂಬೆಗಳು. ಆತನ ಶಿರಸ್ಸು, ನಾವು ಕೃಪೆಯಿಂದ ಎಲ್ಲಿ ಪ್ರವೇಶಿಸಿದ್ದೇವೆ? ಆತನ ಕೃಪಾಶ್ರಯದಲ್ಲಿ ಪ್ರವೇಶಿಸಿದ್ದೇವೆ. ಹೌದಾ? ಆತನ ಸಂಗಡ ಏನಾಗಿದೆ? ಯಾವುದರಲ್ಲಿ ಹರ್ಷಿಸ್ತಾ ಇದ್ದೇವೆ? ಆತನ ಅನ್ಯೋನ್ಯತೆಯಲ್ಲಿ ನಾವೇನು ಮಾಡ್ತಿದ್ದೀವಿ? ಎಲ್ಲ ನಾವು ಮಾಡ್ತಾ ಇದ್ದೇವೆ. ಆದರೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಯಾಕೆ ಗೋಲಿಯಾತನಿಗೆ ದಾವೀದನು ಮಾತ್ರ ಯಾಕೆ ರೆಸ್ಪಾಂಡ್ ಮಾಡಿದ? ಆತನೊಬ್ಬನೇ ನಾನು ಇವನನ್ನು ಕೊಲ್ತೀನಿ. ಎಲ್ಲರ ಅಭಿಷೇಕಿಸ್ತಾರೆ, ಯಾರು ಕಡಿಮೆ ಆದವರಲ್ಲ. ಪ್ರೀತಿಯಾದ ದೇವರ ಮಕ್ಕಳೇ, ಇದು ಭಾಳ ಪ್ರಾಮುಖ್ಯವಾದ ಒಂದು ಪ್ರಶ್ನೆ. ನಾವು ನೋಡ್ತೀವಿ ಇದನ್ನು ಸಭೆಯಲ್ಲಿ ತುಂಬ ಜನ ಇದ್ದಾರೆ, ಆದರೆ ಕೆಲವರು ಮಾತ್ರವೇ ಏನಾಗ್ತಾರೆ ಅಂದರೆ ಗೋಲಿಯಾತನ ಹೊಡಿಲಿಕ್ಕೆ ಆಗ್ತಾ ಇದೆ. ಯಾಕೆಂದರೆ ಏನೂ ಇಲ್ಲ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಕೇಳಿದ ಸಂದೇಶಗಳಿಗೆ ನಾವು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಬಂದರೆ ಖಂಡಿತವಾಗಿ ಗೋಲಿಯಾತನ ಬಿದ್ದುಬಿಡ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಎಲ್ಲವನ್ನೂ ಹೊಂದಿಕೊಂಡಿರುವಂಥ ನಾವು ಮೌನವಾಗಿರುವವರೆಗೂ ದೇವರು ಯಾವ ಕಾರ್ಯವೂ ಮಾಡೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ರಿ. ನಿನಗೇನು ಇಲ್ಲದೆ ಗೋಲಿಯಾತನ ಜಯಿಸದೆ ಇರುವಂಥದ್ದಲ್ಲ. ಇಸ್ರಾಯೇಲರಿಗೆ ಎಲ್ಲರೂ ಅಭಿಷೇಕಿಸ್ತಾರೆ, ಎಲ್ಲರೂ ದೇವರಿಂದ ತುಂಬಲ್ಪಟ್ಟಂಥವರು, ದೇವರ ವಾಗ್ದಾನಗಳು, ನಿಯಮ ನಿಬಂಧನೆಗಳು ಇರುವಂಥವರೇ. ಆದರೆ ನಾವೇನು ಮಾಡ್ತೀವಿ ಅಂದರೆ ದೇವರ ವಾಕ್ಯವನ್ನು ಕೇಳ್ತೀವಾಗಲಿ ದೇವರ ವಾಕ್ಯಕ್ಕೆ ಎಷ್ಟು ನಾವು ರೆಸ್ಪಾಂಡ್ ಮಾಡ್ತಿದ್ದೀವಿ ಎಂಬುದು ಭಾಳ ಪ್ರಾಮುಖ್ಯವಾಗಿದೆ. ನಾವು ದೇವರ ವಾಕ್ಯಕ್ಕೆ ರೆಸ್ಪಾಂಡ್ ಮಾಡಿದ್ದೀವಾ, ನಾವು ಕೂಡ ಏನಾಗ್ತೀವಿ ಅಂದರೆ ಅಸಾಧಾರಣವಾದ ಸಂಗತಿಗಳನ್ನು ನಾವು ನೋಡಲಿಕ್ಕೆ ನಾವು ಸಾಧಾರಣವಾದ ಜನರೇ. ಬಟ್ ಆದರೆ ಏನಾಗ್ತದೆ, ದೇವರ ವಾಕ್ಯವನ್ನು ಕೇಳಿದ ಮೇಲೆ ನಾವು ಅಸಾಧಾರಣವಾದ ತೀರ್ಮಾನಗಳನ್ನು ತಗೊಳ್ಬೇಕು. ನೀನು ತೀರ್ಮಾನವು ತಗೊಳ್ಳದಿದ್ದರೆ ಏನಾಗೋದಿಲ್ಲ, ಯಾವುದರಲ್ಲಿ ದೇವರ ಕಾರ್ಯವನ್ನು ನೋಡಲಿಕ್ಕೆ ಆಗೋದಿಲ್ಲ. ನೋಡಿ, ಬೈಬಲ್ನಲ್ಲಿ ನೀನು ಅನೇಕ ಜೀವಿತಗಳನ್ನು ಓದ್ತಾ ಬರ್ತಿರುವಾಗ ಅವರು ಯಾಕೆ ಹಿಂಗೆ ಮಾಡಿದರು, ನಾನು ಯಾಕೆ ಹಂಗೆ ಮಾಡಲಿಲ್ಲ ಎಂಬುದಾಗಿ ನೋಡುವಾಗ ಒಂದೇ ಒಂದು ಸಂಗತಿ ನಮಗೆ ಗೊತ್ತಾಗ್ತದೆ. ಅವರು ನಮ್ಮಂಥ ಸ್ವಭಾವವುಳ್ಳ, ಹೇಳ್ರಿ, ಅವರು ಕೂಡ ಯಾರಾಗಿದ್ದಾರೆ?
ಅವರೇನು ಪ್ರತ್ಯೇಕವಾದಂಥ ವ್ಯಕ್ತಿಗಳಲ್ಲ, ಅವರು ನಮ್ಮಂಥ ಸ್ವಭಾವಗಳ ಉಳ್ಳ ಮನುಷ್ಯರೇ. ಆದರೆ ಆ ಸ್ವಭಾವಗಳು ನಮ್ಮಂಥವ್ರು ಆಗಿದ್ದಾರಾಗಲಿ ಅವ್ರ ಥರ ನಾವು ಮಾಡಲಿಕ್ಕೆ ಹೋಗಲಿಲ್ಲ. ನೋಡಿ, ಉದಾಹರಣೆ ನಾವು ನೋಡ್ತೀವಿ. ನಾವು ಹೋದ ವಾರ ನಾನು ನಿಮಗೆ ಹೇಳಿದೆ, ಯಾಕೋ ಇದು ಎಲಿಷಾ ಕೂಡ, ಏಲಿಯಾ ಯಾರು? ನಮ್ಮಂಥ ಸ್ವಭಾವವುಳ್ಳ ಮನುಷ್ಯನೇ. ಅವನಿಗೆ ಬಲಹೀನತೆಗಳು ಇರಲಿಲ್ವಾ? ಅವನು ಕೂಡ ಬಲಹೀನನೇ. ಅವನೇನು ವಿಶೇಷವಾದ ಸೂಪರ್ ಮ್ಯಾನ್ ಅಲ್ಲ, ಅಥವಾ ಅವನು ಪ್ರತ್ಯೇಕವಾಗಿ ಹುಟ್ಟಿದವನಲ್ಲ. ಅವನು ಮಾತ್ರ ಚೆನ್ನಾಗಿ ಕೇಳಬೇಕು, ಪ್ರತ್ಯೇಕವಾಗಿ ಅಭಿಷೇಕಿಸಲ್ಪಟ್ಟವನಲ್ಲ. ಯೇಸು ಕ್ರಿಸ್ತನ ನಂಬಿರೋ ನಾವು ಹೇಗೆ ಅಭಿಷೇಕಿಸಲ್ಪಟ್ಟಿದ್ದೀವೋ, ಎಲ್ಲರೂ ಅಪೋಸ್ತಲರು ಹೇಗೆ ಅಭಿಷೇಕಿಸಲ್ಪಟ್ಟಿದ್ದಾರೋ, ಅಪೋಸ್ತಲ ಮೇಲೆ ಎಲ್ಲ ಅಭಿಷೇಕ ಹೇಗುಂಟು, ನಮ್ಮ ಮೇಲೂ ಕೂಡ ಅದೇ ಉಂಟು. ಆದರೆ ವಿಷಯವೇನೆಂದರೆ, ನಾವೇನು ಮಾಡೋದಿಲ್ಲ ಅಂದರೆ, ಅವರು ಕೇಳಿದ ಸಂಗತಿಗಳಿಗೆ ರೆಸ್ಪಾಂಡ್ ಮಾಡಿದ ಹಾಗೆ ನಾವು ಮಾಡೋದಿಲ್ಲ. ಅದಕ್ಕೆ ಏಲಿಯಾ ನಮ್ಮಂಥ ಸ್ವಭಾವವುಳ್ಳ ಮನುಷ್ಯನೇ. ಆದರೆ ಅವನಲ್ಲಿ ಒಂದು ತೀರ್ಮಾನ ಬಂತು, ಏನಂದರೆ ಮಳೆ ಬರಬಾರ್ದು. ಅವನು ಮಳೆ ಬರಬಾರ್ದು ಎಂಬುದಾಗಿ ಅವನು ಡಿಸೈಡ್ ಮಾಡದೇ ಇದ್ದರೆ ದೇವರು ಮಳೆ ನಿಲ್ಲಿಸ್ತಾ ಇದ್ನ? ಇಲ್ಲ. ಅದಕ್ಕೆ ದೇವರು ಯಾವಾಗಲೂ ಯಾರಿಗಾಗಿ ಎದುರು ನೋಡ್ತಾ ಇರ್ತಾನಂದರೆ, ಸುಮ್ಮನೆ ವಾಕ್ಯಗಳನ್ನು ಕೇಳ್ಕೊಂಡ್ಬಿಟ್ಟು ನಾವು ಮನೆಗೆ ಹೋಗಿ ಕೂತ್ಕೊಳ್ಳೋದ್ರ ಮೂಲಕ ಬರೋದಿಲ್ಲ. ನಾವೇನು ಮಾಡಬೇಕು, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡ್ತಿರುವಾಗ, ನೋಡಿ ನಾನು ಹೇಳ್ತೀನಿ, ನೀವು ಯಾವುದರಲ್ಲಿ ಕಡಿಮೆ ಆದವರಲ್ಲ. ಕ್ರಿಸ್ತನ ಮೂಲಕ ಕಡಿಮೆ ಆದವರಲ್ಲ. ಕ್ರಿಸ್ತನ ಮೂಲಕ ನಮ್ಮ ಅಂತರಂಗದಲ್ಲಿ ನಾವೇನಾಗಿದ್ದೀವಿ, ಒಂದು ಅಸಾಧಾರಣವಾದ ವ್ಯಕ್ತಿಗಳಾಗಿದ್ದೇವೆ. ಕೆಲವು ಸಾತಿ ನಾವು ಎಂಥ ಅಸಾಧಾರಣಗಳ ವ್ಯಕ್ತಿಗಳಾಗಿದ್ದೇವೆ, ದೇವರಿಗೂ ನಮಗೆ ಸಿರುವ ಒಡಂಬಡಿಕೆ ಏನು ಎಂಬ ಸಂಗತಿ ಕೂಡ ನಾವೇನು ಮಾಡಿಬಿಡ್ತೇವೆ, ಮರೆತು ಹೋಗ್ತದೆ. ಅದಕ್ಕೆ ಏನಾಗ್ತದೆ ಅಂದರೆ, ಪರಿಸ್ಥಿತಿಗಳು ಬರುವಾಗ ನಮ್ಮ ರೆಸ್ಪಾನ್ಸ್ ಉಂಟಲ್ಲ, ನಮ್ಮ ಪ್ರತಿಕ್ರಿಯೆ, ನಾವು ತಗೊಳ್ಳೋ ತೀರ್ಮಾನಗಳುಂಟಲ್ಲ, ಏನಾಗ್ತದೆ ಅಂದರೆ ಯೋಗ್ಯವಾಗಿರುವುದಿಲ್ಲ. ನಾವು ತಗೊಳ್ಳೋದೇ ಇಲ್ಲ ತೀರ್ಮಾನ. ಅದಕ್ಕೆ ಬೈಬಲ್ ವಚನದಲ್ಲಿ ನಾವು ನೋಡ್ತೀವಿ, ಏಲಿಯಾ ನಮ್ಮಂಥ ಸ್ವಭಾವವುಳ್ಳ ಮನುಷ್ಯನೇ. ಆದರೆ ಏಲಿಯಾ ಏನು ಮಾಡಿದ್ದೀರ? ಹಾಗೆ ಅವನು ಯೋಚನೆ ಮಾಡದಿದ್ದರೆ ಅವನ ಕಾಲದಲ್ಲಿ ಪರಿಸ್ಥಿತಿಗಳೇನು ಚೆನ್ನಾಗಿದ್ವಾ? ಇಲ್ಲ. ಅವನ ಕಾಲದಲ್ಲಿ ಜನರೆಲ್ಲರೂ ಏನಾಗಿಬಿಟ್ಟಿದ್ದಾರೆ, ಎಲ್ಲ ಬಾಳನ ದೇವರ ಕಡೆ ಹೋಗಿಬಿಟ್ಟಿದ್ದಾರೆ. ಬಾಳನನ್ನು ದೇವರೆಂಬುದಾಗಿ ಆರಾಧಿಸ್ತಿದ್ದಾರೆ. ಆಗಿನ ರಾಜನ ಯಾರಾಗಿದ್ದ? ಆಹಾಬ್ ರಾಜ. ಯಾರು? ಆಹಾಬ್ ರಾಜನ ಕಾಲದ ಅವನ ಹೆಂಡತಿ ಹೆಸರೇನು? ಯೆಜಬೇಲಳು. ಅವಳೆಲ್ಲ ದೇವರ ಜನರಿಗೆ, ದೇವರ ವಾಕ್ಯಕ್ಕೆ ಭಾಳ ವಿರೋಧವಾಗಿರುವಂಥ ವ್ಯಕ್ತಿ. ಅಂಥ ಪರಿಸ್ಥಿತಿಗಳಲ್ಲಿ ಪ್ರೀತಿಯಾದ ದೇವರ ಮಕ್ಕಳು, ಎಷ್ಟೋ ಜನ ಪ್ರವಾದಿಗಳು ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ? ಗುಹೆಗಳಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಅದಕ್ಕೆ ನೋಡಿ, ಬಚ್ಚಿಟ್ಕೊಂಡಿದ್ದಾರಲ್ಲ, ಬಚ್ಚಿಟ್ಕೊಂಡಿದ್ದಾಗ ದೇವರು ಏನು ಮಾಡಲಿಕ್ಕಾಗಲಿಲ್ಲ ಅವರ ಮೂಲಕ. ಯಾಕಂದರೆ ದೇವರ ವಾಕ್ಯಕ್ಕೆ ರೆಸ್ಪಾಂಡ್ ಮಾಡುವಂಥವನು, ದೇವರ ವಾಕ್ಯ ಏನು ಹೇಳ್ತದೋ ಅದಕ್ಕೆ ಪ್ರತಿಕ್ರಿಯೆ ಮಾಡುವಂಥವನು ಬರೋವರೆಗೂ ದೇವರ ಮೌನವಾಗಿದ್ದ. ಅದೇ ವಿಧವಾಗಿ ವಿಶ್ವಾಸಿಗಳಾಗಿರುವಂಥ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ, ನಾವು ಯಾವ್ಯಾವ ಸಂಗತಿಗಳನ್ನು ಕೇಳಿದ್ದೀವೋ ಅದಕ್ಕೆ ಏನು ರೆಸ್ಪಾಂಡ್ ಮಾಡ್ತಿದ್ದೀವಿ ಎಂಬುದು ಭಾಳ ಪ್ರಾಮುಖ್ಯವಾದದ್ದು. ನಾವು ಪ್ರತಿ ವಾರ ಶಕ್ತಿವಂತವಾದ ಸಂದೇಶಗಳನ್ನು ಕೇಳ್ತಿದ್ದೇವೆ. ಪ್ರತಿ ವಾರ ನಮಗೆ ಅದ್ಭುತವಾದ ಸತ್ಯಗಳು ಬೋಧಿಸಲ್ಪಡ್ತಿದ್ದಾವೆ. ನಾವು ದೇವರ ವಾಕ್ಯಗಳನ್ನೇ ಮಾಡ್ತಿದ್ದೀವಿ, ಅರಿಕೆ ಮಾಡ್ತಿದ್ದೀವಾಗಲಿ ನಾವು ಯಾವುದಕ್ಕೂ ದೇವರ ವಾಕ್ಯದ ಮೇಲೆ ನಂಬಿಕಿಟ್ಟು ಒಂದು ತೀರ್ಮಾನ ತಗೊಂಡು ಮುಂದಕ್ಕೆ ಹೆಜ್ಜೆ ಇಡುವುದಿಲ್ಲ. ಸೊ ಅದಕ್ಕೆ ನಾವು ಕೇಳಿದ ಸಂಗತಿಗಳಿಗೆ, ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಹೆಬ್ರಿಯರ ಬರೆದಕರ್ತ 2ನೇ ಅಧ್ಯಾಯ 1ನೇ ವಚನ ಓದ್ಕೊಂತ ಬರೋಣ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡ್ತಾ ಇರಬೇಕು. ಹಲ್ಲೆಲೂಯಾ. ಪ್ರಿಯ ಸಭೆಗೆ ಇದೊಂದು ಎಚ್ಚರಿಕೆವಾದ ಮಾತು. ಏನಂದರೆ, ನಾವು ಕೇಳಿದ ಸಂಗತಿಗಳನ್ನು ಮರೆತು ಹೋಗುವುದಲ್ಲ. ನಾವೇನು ಮಾಡಬಾರ್ದು, ಕೇಳಿದ ಅದಕ್ಕೆ ಯಾಕೋಬನು ಹೇಳ್ತಾನೆ ನೋಡಿ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 22, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ಬರೀ ಕೇಳ್ತಾ ಹೋಗ್ತಾ ಇರುವಂಥವನು ಯಾರಂತೆ? ಅಲೋ ಹೇಳ್ರಿ, ಕೇಳಿ ಬಿಟ್ಟು ಬಿಡೋನು. ಇಲ್ಲಿ ಈಚೆ ಕಿವಿಂದ ಭಾನುವಾರ ಬರೋದು ಒಳ್ಳೆ ವಾಕ್ಯ ಕೇಳೋದು, ಅಬ್ಬಾ ಇವತ್ತು ಕೃಪೆ ಸಂದೇಶ, ಇದು ದೇವರು ಭಾಳ ಎಂಕರೇಜ್ ಆಗಿ ಮಾತಾಡಿದ ಅಂತ ಹೇಳಿಬಿಡ್ತೇವೆ. ಪ್ರೀತಿ, ಯಾರಾದರೂ ಸರಿ ಕೃಪೆ ಮೆಸೇಜ್ ಕೊಡದೇ ಇದ್ರೆ ಎಂಥ ಅದ್ರ ಮೆಸೇಜೇ ಸರಿ ಇಲ್ಲ. ಬಟ್ ಒಳ್ಳೆ ಮೆಸೇಜ್ ಬಂದು ಏನು ಮಾಡ್ತಾಯಿದ್ದೀವಿ ಅಂತ ಪ್ರಶ್ನೆ. ವಾಟ್ ಈಸ್ ಅವರ್ ರೆಸ್ಪಾನ್ಸ್ ಟು ದ ಗುಡ್ ಮೆಸೇಜ್? ಏನಂತೆ ಇನ್ನೊಂದು ಸತ್ತೋದ್ರಿ? ವಾಕ್ಯದ ಪ್ರಕಾರ ನಡೆಯೋರಾಗಿ
ನಿಮ್ಮನ್ನು ನೀವೇ ಮೋಸಗೊಳಿಸಿ. ಏನಂತ ಇನ್ನೊಂದು ಸತ್ತು ತೋರಿಸಿದ್ರೆ, ವಾಕ್ಯದ ಪ್ರಕಾರ ನಡೆಯೋರಾಗಿರ್ರಿ, ಅದನ್ನು ಕೇಳುವವರು ಮಾತ್ರ. ಅಂದರೆ ಅರ್ಥ ಏನು ಗೊತ್ತಾ? ನೀವು ವಾಕ್ಯವನ್ನು ಏನು ಕೇಳ್ತೀರೋ ಅದಕ್ಕೆ ರೆಸ್ಪಾಂಡ್ ಮಾಡೋರಾಗಿರ್ರಿ. ಅದನ್ನೇನು ಮಾಡಿ, ಅದಕ್ಕೆ ಪ್ರತಿಕ್ರಿಯಿಸ್ರಿ. ನೀವು ನೀತಿವಂತರು ಅಂತ ನಂಬಿದ್ದೀರಲ್ಲ, ಅದಕ್ಕೆ ಪ್ರತಿಕ್ರಿಯಿಸ್ರಿ. ಆದರೆ ಏನಾಗಿಬಿಡ್ತಾಯಿದ್ದೀವಿ ನಾವು? ದೇವರ ವಾಕ್ಯವನ್ನು ಕೇಳ್ತೇವೆ, ಆದರೆ ಕೇಳುವರಾಗಿ ಮಾತ್ರವಿರಬಾರ್ದು. ಅದನ್ನೇನು ಮಾಡಬೇಕು? ಅದನ್ನು ಹಿಡ್ಕೊಳ್ಬೇಕು. ಅದು ದೇವರ ವಾಕ್ಯ ನಮಗೆ ಏನೇನು ಹೇಳಿದೆಯೋ ಅದರ ಪ್ರಕಾರ ನಾವೇನು ಮಾಡಬೇಕು? ಮಾಡ್ತಾ ಹೋಗಬೇಕು. ಆಮೇಲೆ ಓದಿರಿ ಸಿಸ್ಟರ್. ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ, ನೋಡಿ ಎಷ್ಟು ಚೆನ್ನಾಗಿದೆ. ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿ ಮನುಷ್ಯನಂತಿರುವನು, ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದಾನೆ, ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಅಂದ್ರೇನು? ಕನ್ನಡಿ ಅಂದ್ರೇನು? ದೇವರ ವಾಕ್ಯ. ದೇವರ ವಾಕ್ಯ ನಿನ್ನ ಕುರಿತು ಏನು ಹೇಳ್ತದೆ? ದೇವರ ವಾಕ್ಯ ನಿನ್ನ ಕುರಿತು ಪಾಪಿ ಅಂತ ಹೇಳ್ತದ, ನೀನು ಅಯೋಗ್ಯನಂತ ಹೇಳ್ತದ. ಏನು ಹೇಳ್ತದೆ? ನೀನು ನೀತಿವಂತನು, ನೀನು ಪರಿಶುದ್ಧನು, ನೀನು ಕ್ರಿಸ್ತನಲ್ಲಿ ಏನಾಗಿದೆ? ಐಕ್ಯವಾದಂಥವನು. ದೇವರ ಆತ್ಮನು ನಿನ್ನಲ್ಲಿ ಏನು ಮಾಡ್ತಿದ್ದಾನೆ? ವಾಸ ಮಾಡ್ತದೆ. ಇದನ್ನೆಲ್ಲ ಕೇಳಿಬಿಟ್ಟಂತೆ ಕನ್ನಡಿಯಲ್ಲಿ, ಅಂದರೆ ದೇವರ ವಾಕ್ಯ ಎಂಬ ಕನ್ನಡಿಯಲ್ಲಿ ತನ್ನ ಸಹಜ ಮುಖವನ್ನು ನೋಡಿಕೊಂಡು ಬದಿಗೆ ಹೋಗಿಬಿಟ್ಟ ತಕ್ಷಣ ದೇವರ ವಾಕ್ಯ ಏನೇನು ಹೇಳಿದಾನೋ ಅದನ್ನು ಮರೆತು ಹೋಗುವವನಾಗಿದ್ಬಿಟ್ಟಿದ್ದಾನಂತೆ. ಏನಾಗಿದ್ದಾನೆ? ಅದಕ್ಕೆ ಓದಿರಿ ಸಿಸ್ಟ್ರಿ. ಆದರೆ ಯಾವುದನ್ನು ಉಂಟು ಮಾಡುವ? ಬಿಡುಗಡೆಯನ್ನು ಉಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ನೋಡಿ. ಇವಾಗ ಪ್ರಾಬ್ಲಮ್ ಎಲ್ಲ ಏನು? ಪ್ರಾಬ್ಲಮ್ ಏನು? ಕೇಳ್ತೇವೆ, ವಾಕ್ಯವನ್ನು ಕೇಳ್ತೇವೆ, ವಾಕ್ಯವನ್ನು ಕೇಳಿ ಏನು ಮಾಡಿಬಿಡ್ತಾರಂತೆ? ಆದರೆ ಇವಾಗ ಪ್ರಾಬ್ಲಮ್ ಏನು? ವಾಕ್ಯವನ್ನು ಕೇಳಿ ಮರೆತು ಹೋಗುವಂಥ ಸ್ಥಿತಿಗೆ ಹೋಗಿಬಿಡ್ತೇವೆ. ವಾಕ್ಯವನ್ನು ಕೇಳಿ ಅದನ್ನು ಜ್ಞಾಪಿಟ್ಕೊಳ್ಳೋದಿಲ್ಲ. ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯೋದಂದರೆ ಅರ್ಥವೇನೆಂದರೆ, ವಾಕ್ಯವು ಈಗ ಹೇಳ್ತತೆ, ಅದಕ್ಕೆ ನಾನು ಹೀಗೆ ಮಾಡಬೇಕು. ಯಾಕೆ ನಾವು ಹಾಗೆ ಮಾಡುವುದಿಲ್ಲ? ಯಾಕೆ ಹಾಗೆ ನಡೆಯೋದಿಲ್ಲ? ನಾನು ಹೇಳಿದ ಮಾತೇ ರಿಪೀಟ್ ಮಾಡಿ, ಬೇರೆ ಮಾತು ಹೇಳಬೇಡ್ರಿ. ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಾವು ನಡೆಯೋರಾಗಿರ್ಬೇಕು. ನಾವು ಮಾಡುವರು. ಯಾಕೆ ನಾವು ಮಾಡುವರು ಆಗ್ತಾ ಇಲ್ಲ ಅಂದರೆ, ವಾಕ್ಯವನ್ನು ಕೇಳ್ತಿದ್ದೀವಿ, ಮರ್ತೋಗಿಬಿಡ್ತಿದ್ದೀವಿ. ಅದಕ್ಕೇನಾಗ್ತದೆ? ವಾಕ್ಯವು ನಮ್ಮ ವಿಷಯದಲ್ಲಿ ಏನು ಹೇಳ್ತದೆ ಎಂಬ ವಿಷಯವನ್ನು ನಾವು ಹೊರಗಡೆ ಹೋಗಿ ಮರ್ತೋಗಿಬಿಡ್ತೇವೆ. ಪರಿಸ್ಥಿತಿಗಳು ಬಂದಾಗ ನಾವು ಮರ್ತು ಹೋಗಿಬಿಡ್ತೇವೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತತೆ, ನಾವು ವಾಕ್ಯವನ್ನು ಏನು ಮಾಡ್ತಾ ಇರಬೇಕಂತೆ? ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾನಂತೆ. ಅದನ್ನು ಮರೆತು ಹೋಗದೆ ಏನು ಮಾಡ್ತಾನೆ? ಅದರ ಪ್ರಕಾರ ನಡೆಯೋನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗ. ಒಂದು ಸತ ಅಲ್ಲಡಿ ಹೇಳ್ರಿ. ಯಾವಾಗ ನಡೀತಾನಂದರೆ, ದೇವರ ವಾಕ್ಯವನ್ನು ಕೇಳಿ ಮರೆತು ಹೋಗದೇ ಇರುವವನು, ತಾನು ಏನಾಗಿದ್ದೇನೆ ಎಂಬ ಸಂಗತಿಗಳನ್ನು ತಿಳ್ಕೊಂಡು ಮರೆತು ಹೋಗುವವನು ಏನು ಮಾಡ್ತಾನೆ? ಏನು ಮಾಡಲಿಕ್ಕಾಗೋದಿಲ್ಲ. ತಾನು ದೇವರ ವಾಕ್ಯವನ್ನು ಕೇಳಿದವನು, ಮರೆತು ಹೋಗದಿರುವವನು ದೇವರ ವಾಕ್ಯಕ್ಕೆ ಏನು ಮಾಡ್ತಾನೆ? ರೆಸ್ಪಾಂಡ್ ಮಾಡ್ತಾನೆ. ಅದಕ್ಕೆ ಈ ದಿನ ನಾವು ಒಳ್ಳೆಯ ವಾಕ್ಯವನ್ನು ಕೇಳಿದ್ದಾಗ್ಯೂ ಕೂಡ ನಾವು ಯಾಕೆ ನಮ್ಮ ಜೀವನದಲ್ಲಿ ದೇವರ ಕಾರ್ಯಗಳನ್ನು ನೋಡಲಿಕ್ಕಾಗೋದಿಲ್ಲ ಅಂದರೆ, ನಾವು ದೇವರ ವಾಕ್ಯವನ್ನು ಕೇಳಿ ಮರೆತು ಹೋಗುವ ಸ್ಥಿತಿಗೆ ಹೋಗಿಬಿಟ್ಟು. ಯಾಕಂದರೆ ದೇವರ ವಾಕ್ಯನ ಕೇಳ್ತೀವಿ, ಮನೆಗೆ ಹೋಗಿಬಿಡ್ತೀವಿ, ಅದನ್ನು ಧ್ಯಾನಿಸೋದಿಲ್ಲ, ಅದನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಅದನ್ನು ಮರೆತು ಹೋಗಿಬಿಡ್ತೇವೆ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ನೀವು ಕೇಳಿದ ಸಂಗತಿಗಳಿಗೆ, ಕೇಳದೆ ಸಂಗತಿಗಳಿಗಲ್ಲ. ಯಾವ ಸಂಗತಿಗಳಿಗೆ? ನೀವು ಕೇಳಿದ ಸಂಗತಿಗಳಿಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿದ್ದೀರಾ ಇಲ್ವಾ? ಅದಕ್ಕೆ ಪ್ರತಿ ಭಾನುವಾರ ಚರ್ಚಿಗೆ ಬರ್ತಿದ್ದೇವೆ, ಉಪವಾಸ ಪ್ರಾರ್ಥನೆ ಬರ್ತಿದ್ದೇವೆ. ನಾವು ರೈಟಾಗಿ ರೆಸ್ಪಾಂಡ್ ಮಾಡುವುದನ್ನು ಕಲಿಯದಿದ್ದರೆ ನಮ್ಮ ಜೀವನದಲ್ಲಿ ಯಾವ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ನಾವೇನಿರ್ತೀವಿ? ಇದ್ದ ಹಾಗೇ ಇರ್ತೇವೆ ನಾವು. ಅದಕ್ಕೆ ಕೇಳಿದ ಸಂಗತಿಗಳನ್ನು ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ರೆಸ್ಪಾಂಡ್ ಮಾಡಬೇಕು, ಅದಕ್ಕೆ ಚೆನ್ನಾಗಿ ಪ್ರತಿಕ್ರಿಯಿಸಬೇಕು. ಅದಕ್ಕೆ ನಾವು ನೋಡ್ತೀವಿ,
ಬರೀದೆ ಯಾವಾಗಾದರೆ ಚೆನ್ನಾಗಿ ಪ್ರತಿಕ್ರಿಯಿಸ್ತೀವೋ ನಿನ್ನ ಸ್ಪಿರಿಟ್ ರಿಲೇಮ್ನಲ್ಲಿ ನೀನು ಚೇಂಜ್ ಆಗ್ತಾ ಇರ್ತೀವಿ. ಅಥವಾ ನಿನ್ನ ಮನಸ್ಸು ಏನಾಗ್ಬಿಡ್ತದೆ, ಚೇಂಜ್ ಆಗ್ತದೆ. ನಿನ್ನ ಮನಸ್ಸು ಚೇಂಜ್ ಆದಾಗ ನಾವೇನು ಮಾಡ್ತೀವಿ, ನಮ್ಮ ಒಳಗಿನ ಹೇಗಿರ್ತೇವೆ, ನಾವು ಹೇಗಿರ್ತೇವೆ, ಒಳಗೆ ನಮ್ಮ ಆಲೋಚನೆ ಹೇಗಿರ್ತದೆ ಹಾಗೆ ರೆಸ್ಪಾಂಡ್ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಸೊ ಅದಕ್ಕೆ ಆ ಒಳಗಿನ ಆಲೋಚನೆಯನ್ನು ಬದಲಾಯಿಸೋದು ಯಾವುದಂದರೆ, ನಾವು ಏನು ಕೇಳ್ತಾ ಇದ್ದೀವೋ ಅದನ್ನು ಮರೆತು ಹೋಗದಾಗೆ ಅದಕ್ಕೆ ನಾವೇನು ಮಾಡಬೇಕಂತೆ, ರೈಟಾಗಿ ರೆಸ್ಪಾಂಡ್ ಮಾಡ್ತಾ ಬರಬೇಕು. ಹಲ್ಲೆಲೂಯಾ. ಅದನ್ನು ಬಿಟ್ಟು ಬಿಡಬಾರ್ದು, ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡಬೇಕು. ಪ್ರೈಸ್ ದಿ ಲಾರ್ಡ್. ಅದನ್ನು ಹೆಂಗಿರಬೇಕು, ಗಟ್ಟಿ. ಅದಕ್ಕೆ ಪ್ರತಿಯೊಂದು ನಮ್ಮ ಜಯಕ್ಕೆ ಉಂಟಲ್ಲ, ನಮ್ಮ ಜೀವನದಲ್ಲಿ ನಾವು ಕೇಳಿಕೊಂಡ ಸಂಗತಿಗಳಿಗೆ ನಾವು ಕೊಡುವ ರೆಸ್ಪಾಂಡ್ ಮೇಲೆ ಅದು ಆಧಾರ ಬಿದ್ದಿರ್ತದೆ. ನೀನು ಒಳ್ಳೆ ವಚನ ಕೇಳ್ಬೋದು, ಒಳ್ಳೆ ವಾಕ್ಯ ಕೇಳ್ಬೋದು, ನೀನು ರಕ್ಷಿಸಲ್ಪಟ್ಟಿರ್ಬೋದು, ಬಟ್ ಆದರೆ ನೀನು ಸರಿಯಾದ ರೆಸ್ಪಾನ್ಸ್ ಮಾಡಲಿಲ್ಲ ಅನ್ಕೋ, ಅದಕ್ಕೆ ಅದರ ಮೂಲಕ ನೀನು ಜಯವನ್ನು ಕಾಣಲಿಕ್ಕೆ ಆಗೋದಿಲ್ಲ. ನೋಡು, ಉದಾಹರಣೆ ನಾನು ಸ್ವಲ್ಪ ಸಂಗತಿಗಳನ್ನ ಹೇಳ್ಬಿಡ್ತೀನಿ. ಈಗ ನಾವು ಆರಾಧನೆ ಬಗ್ಗೆ ಕೇಳಿದ್ದೀವ ಇಲ್ಲ? ಆರಾಧನೆ ಟೈಮ್ ಪಾಸಾ? ಹೇಳ್ರಿ, ಮ್ಯೂಸಿಕ್ ಟೈಮ್ ಪಾಸಾ? ಅಲ್ಲ. ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಲ್ಲ, ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಿ ಆರಾಧನೆ ಎಂಬುದು ಏನಾಗಿದೆ, ಅದನ್ನು ದೇವರನ್ನು ಸೇವಿಸುವಂಥದ್ದಾಗಿದೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ಇಸ್ರಾಯೇಲರು ಮಾಡುವ ಸ್ತೋತ್ರ ಸಿಂಹಾಸನಗಳ ಮೇಲೆ ಆತನ ಏನಾಗಿದ್ದಾನೆ ಹಬ್ಬ. ಅಂದರೆ ಸ್ತೋತ್ರವು ಎಂಬುವಂಥದ್ದು ಏನು ಮಾಡ್ತದೆ ಅಂದರೆ, ಆತನ ನಮ್ಮ ಮಧ್ಯದಲ್ಲಿ ಆತನ ಇರುವಂತೆ ಮಾಡ್ತದೆ. ಇರುವಂಥದ್ದಂದರೆ ನಮ್ಮ ಮಧ್ಯದಲ್ಲಿ ಇರುವಂಥ ಆತನನ್ನು ನಾವು ಅನುಭವಿಸುವಂತೆ ಮಾಡ್ತದೆ. ಹೌದಾ? ಅದಕ್ಕೆ ನೋಡಿ, ಕೆಲವು ವಚನಗಳನ್ನು ನಾನು ನಿಮಗೆ ತೋರಿಸ್ತೇನೆ, ಅದನ್ನು ಓದೋಣ. ಓದಿಬಿಟ್ಟು ನಾವು ಈ ವಚನ ಕೇಳಿದ್ದೇವೆ, ಬಟ್ ಆದರೆ ಈ ವಚನಗಳು ಕೇಳಿದಾಗ ಈ ಪ್ರಸಂಗಕ್ಕೆ ನಮ್ಮ ರೆಸ್ಪಾಂಡ್ ಹಲ್ಲೆಲೂಯಾ ಏನಿರುತ್ತೆ. ಭಾಳ ಸಾರಿ ನಾನು ಭಾಳ ಜನ ಜೀವನದಲ್ಲಿ ಅಬ್ಸರ್ವ್ ಮಾಡ್ತೇನೆ, ಅವರು ದೇವರನ್ನ ಆರಾಧಿಸಲಿಕ್ಕೆ ಟೈಮೇ ಕೊಡೋದಿಲ್ಲ. ಕೆಲವರು ವಾಕ್ಯವನ್ನು ಹೆಚ್ಚು ಅಂತ ಹೇಳ್ತಾರೆ, ಕೆಲವರು ಆರಾಧನೆ ಹೆಚ್ಚು ಅಂತ ಹೇಳ್ತಾರೆ. ಆದರೆ ಬೈಬಲ್ನಲ್ಲಿರುವಂಥ ಪ್ರತಿಯೊಂದು ಸಂಗತಿಗಳಿಗೆ ನಾವೇನು ಮಾಡಬೇಕು, ಕೇಳಿದ ಬೈಬಲ್ನಲ್ಲಿ ಬರೆಯಲ್ಪಟ್ಟ ಯಾವ ಸಂಗತಿಗಳು ಕೂಡ ಏನಾದವಲ್ಲ, ಕಡಿಮೆ ಆದದ್ದು ಅಲ್ಲ. ಪ್ರಿಯರೇ, ಅದಕ್ಕೆ ನಾವು ಕೇಳಿದ ಸಂಗತಿಗಳಿಗೆ ರೈಟಾಗಿ ರೆಸ್ಪಾಂಡ್ ಕೊಡೋದಾದಾಗ ನಮ್ಮ ಜೀವನದಲ್ಲಿ ಜಯಗಳನ್ನು ನೋಡಲಿಕ್ಕೆ ಪ್ರಾರಂಭಿಸ್ತೇವೆ. ನಾವು ಕೇಳಿಬಿಟ್ಟು ನಾವು ಮರೆತು ಹೋಗೋರಾದರೆ ಏನು ನಮ್ಮ ರೆಸ್ಪಾಂಡ್ ಅದಕ್ಕಿಲ್ಲದ ಕಾರಣಕ್ಕಾಗಿ ನಾವು ಜಯವನ್ನು ನೋಡೋದಿಲ್ಲ. ನಾವು ನೋಡ್ತೀವಿ, ಕೆಲವರು ಭಕ್ತರ ಜೀವಿತವನ್ನು ನಾನು ಕೇಳುವಾಗ ಭಾಳ ಆಶ್ಚರ್ಯ ಕೇಳಿದ್ದೀನಿ. ಏನು ಗೊತ್ತಾ, ಅವರು ದೇವರ ಸಮ್ಮುಖದಲ್ಲಿ, ಅದಕ್ಕೆ ದೇವರ ಸಮ್ಮುಖದಲ್ಲಿ ಕಲಿಯೋದಂದರೆ ಬರೇ ಪ್ರಾರ್ಥನೆ ಮಾಡೋದಲ್ಲ, ಬರೇ ಅನ್ಯ ಭಾಷೆಗಳು ಮಾತಾಡೋದು, ಬಟ್ ಆದರೆ ಇವೆಲ್ಲವೂ ಇದ್ದಾವೆ. ಬಟ್ ಪ್ರತಿ ಒಂದದಕ್ಕೆ ಅದರದಾದ ಪ್ರಾಮುಖ್ಯತೆ ಇರುವುದರಿಂದ ನಾವು ಕೇಳಿದ ಸಂಗತಿಗಳನ್ನು ಮರೆತು ಹೋಗದೆ ಪ್ರತಿದಿನ ಅದಕ್ಕೆ ರೆಸ್ಪಾಂಡ್ ಮಾಡ್ತಿರುವಾಗ ಮಾತ್ರವೇ ನಾವೇನಾಗ್ತೀವಿ ಅಂದರೆ ಜಯಗಳು ನೋಡಲಿಕ್ಕೆ ಪ್ರಾರಂಭಿಸ್ತೇವೆ. ನಮ್ಮ ರೆಸ್ಪಾನ್ಸ್ ಸರಿಗಿರಲಿಲ್ಲವಾ, ಜಯ ಇಲ್ಲ. ಅದಕ್ಕೆ ನಾವು ನೋಡ್ತೀವಿ, ನೋಡಿ ಬೈಬಲ್ ವಾಕ್ಯದಲ್ಲಿ ನಾವು ನೋಡೋಣ. ಎಲ್ಲರೂ ಸತ್ಯವೇದಗಳನ್ನು ತೆಗೆಯೋಣ. ಕೀರ್ತನೆ 50ನೇ ಕಡೆ ವಚನ ಓದಬೇಕೆಂದು ಕೇಳಿ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನ. ಸ್ತುತಿ ಯಜ್ಞಗಳನ್ನು ಮಾಡ್ತಾ ಇರೋನು ಯಾರನ್ನ ಘನಪಡಿಸ್ತಾನಂತೆ? ಸ್ತುತಿ ಯಜ್ಞವಂದರೆ ಅರ್ಥವೇನು? ದೇವರು ನಮಗೆ ಮಾಡಿದ ಸಂಗತಿಗಳನ್ನೆಲ್ಲ ಹೇಳ್ತಾ ಇರುವಂಥವನೇನು ಮಾಡ್ತಾನೆ, ಹೊಗಳ್ತಾ ಇರುವಂಥವನು ದೇವರನ್ನು ಮಹಿಮೆ ಪಡಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಬೈಬಲ್ ವಚನದಲ್ಲಿ ನಾವು ನೋಡ್ತೀವಿ, 22ನೇ ಕೀರ್ತನೆ 3ನೇ ವಚನ ಓದ್ರಿ. 22ನೇ ಕೀರ್ತನೆ 3ನೇ ವಚನ. ನೋಡಿ, ಇಸ್ರಾಯೇಲ್ ಮಾಡ್ತಿರುವ ಸ್ತೋತ್ರ ಸಿಂಹಾಸನದಲ್ಲಿ ಇರುವಾತನಂದರೆ ಇಸ್ರಾಯೇಲ್ ಸ್ತೋತ್ರವನ್ನಂದರೆ ದೇವರು ಅಷ್ಟು ಅಪೇಕ್ಷೆ ಉಳ್ಳವನಾಗಿದ್ದಾನೆ. ಮತ್ತು ಅಷ್ಟು ಮಾತ್ರ ಅಲ್ಲ, ನಾವು ಬೈಬಲ್ ವಚನದಲ್ಲಿ ನಾವು ಇನ್ನು ಕೆಲವು ವಚನಗಳನ್ನು ನಾವು ನೋಡ್ತೀವಿ. 69ನೇ ಕೀರ್ತನೆ 30-31ನೇ ವಚನ ಓದ್ರಿ. ಕೀರ್ತನೆ 69-30ನೇ ವಚನ. ನಾನು ಸಂಕೀರ್ತಿಸ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾಸ್ತುತಿಯಿಂದ ಘನಪಡಿಸುವೆನು. ಇದು ಯೆಹೋವನಿಗೆ ಕೊಂಬು ಗೊರಸುಗಳು ಉಳ್ಳ ಎಲೆ ಹೋರಿಗಳ ಯಜ್ಞಕ್ಕಿಂತ ವಾವ್, ದೇವರಿಗೆ ಏನಾಗಿದಂತೆ ಬಹು ಪ್ರಿಯವಾದದ್ದು. ಮತ್ತು ನಾವು 50-23ನಲ್ಲಿ ನಾವು ನೋಡ್ತೀವಿ, ಕೃತಜ್ಞತಾಸ್ತುತಿ ಅರ್ಪಿಸುವವನು ದೇವರನ್ನು ಏನು ಮಾಡ್ತಿದ್ದಾನೆ, ಗೌರವಿಸ್ತಾನೆ, ಆತನ ಮಹಿಮೆ ಪಡಿಸ್ತಾನೆ. ಪ್ರೀತಿಯ ಅದೇ ವಿಧವಾಗಿ ನಾವು ನೋಡ್ತಿರುವಾಗ ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೀವಿ. ನೋಡಿ, ಸತ್ಯದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ
ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸ್ತಾನೆ. ಹಲ್ಲೆಲೂಯ. ನಾವು ಈಗ 3 ವಚನಗಳನ್ನು ನಾವು ನೋಡಿದ್ವಿ. ಈ 3 ವಚನಗಳಲ್ಲಿ ದೇವರನ್ನು ಆರಾಧಿಸುವಂಥದ್ದು, ದೇವರನ್ನ ಹೊಗಳುವಂಥದ್ದು, ದೇವರ ಮಹತ್ಕಾರ್ಯಗಳನ್ನು ವರ್ಣಿಸುವಂಥದ್ದು ದೇವ್ರನ್ನ ಏನು ಮಾಡ್ತದಂತೆ, ಒಂದು ಗೌರವಿಸ್ತದೆ. ಅದು ಕೊಂಬು ಗೊರಸುಗಳುಳ್ಳ ಎಲೆ ಓರಿ ಯಜ್ಞಕ್ಕಿಂತಲೂ ಏನಾಗಿದೆ, ದೇವರಿಗೆ ಬಹು ಪ್ರಿಯವಾಗಿದೆ. ಮೂರನೇದೇನಾಗಿದೆ, ಅಂಥವರನ್ನು ದೇವರೇನು ಮಾಡ್ತಿದ್ದಾನೆ, ಹುಡುಕುತ್ತಿದ್ದಾನೆ. ಈಗ ನಾವು ಹೇಳೋಣ, ಈ ಸಂಗತಿ ನಾವು ಕೇಳಿದ ಮೇಲೆ ಈ ವಿಧವಾದ ಆರಾಧನೆಗೆ ನಾವು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ದೇವೆ ಪ್ರತಿದಿನ? ಸ್ವಾಮಿ, ಇದು ನಿನಗಿಷ್ಟವಾದದ್ದು. ನೋಡಿ, ಅಷ್ಟು ಮಾತ್ರ ಅಲ್ಲ, ಇಂಥ ಸಂಗತಿಗಳನ್ನು ಮಾಡುವಾಗ ಏನಾಗ್ತದೆ ಅಂತ ಕೂಡ ಬೈಬಲ್ ವಾಕ್ಯ ಹೇಳ್ತದೆ. ಹೌದಾ? ಇಂಥ ಸಂಗತಿ ಮಾಡುವಾಗ, ಈ ವಿಧವಾಗಿ ಕರ್ತನನ್ನು ಸೇವಿಸ್ತಿರುವಾಗ, ಕರ್ತನನ್ನು ಆರಾಧಿಸ್ತಿರುವಾಗ ಏನಾಗ್ತದೆ ಅಂತ ಬೈಬಲ್ ವಾಕ್ಯ ಹೇಳ್ತದೆ. ಅದನ್ನು ಕೇಳ್ತೇವೆ. ಕೇಳಿಬಿಟ್ಟು ಅದನ್ನು ಕೇವಲ ಯಾವಾಗ ನಾವು ಉಪಯೋಗಿಸ್ಕೊತೇವೆ ಅಂದರೆ ಭಾನುವಾರ ಮಾತ್ರ. ಭಾನುವಾರ ಬಂದುಬಿಟ್ಟು ನಾವೇನು ಮಾಡ್ತೀವಿ, ಕೈಗಳು ಎತ್ತುತ್ತೀವಿ, ಓ ದೇವರ ಸ್ತೋತ್ರ ಈ ಥರ ಅಂತ ಹೇಳ್ತೀವಿ. ನಾವು ವರ್ಷಿಪ್ ಲೀಡ್ ಮಾಡೋರು, ಅಯ್ಯೋ ನನಗೆ ಬೇಸರ ಆಗ್ತದೆ, ಯಾಕೆ ಸಂತೋಷವಾಗಿಲ್ಲ, ಯಾಕೆ ಕೈಗಳು ತಡ್ತಿಲ್ಲ, ಯಾಕೆ ಕೂತಿದ್ದೀರಿ ಎಂಬುದಾಗಿ ನಾವು ಮಾತನಾಡ್ತಾ ಇರ್ತೇವೆ. ಭಾನುವಾರ ಬಿಟ್ಟರೆ ನಮ್ಮ ಜೀವನದಲ್ಲಿ ಪ್ರತಿದಿನ ಇದು ಭಾಳ ಅಗತ್ಯವಾಗಿ ಬೇಕು. ಇದೇನು ಈ ಆರಾಧನೆ ಎಂಬುದಲ್ಲ, ಪ್ರತಿದಿನ ಇದು ದೇವರಿಗೆ ಪ್ರಿಯವಾದದ್ದಂತೇಳಿ ಪ್ರತಿದಿನ ಮಾಡುವಾಗ ಏನಾಗ್ತದಂದರೆ, ಆರಾಧನೆ ನಾವು ಮಾಡುವಾಗ ಏನೇನು ಕಾರ್ಯಗಳು ಆಗ್ತಾವಂತ ಬೈಬಲ್ಗಳಲ್ಲಿ ಹೇಳ್ತತೋ ಅದು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನನ್ನ ಪ್ರಶ್ನೆ ಏನಂದರೆ, ನಾವು ಕೇಳಿದ ಸಂಗತಿಗಳಿಗೆ ಹೇಗೆ ಪ್ರತಿಕ್ರಿಯೆ ಮಾಡ್ತಾ ಇದ್ದೇವೆ? ನಾವು ಕೇಳಿ ಬಿಟ್ಟು ಬಿಡೋರಾದರೆ ನಾವು ಯಾವ ಸಂಗತಿಗಳನ್ನು ನೋಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಭಾಳ ಜನರಿಗೆ ಏನಂದರೆ, ಕೇಳಿದ ಸಂಗತಿಗಳನ್ನು ಮಾಡಲಿಕ್ಕೆ ಇಷ್ಟವಾಗುವುದಿಲ್ಲ. ಅವ್ರಿಗೆ ಏನು ಬೇಕಂದ್ರೆ ರೆಡಿಮೇಡಾಗಿ ಕೊಟ್ಟು ಬಿಡಬೇಕು. ಫ್ರೈಡ್ ರೈಸ್ ಅಂದರೆ ಫ್ರೈಡ್ ರೈಸ್ ಮನೆಯಲ್ಲಿ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ. ಅದು ತರಕಾರಿ ಕಟ್ ಮಾಡಬೇಕು, ಇದು ತರಕಾರಿ ಮಾಡಿ ಅದನ್ನು ಹೋಗಿ ನಾವು ಮಾಡಿಕೊಂಡು ತಿನ್ನುವಾಗ ನಮಗೇನಾಗ್ತದೆ, ಕಷ್ಟ ಆಗ್ತದೆ. ಆದರೆ ನಮಗೇನು ಫ್ರೈಡ್ ರೈಸ್ ಅಂದ ತಕ್ಷಣ ಫ್ರೈಡ್ ರೈಸ್ ಡಗ್ಗಂಡು ಬಂದುಬಿಡ್ಬೇಕು. ಅದು ಹೇಗೆ ಮಾಡಿರ್ತಾರೆ ಏನೋ ಗೊತ್ತಿಲ್ಲ, ಬಿದ್ದುಬಿಟ್ರೆ ಆಯಿತು. ನಮ್ಮ ಜೀವನದಲ್ಲಿ ಈಗ ಆರಾಧನೆ ಅಂದರೆ ಏನೋ ನಾವು ಕಲ್ತ್ಕೊಂಡಿದ್ದೀವಿ. ಆರಾಧನೆ ಮಾಡುವಾಗ ಏನಾಗ್ತದೆ ನೋಡಿದ್ವಿ, ಮನೆಯಲ್ಲಿ ಒಂದು ದಿನ ನಾವು ಆಲೋಚನೆ ಮಾಡೋಣ, ನಾನು ಹೇಗೆ ಕರ್ತನ ಆರಾಧಿಸ್ತಾ ಇದ್ದೆ. ಅದಕ್ಕೆ ನಾನು ಹೇಳಿದೆ, ಎಲ್ಲರೂ ನಮ್ಮಂಥ ಸ್ವಭಾವವುಳ್ಳ ಮನುಷ್ಯರೇ, ಆದರೆ ಅವರು ನಮ್ಮ ಥರ ರೆಸ್ಪಾಂಡ್ ಮಾಡಲಿಲ್ಲ. ಪರಿಸ್ಥಿತಿಗಳನ್ನು ನೋಡುವಾಗ ಪ್ರೀತಿಯ ಸ್ನೇಹಿತರೆ, ಅವರು ಯಾಕೆ ಅದ್ಭುತಗಳನ್ನು ಮಾಡಿದ್ರು, ಸವಾಲುಗಳನ್ನು ತಗೊಂಡ್ರಂದರೆ, ಅವರು ನಮ್ಮಂಥ ಸ್ವಭಾವವುಳ್ಳ ಮನುಷ್ಯರೇ, ಆದರೆ ಅವ್ರು ಏನಾಗಿದ್ದಾರೆ, ಏನು ದೇವರ ವಾಕ್ಯವನ್ನು ಕೇಳ್ತಾ ಇದ್ದರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾಯಿದ್ರು. ಅದಕ್ಕೆ ನೋಡಿ, ಉದಾಹರಣೆ ನಾನು ಹೇಳಿದ್ದೀನಿ, ನಾವು ಆರಾಧನೆ ಮಾಡ್ತಿರೋ ಏನೇನಾಗ್ತದೆ ಅಂತ ಕೇಳಿದ್ದೀವಿ ಹೇಳ್ರಿ. ಆರಾಧನೆ ಮಾಡುವಾಗ ಏನೇನಾಯಿತು ಬೈಬಲ್ ಗ್ರಂಥದಲ್ಲಿ? ಏನಾಯ್ತು? ವೆರಿ ಗುಡ್. ಏನಾಯಿತು? ಎರಿಕೋ ಗೋಡೆ ಬಿದ್ದು ಹೋಯಿತು, ಸೆರೆಮನೆ ಅಸ್ಥಿವಾರಗಳು ಕದಲಿದವು. ಯೆಹೋಷಾಫಾತನ ಕಾಲದಲ್ಲಿ ಏನು ಮಾಡಿದ್ರು, ಶತ್ರುಗಳು. ಅದಕ್ಕೆ ರೆಸ್ಪಾಂಡ್ ಏನು ನಮ್ಮದು? ಅದಕ್ಕೆ ರೆಸ್ಪಾಂಡ್ ಏನು? ಭಾನುವಾರ ಬಂದ ತಕ್ಷಣ ಆಡು. ಬಟ್ ಆದರೆ ಪ್ರತಿದಿನ ನಾವು ಕೇಳಿದ ಸಂಗತಿಗಳಿಗೆ ನಮ್ಮ ರೆಸ್ಪಾನ್ಸ್ ಇರದಿದ್ದರೆ, ಪ್ರತಿದಿನ ಅದು ನಮ್ಮ ಜೀವನದಲ್ಲಿ ನಾವು ಮಾಡುವವರು ಆಗದಿದ್ದರೆ, ಅದರ ಮೂಲಕ ನಾವು ಬರುವಂಥ ಕಾರ್ಯವನ್ನು ನಾವು ನೋಡೋದಿಲ್ಲ. ನಾವು ನೋಡ್ತೀವಲ್ಲ, ಆದಿ ಸಭೆಯಲ್ಲಿ ನಾವು ನೋಡ್ತೀವಿ, ಅವ್ರೇನು ನೋಡಿ, ಅಪೊಸ್ತಲರು 13ನೇ ಅಧ್ಯಾಯ 2ನೇ ವಚನ, ಕರ್ತನನ್ನು ಸೇವಿಸ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಅಂತ ಹೇಳ್ತೀವಲ್ಲ, ಅದು NIV ಬೈಬಲ್ನಲ್ಲಿ ನಾವು ನೋಡುವಾಗ ಕರ್ತನನ್ನು ಆರಾಧಿಸ್ತಾ ಉಪವಾಸ ಮಾಡ್ತಾ ಇದ್ದಾರಂತೆ. ಏನು ಮಾಡ್ತಿದ್ದಾರೆ? ಸೊ ಕರ್ತನ ಆರಾಧಿಸುವಾಗ ಅವ್ರ ಮಧ್ಯದಲ್ಲಿ ಏನಾಯ್ತಂತೆ, ದೇವರು ಪೌಲ ಬರ್ನಬಾನು ನೋಡಿ ಓದ್ರಿ. ಯಾರು ಹೇಳಿದರು? ಸೊ ಯಾವಾಗ ಪವಿತ್ರಾತ್ಮನ ಚಲಿಸಲಿಕ್ಕೆ ಪ್ರಾರಂಭಿಸ್ತಾನೆ, ಯಾವಾಗ ಪವಿತ್ರಾತ್ಮನ ನಾವು ಪ್ರಕಟಣೆಗಳು ಹೊಂದಿಕೊಳ್ಳಿಕ್ಕೆ ಪ್ರಾರಂಭಿಸ್ತೇವೆ, ಕರ್ತನನ್ನು ಏನು ಮಾಡ್ತಿರ್ಬೇಕು? ಆರಾಧಿಸ್ತಾ ಇರಬೇಕು. ನೋಡಿ, ಕರ್ತನ ಆರಾಧನೆ ಮಾಡುವಾಗ ಎಂಥ ಕಾರ್ಯವಾಗ್ತತೋ ನಾವು ಕೇಳಿದ ಮೇಲೆ ನಾವು ಅದನ್ನು ಕೇಳಿ ಮರ್ತು ಹೋದರೆ ಪ್ರಯೋಜನವಿಲ್ಲ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ನಾವು ಕೇಳಿದ ಸಂಗತಿಗಳಿಗೆ ಏನು ಮಾಡಬೇಕು?
ಹೆಚ್ಚಾಗಿ ಲಕ್ಷ್ಯ ಕೊಡಬೇಕು. ಯಾಕಂದರೆ ಬೈಬಲ್ನಲ್ಲಿ ನಮಗೆ ಹೇಳಿರುವಂಥ ಸಂಗತಿಗಳು ಯಾವ ಕೂಡ ಸಾಮಾನ್ಯವಾದ ಸಂಗತಿಗಳಲ್ಲ. ನಿಮ್ಮ ಜೀವನದಲ್ಲಿ ದೇವರ ಮಹಿಮೆ ನೋಡಬೇಕು, ದೇವರ ಪ್ರಭಾವ ನೋಡಬೇಕು, ದೇವರ ಪ್ರಭಾವ ಪ್ರತ್ಯಕ್ಷವಾಗಬೇಕು ಎಂಬುದು ಬೇಕಂದರೆ ನಾವು ನೀತಿವಂತರು, ನಾವೆಲ್ಲರೂ ಒಂದೇ, ನಾವೆಲ್ಲ ಹೀಗಿದ್ದೇವಾಗಿದೆ ಅಂತೇಳಿ ಮೌನವಾಗಿರೋದ್ರ ಮೂಲಕವಲ್ಲ, ನಾವು ಕರ್ತನನ್ನು ಆರಾಧಿಸ್ತಿರೋದ್ರ ಮೂಲಕ, ಕರ್ತನನ್ನು ಮಹಿಮೆ ಪಡಿಸೋದ್ರ ಮೂಲಕ ಇಂಥ ಸಂಗತಿಗಳು ಪ್ರಕಟವಾಗ್ತವೆ. ಹಲ್ಲೆಲೂಯಾ. ಅದಕ್ಕೆ ಈ ದಿನ ಒಂದು ತೀರ್ಮಾನ ತಗೊಳ್ಬೇಕು ಪ್ರತಿಯೊಬ್ಬರು. ಕೇಳಿದ ಸಂಗತಿ ಹೌದಾ, ಯೆಹೋಷಾಫಾತ ರಾಜನ ಕಾಲದಲ್ಲಿ ಎಲ್ಲಿ ನೋಡಿದ್ರು ಕೂಡ ಶತ್ರು ಭಯಗಳು ಬಂದುಬಿಡ್ತು. ಹೌದಾ, ಶತ್ರುಗಳು ಸುತ್ತಮುತ್ತ ಬಂದುಬಿಟ್ರು. ಮಹಾಸೈನ್ಯವು ಅವನಿಗೆ ವಿರುದ್ಧವಾಗಿ ಬಂತು. ಮಹಾಸೈನ್ಯವು ಅವನಿಗೆ ವಿರುದ್ಧವಾಗಿ ಬಂದಾಗ ಅವನು ಮಾಡಿದ್ದೇನು? ಆರಾಧನೆ ಮಾಡಿದ. ಹಾಡುಗಾರರನ್ನು ಸೈನ್ಯದಲ್ಲಿ ಮುಂದಿಟ್ಟ. ಸೈನ್ಯ ಹಾಡುಗಳು ಹಾಡುತ್ತಾ ಇರುವಾಗ, ಘನಪಡಿಸ್ತಾ ಇರ್ತಿರುವಾಗ ಏನಾಯಿತು? ಶತ್ರುಗಳಲ್ಲಿ ಗಲಿಬಿಲಿ ಪ್ರಾರಂಭವಾಗಿಬಿಡ್ತು. ಅದಕ್ಕೆ ಇಂಥ ಸಂಗತಿ ನಾವು ತಿಳ್ಕೊಂಡಾಗ ನಾವೇನು ಮಾಡಬೇಕಂದ್ರೆ, ಪ್ರೀತಿ ಒಂದು ದಿವಸ ಹೇಳಿ, ಸ್ವಾಮಿ ನಾನಿವತ್ತು ಎಡಬಿಡದೆ ನಿನ್ನನ್ನು ಇಷ್ಟೊತ್ತು ನಾನು ಆರಾಧಿಸ್ತೇನೆ, ಇಷ್ಟೊತ್ತು ನಾನು ಆರಾಧಿಸ್ತೇನೆ ಅಂತೇಳ್ಬಿಟ್ಟು ಆರಾಧನೆ ಮಾಡ್ತಾ ಇರುವುದು. ಪ್ರತಿ ಸಾರಿ ಆರಾಧನೆ ನಾವೇನು ಕೊಡಬೇಕು? ಪ್ರಾಮುಖ್ಯ. ಕೆಲವು ಸತ್ತು ನಾವು ಅಂದ್ಕೊಳ್ತೀವಲ್ಲ, 5 ಜನ ಬಂದಿರ್ತಾರೆ, ಅದಕ್ಕೆಲ್ಲ ಹಾರ್ಗನೆಲ್ಲ ಬೇಕಾ? 5 ಯಾರು ಇರೋದಿಲ್ಲ, ಬರೀ ಹಿಂಗೆ ಆಡಿಬಿಡುವ. ನೋ, ನಾವು ದೇವರನ್ನು ಘನಪಡಿಸುವ ವಿಧಾನದ ಪ್ರಕಾರ ಆರ್ಗನ್ ಬೇಕು, ಗಿಟಾರ್ ಬೇಕು, ಇರುವುದೆಲ್ಲ ಇಟ್ಟು ಇಬ್ಬರೇ ಇರಲಿ. ನಾವು ದೇವರನ್ನು ಸಿದ್ಧರಾಗಿ ನಾವು ಆರಾಧಿಸ್ತಾ ಹೋಗ್ತಿರುವಾಗ ಪರಿಸ್ಥಿತಿಗಳು ಬದಲಾಗಿಬಿಡ್ತವೆ. ನಾನೊಬ್ಬ ಸೇವಕರ ಸಾಕ್ಷಿಯನ್ನು ಕೇಳಿದೆ. ಅವ್ರು ಏನು ಮಾಡಿದೆ ಅಂದರೆ, ಒಂದು ಕೋಣೆಯಲ್ಲಿ ಕೂತ್ಕೊಂಡು ಅವರು ಆರಾಧನೆ ಮಾಡ್ತಿದ್ದಂತೆ. ಆರಾಧನೆ ಮಾಡ್ತಾ 1 ಗಂಟೆ ಆಯಿತು, 2 ಗಂಟೆ ಆಯಿತು, ಆರಾಧನೆ ಮಾಡ್ತಾ ಇದ್ದಾರೆ. ಆರಾಧನೆ ಸ್ಟಾಪೇ ಮಾಡಲಿಲ್ಲ. ಒಂದಾದಮೇಲೆ ಒಂದು ಹಾಡುಗಳನ್ನು ತೆಗೆಯೋದು, ಹಾಡೋದು ಮಾಡ್ತಾ ಇರುವಾಗ ಸಡನ್ನಾಗಿ ಅವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತಂತೆ. ಏನು ಎಕ್ಸ್ಪೀರಿಯೆನ್ಸ್ ಆಯ್ತಂದರೆ, ಅವರು ಬೇರೆ ಇನ್ನೊಂದು ಸ್ವರಗಳನ್ನು ಕೇಳಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಏನಪ್ಪ ಬೇರೆ ಸ್ವರಗಳನ್ನು ಕೇಳ್ತಾರೆ ಅಂತ ಕಣ್ಣು ತೆರೆದು ನೋಡಿದ್ರೆ, ಅವರು ಆತ್ಮದಲ್ಲಿ ಪರಲೋಕದಲ್ಲಿದ್ದಾರೆ. ಅವರು ನಮ್ಮಂಥ ಸ್ವಭಾವವುಳ್ಳ ಮನುಷ್ಯರಲ್ವಾ? ಅವರು ಯಾಕೆಂತ ಅನುಭವ ಆಯಿತು ಹೇಳ್ರಿ? ಯಾಕೆಂತ ಅನುಭವ ಆಯಿತು? ಅವರಿಗೆ ಏನಾದರೆ ಕೊಡಲ್ಪಡ್ತೋ ಅದನ್ನೇನು ಮಾಡಿಬಿಟ್ರು? ಬಿಗಿಯಾಗಿ ಹಿಡ್ಕೊಂಡ್ಬಿಟ್ರು. ಅದನ್ನು ಅವರು ಮರ್ತು ಹೋಗೋರಾಗಿರಲಿಲ್ಲ. ಸೊ ಮರೆತು ಹೋಗುವಂಥ ಸಂಗತಿಗಳು ಏನು ಮಾಡಿಬಿಡ್ತದೆ ಅಂದರೆ, ನಮ್ಮ ಜೀವನದಲ್ಲಿ ಯಾವ ಅದ್ಭುತಗಳನ್ನು ನೋಡಿದಾಗ ಮಾಡಿಬಿಡ್ತದೆ. ಮತ್ತು ಇನ್ನೊಂದು ಸಂಗತಿ ನಾವೆಲ್ಲರೂ ತೆಗೆಯೋಣ, ಎಲ್ಲರೂ ನಾವು ಪ್ರಾರ್ಥನೆ ಮಾಡೋಣ. ಅಲ್ಲೂ ನಾವು ದಯವಿಟ್ಟು ಎಲ್ಲರೂ 1 ಕೊರಿಂಥಿ 14ನೇ ಸಂಧಿ 3ನೇ ವಚನ ಓದೋಣ. ಪ್ರವಾದಿಸುವನಾದರೂ ಮನುಷ್ಯನ ಸಂಗಡ ಮಾತನಾಡುವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಚೆನ್ನಾಗಿ ಕೇಳ್ರಿ. ವಾಣಿಯನ್ನು ಆಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ಳುತ್ತಾನೆ. ಸೊ ಈಗ ಭಕ್ತಿ ವೃದ್ಧಿ ಎಂಬುದು ಯಾವುದರ ಮೂಲಕ ಬರ್ತದೆ? ಅದಕ್ಕೆ ನಾವು ದೇವರ ವಾಕ್ಯ, ನಾವೆಲ್ಲ ಯಾರು ಪರಿಶುದ್ಧಾತ್ಮನ ಹೊಂದಿದವರು ಇದ್ದೀರಾ? ಎಲ್ಲರೂ ನಾವು ಪರಿಶುದ್ಧಾತ್ಮನ ಹೊಂದಿದ್ದೇವೆ. ಅಳತೆ ಇಲ್ಲದ ಆತ್ಮನು ನಾವು ಹೊಂದಿಕೊಂಡಿದ್ದೇವೆ. ಹೊಂದಿಕೊಂಡು ಏನು ಮಾಡ್ತಿದ್ದೇವೆ? ಬೈಬಲ್ ಅನ್ಯ ಭಾಷೆ ವರವನ್ನು ನಾವು ಹೊಂದಿಕೊಂಡಿದ್ದೇವಾ? ಅನ್ಯ ಭಾಷೆ ವರವಿದೆಯಾ? ನಾವು ಅನ್ಯ ಭಾಷೆಗಳು ಮಾತನಾಡ್ತೀವ? ಬಟ್ ಈ ಅನ್ಯ ಭಾಷೆಗಳಲ್ಲಿ ಮಾತನಾಡದೆ ನಮ್ಮಲ್ಲಿರುವ ಆ ದೇವರ ಪೊಟೆನ್ಷಿಯಲ್ ಹೊರಗಡೆ ಬರುವುದು ಹೇಗೆ? ಅದಕ್ಕೆ ಕೇಳ್ತೇವೆ ನಾವು, ಅದರ ವಿಷಯ ಏನಂದರೆ ನಾವು ಮಾತನಾಡೋದಿಲ್ಲ. ಅದಕ್ಕೆ ಸ್ವಾಮಿ ಬೈಬಲ್ ವಾಕ್ಯ ಹೇಳ್ತತೆ, ನಾವು ಕರ್ತನನ್ನು ಆರಾಧಿಸುವಾಗ ಏನು ಮಾಡಿ, ದೇವರ ಆತ್ಮನು ನಮ್ಮನ್ನು ಏನು ಮಾಡ್ತಾನೆ? ನಡೆಸೋನಾಗ್ತಾನೆ. ನಾವು ಆರಾಧನೆ ಮಾಡುವಾಗ ಅಸ್ಥಿವಾರಗಳು ಏನಾಗ್ತವೆ? ಕದಲಿ ಹೋಗ್ತವೆ. ಮತ್ತು ಸರ್ಪಣೆಗಳು ಏನಾಗ್ತವೆ? ಕಳಚಿ ಬೀಳ್ತವೆ. ಬಾಗಿಲುಗಳು ಏನಾಗ್ತವೆ? ತೆರೆಯಲ್ಪಡ್ತವೆ. ಮತ್ತು ನಾವು ಕರ್ತನನ್ನು ಆರಾಧಿಸ್ತಿರುವಾಗ ಇನ್ನೂ ಏನಾಗ್ತದೆ? ಪರಿಶುದ್ಧಾತ್ಮನ ಪ್ರಕಟಣೆ ಅದು. ಸೊ ಅದಕ್ಕಾಗಿ ನಾವು ಕರ್ತನನ್ನು ಆರಾಧಿಸುವಂಥದ್ದು ನಮ್ಮ ಪ್ರಾರ್ಥನೆಯಲ್ಲಿ ಪ್ರತಿದಿನ ಒಂದು ಭಾಗವಾಗಿರಬೇಕು. ಎರಡನೇದಾಗಿ ಅನ್ಯ ಭಾಷೆಗಳು. ಬೈಬಲ್ ವಾಕ್ಯ ಹೇಳ್ತದಲ್ಲ, ನನ್ನಲ್ಲಿ ನಂಬಿಕಿಟ್ಟವನು ಏನು ಮಾಡ್ತಾನೆ? ನನ್ನ ನಂಬಿದವನು ಹೊಸ ವಾಣಿಗಳನ್ನು, ಆ ಹೊಸ ವಾಣಿಗಳನ್ನು ದೇವರು ನಮಗೆ ಯಾಕೆ ಕೊಟ್ಟಿದ್ದಾನೆ? ಬೈಬಲ್ ವಾಕ್ಯ ಹೇಳ್ತತೆ, ವಾಣಿಗಳನ್ನಾಡುವವನು ಯಾರ ಸಂಗಡ ಆಡ್ತಾನೆ? ಮನುಷ್ಯರ ಸಂಗಡ ಅಲ್ಲ. ಆ ವಚನ ಇಲ್ವಾ? ಎಷ್ಟನೇ ವಚನ? 4ನೇ ವಚನ ನೋಡಿ, ಓದ್ರಿ.
ವಾಣಿಗಳನ್ನು ಆಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನ ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರು ಏನಂತೆ ಯಾರೂ ತಿಳ್ಕೊಳ್ಳುವುದಿಲ್ಲ. ಆದರೆ ಅವನು ದೇವರ ಸಂಗಡ ಏನು ಮಾತಾಡ್ತಿದ್ದಾನೆ? ಎಲ್ಲ ದೇವರ ಸಂಗಡ ಏನು ಮಾತಾಡ್ತಿದ್ದಾನೆ? ರಹಸ್ಯಾರ್ಥಗಳು, ಏನೋ ನಮಗೆ ಗೂಢವಾದ ಸಂಗತಿಗಳನ್ನು ಹಿಡ್ಕೊಂಡು ನಾವು ಮಾತನಾಡ್ತಾನೆ ಇರ್ತೀವಂತೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಭಾಷೆಗಳನ್ನು ಮಾತನಾಡುವವನು ಏನಂತೆ ತನಗೆ ಒಂದು ಅದು ಯಾರ ಮನುಷ್ಯನಿಗೆ ಅರ್ಥ ಆಗೋದಿಲ್ಲ. ಒಂದು ಎರಡನೇದಾಗಿ ಬರೀ ದೇವರ ಸಂಗಡ ಏನು ಮಾಡ್ತಾನೆ? ರಹಸ್ಯಗಳನ್ನು ಮಾತನಾಡ್ತಾನೆ. ಮೂರನೇದಾಗಿ ಏನು? ತನಗೆ ತಾನು ಕ್ಷೇಮ. ಈಗ ನೋಡಿ, ನಮಗೆ ದೇವರ ವಾಕ್ಯದಲ್ಲಿ ಇದು ವಾಕ್ಯವನ್ನು ಅನ್ಯ ಭಾಷೆಗಳನ್ನು ಮಾತನಾಡುವವನು ತನಗೆ ತಾನು ಕ್ಷೇಮಾಭಿವೃದ್ಧಿಯನ್ನು ಉಂಟು ಮಾಡಿಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಆತ್ಮದಲ್ಲಿ ಪ್ರಾರ್ಥನೆ ಮಾಡುವವನು ಹೇಗೆ ಮಾತಾಡ್ತಾನೆ ಅಂದರೆ, ಪರಿಶುದ್ಧಾತ್ಮ ದೇವರು ನಮ್ಮ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವಂತೆ ಮಾಡ್ತಾನಂತೆ. ಸೊ ಇದು ನಾವು ಕೇಳಿದೆವು. ಆರಾಧನೆ ಅಂದರೆ ನಾವು ಕೇಳಿದೆವು, ಆರಾಧನೆ ಮಾಡ್ತಿರುವಾಗ ದೇವರು ಹೇಗೆ ಕಾರ್ಯ ಮಾಡ್ತಾನೆ ಎಂಬುದಾಗಿ. ಅನ್ಯ ಭಾಷೆಗಳು ಮಾತನಾಡುವಾಗ ಏನಾಗ್ತದೆ ಎಂಬ ಕಾರ್ಯಗಳನ್ನು ನಾವು ಕೇಳಿದೆವು. ಬಟ್ ಆದರೆ ನಾವೇನು ಮಾಡಿಬಿಡೋದಿಲ್ಲ. ಸರಿ, ಅನ್ಯ ಭಾಷೆಗಳು ಮಾತಾಡೋದೇ ಕ್ಷಮಾಭಿವೃದ್ಧಿ ಆಗ್ತದೆ. ಅನ್ಯ ಭಾಷೆಗಳು ಮಾಡುವಾಗ ನಾನು ದೇವರ ಸಂಗಡ ಮಾತನಾಡ್ತೇನೆ. ಅನ್ಯ ಭಾಷೆಗಳು ಮಾತನಾಡ್ತಿರುವಾಗ ಏನಾಗ್ತದೆ? ನಾನು ಕ್ಷಮಾಭಿವೃದ್ಧಿ ಹೊಂದಿಕೊಳ್ತೇನೆ ಅಂತ ಹೇಳುವಾಗ ನಾವು ಎಷ್ಟು ಜನ ಪ್ರತಿದಿನ ನಾವು ಅನ್ಯ ಭಾಷೆಗಳು ಮಾಡಲಿಕ್ಕೆ ತೀರ್ಮಾನ ಮಾಡ್ತೇವೆ? ಅದಕ್ಕೆ ನನ್ನ ಪ್ರಶ್ನೆ ಏನಂದರೆ, ನಾವು ಏನೇನೆಲ್ಲ ಸಂಗತಿಗಳು ಕೇಳಿದ್ದೇವೆ, ಅದಕ್ಕೆ ನಮ್ಮ ರೆಸ್ಪಾಂಡ್ ಏನು? ಅದಕ್ಕೆ ರೆಸ್ಪಾಂಡ್ ನಾವು ತಗೊಳ್ಳದಿದ್ದರೆ ನಾವು ಒಂದು ಡಮ್ಮಿ ಪೀಸ್ಗಳಾಗಿ ಉಳಿದು ಬಿಡ್ತೀವಾಗಲಿ ನಮ್ಮ ಜೀವನದಲ್ಲಿ ಯಾವ ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬೈಬಲ್ ವಾಕ್ಯ ಹೇಳ್ತೇವೆ, ಯೇಸು ಹೇಳ್ತಾನೆ, ನಾನು ಏನು ಹೇಳಿ ಆತನು ನೋಡಿ, ಎಲ್ಲರೂ ಮಾರ್ಕನ ಬರೆದ ಸುವಾರ್ತೆಗೆ ಬರೋಣ. 11ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಆತನು? ನಿಮಗೆ ಸತ್ಯವಾಗಿ ಹೇಳ್ತೇನೆ, ಯಾವನಾದರೂ ಇವನಿಗೆ ಏನಂತೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ, ಹಲ್ಲೆಲೂಯ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಏನಂತ ಹೇಳ್ತಾನೆ? ನೀವು ಏನು ಹೇಳ್ತೀರೋ ಅದು ಆಗುತ್ತದೆ ಅಂತ ನಂಬಿದರೆ ಅದೇ. ಯಾವನಾದರೂ ಈ ಬೆಟ್ಟಕ್ಕೆ ಏನಂತೆ ಕಿತ್ತುಕೊಂಡು ಹೋಗಿ ನೀನೇನು ಬಿಡು ಬಿಡು. ಯಾಕಂದರೆ ಯೇಸು ಸ್ವಾಮಿ ಆ ವಿಧವಾಗಿ ಹೇಳಿದೆ. ಏನೋ ಅಂಜೂರದ ಗಿಡವನ್ನು ನೋಡಿದಾಗ ಅದರಲ್ಲಿ ಏನು ಕಂಡಿಲ್ಲ? ಫಲ ಕಾಣಲಿಲ್ಲ, ಬರೀ ಎಲೆಗಳು ಮಾತ್ರ ಇತ್ತು. ಅದಕ್ಕೆ ಯೇಸು ಸ್ವಾಮಿ ಏನು ಮಾಡಿದ? ಅದನ್ನು ಶಪಿಸಿದ. ಅದನ್ನು ಶಪಿಸಿದಾಗ ಮರುದಿನ ಅದೇ ದಾರಿಯಲ್ಲಿ ಬರ್ತಿರುವಾಗ ಪೇತ್ರರು ಯೇಸು ಸ್ವಾಮಿ ಕೇಳ್ತಾನೆ, ಸ್ವಾಮಿ, ನೀನು ಶಪಿಸಿದ ಅಂಜೂರದ ಗಿಡ ಏನಾಯಿತು? ಏನಾಯಿತು? ಒಣಗಿ ಹೋಯಿತು. ಬೇರು ಸಮೇತ ಏನಾಯಿತು? ಒಣಗಿ ಹೋಯಿತು. ಅದಕ್ಕೆ ಯೇಸು ಸ್ವಾಮಿ, ನೋಡಿದೆಯಾ, ನಾನು ಯಾರು ಗೊತ್ತಾ? ನಾನು ದೇವರ ಮಗನು, ನಾನು ಪ್ರತ್ಯೇಕವಾಗಿ ಅಭಿಷೇಕಿಸಲ್ಪಟ್ಟವನು, ನಾನು ಮಾತ್ರ ಈಗ ಮಾಡಬಲ್ಲೆನು ಅಂತ ಹೇಳ್ತಾನೆ. ಆಗ ಯೇಸು ಸ್ವಾಮಿ ಹೇಳುವ ನಿಜವಾದ ಅರ್ಥ ಏನಂದರೆ, ಪೇತ್ರರು, ಈ ಗಿಡ ಒಣಗಿ ಹೋಗೋದು ನೀನು ನೋಡಿ ಆಶ್ಚರ್ಯಪಡ್ತಿದೆಯಲ್ಲ. ಗಿಡ ಒಣಗಿ ಹೋಗೋದಲ್ಲ, ನೀನು ಮಾತನಾಡಿದರೆ ಗಿಡ ಒಣಗಿ ಹೋಗೋದಲ್ಲ, ಏನಾಗ್ತದೆ? ನೋಡಿ ಏನು ಹೇಳ್ತಾ ಇದ್ದಲ್ಲಿ, ಏನು ಹೋಗ್ತಿದ್ದಾನೆ? ಯಾವನಾದರೂ, ಇವನು ಅಂತಲ್ಲ, ಯೇಸು ಕ್ರಿಸ್ತನಲ್ಲಿ ಇರುವಂಥ ವ್ಯಕ್ತಿ. ಅದಕ್ಕೆ ನಾನು ಅದಕ್ಕೆ ಹೇಳೋದು, ಅನಾಯಿಂಟಿಂಗ್ ಹೆಚ್ಚು, ಅನಾಯಿಂಟಿಂಗ್ ಕಡಿಮೆ, ಅದೆಲ್ಲ ಸುಳ್ಳು ಮಾತು. ಯೇಸು ಕ್ರಿಸ್ತನಲ್ಲಿದ್ದೇವ, ಕ್ರಿಸ್ತನು ಅಭಿಷಕ್ತನು. ಆತನಲ್ಲಿ ಇರುವವರೆಲ್ಲರೂ ಹೇಳ್ರಿ, ಆತನಲ್ಲಿರುವವರೆಲ್ಲರೂ. ಭಾಳ ಸಾರಿ ನೀವು ಹಂಗೆ ಯೋಚನೆ ಮಾಡ್ತೀರಾ, ಬೇರೆಯವ್ರ ಅಭಿಷೇಕ ಇದೆ ಅಂತ ನಂಬುತ್ತೀರಾ, ಆಗಲಿ ನಿಮಗೆ ಅಭಿಷೇಕ ಇದೆ ಅಂತ ನಂಬುತ್ತೀರಾ? ಹಲೋ, ನಿಮಗೆ ಅಭಿಷೇಕ ಇದೆಯಾ? ಆದರೆ ನಿಮಗೆ ನೀವು ಯಾವತ್ತಾದರೂ ಪ್ರಾರ್ಥನೆ ಮಾಡ್ಕೊಳ್ತೀರಾ? ನಿಮ್ಮ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡಿದ್ರೆ ಆಗ್ತದೆ, ನಾನು ಮಾತನಾಡಿದ್ರೆ ಆಗ್ತದೆ ಅಂತ ನಂಬ್ತೀರಾ? ಯಾಕಂದ್ರೆ ಬೈಬಲ್ನಲ್ಲಿ ದೇವ್ರು ಹಂಗೆ ಹೇಳ್ತಾ ಇಲ್ಲ. ನಮ್ಗೆ ಯಾವಾಗಲೂ ಯಾರಾದರೂ ಒಬ್ಬ ಸೇವಕರು ಬರ್ತಿದ್ದಾರೆ, ಅವರು ಸತ್ತವ್ರು ನೆಬಿಸಿದ್ದಾರೆ ಅಂತಂದರೆ ತಗೋ ಓಡು ಅಲ್ಲಿ. ಅವರು ಕೂಡ ನಿಮ್ಮಂಥ ಸ್ವಭಾವವುಳ್ಳ ಮನುಷ್ಯರೇ ಎಂಬುದಾಗಿ ಯೋಚನೆ ಮಾಡೋದಿಲ್ಲ. ಈ ನಮ್ಮ ಭಾರತ ದೇಶದಲ್ಲಂತೂ ಮನುಷ್ಯರನ್ನು ಪೂಜೆ ಮಾಡೋದಂದರೆ ಭಾರಿ. ಯಾಕೆ ಗೊತ್ತಾ? ನಾವು ಕೇಳಿದ ಸಂಗತಿಗಳು ನಾವು ರೆಸ್ಪಾಂಡ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಇನ್ನೊಬ್ಬರು ಮಾಡ್ತಿದ್ರೆ ತಲೆ ಕೊಡ್ಲಿಕ್ಕೆ ಇಷ್ಟ. ಅದೇ ಬೈಬಲ್ ವಾಕ್ಯ ಯೇಸು ಹೇಳ್ತಾನೆ, ಇನ್ನೊಂದು ಸತ್ತು ಹೋದರೆ ಆ ವಚನ,
ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಅಲ್ಲಿಂದ ಹೋದ್ರಿ ಬಾ. ಹೆಂಗೆ ಹೇಳ್ತಿದ್ದೇನೆ? ಇನ್ನು ಹೆಂಗೆ ಹೇಳ್ಬೇಕ್ರಿ ದೇವ್ರು ನಮಗೆ? ಅಲೋ, ಎಲ್ಲ ಇಲ್ಲಿ ಕೇಳ್ರಿ ಸ್ವಲ್ಪ. ಇನ್ನು ಹೇಗೆ ಹೇಳಬೇಕು ದೇವ್ರು? ನಾನು ನಿಮ್ಗೆ ಹೆಂಗೆ ಹೇಳ್ತಿದ್ದೀನಿ? ಏನಮ್ಮ ರೇವತಿ, ನಿಂಗೆ ಹೇಗೆ ಹೇಳ್ತಿದ್ದೀನಿ? ಏನಮ್ಮ ಸುಪ್ರೀತಾ, ನಿಂಗೆ ಹೆಂಗೆ ಹೇಳ್ತಿದ್ದೀನಿ? ಸತ್ಯವಾಗಿ ಹೇಳ್ತೀನಿ. ಆದರೆ ನಾವು ಸತ್ಯವಾಗಿ ನಂಬೋದಿಲ್ಲ. ನಮಗೆ ನಾವು ನಂಬೋದಿಲ್ಲ, ಬೇರೆಯವ್ರದ್ದು ನಂಬುತ್ತೇವೆ. ಸೇವಕರು ಬಂದು ಒಂದು ಪ್ರಾರ್ಥನೆ ಪಾಸ್ಟರ್ ತಲೆ ಮೇಲೆ ಕೈ ಇಡ್ರಿ. ಎಷ್ಟು ದಿನ ತಲೆ ಮೇಲೆ ಕೈ ಇಡೋದು? ಹಲೋ, ನಾನು ನಿಮಗೆ ಹೆಂಗೆ ಹೇಳ್ತೀನಿ? ಅದಕ್ಕೆ ಆತನ ಸತ್ಯವಾಗಿ ಹೇಳುವುದಕ್ಕೆ ನಿನ್ನ ರೆಸ್ಪಾನ್ಸ್ ಏನು ಮಾಡ್ತೀಯಾ? ಆರಾಧನೆ ಅಂದರೆ ಏನು ತಿಳ್ಕೊಂಡಿವಿ? ಅನ್ಯ ಭಾಷೆಗಳಲ್ಲಿ ನಮಗೇನು ಸಿಗುತ್ತದೆ? ಇದಕ್ಕೆ ರೆಸ್ಪಾಂಡ್ ಮಾಡದೇ ಇದ್ದರೆ ಕೇಳ್ತೀವಾಗಲಿ, ಇದ್ರ ಮೂಲಕ ಯಾವ ಫಲಿತಗಳು ನಾವು ನೋಡಕ್ಕೆ ಹೋಗೋದಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ನೋಡಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯಗಳು ಬರ್ತಾ ಇರ್ತವೆ. ಆ ಬಂದ ಸಂಶಯಗಳನ್ನೆಲ್ಲ ಏನು ಮಾಡಬೇಕು? ಅಲೋ, ತಿರಸ್ಕರಿಸಬೇಕು. ನಾನು ದೇವರ ಮಗನಾಗಿದ್ದೇನೆ. ನಾನು ನೋಡಿ, ದೇವರು ನಮ್ಮನ್ನು ಎಷ್ಟು ಹಾನರ್ ಮಾಡ್ತಿದ್ದಾನೋ. ನೀನು ಹೇಳಿದಂತೆ ಆತನ ಹೇಳ್ತಾನಲ್ಲ, ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ವ್ಯರ್ಥವಾಗಿ ಹಿಂದಿರುಗಿ ಹೋಗುವುದಿಲ್ಲ. ಈಗ ಕ್ರಿಸ್ತನಲ್ಲಿರುವ ನಮಗೆ ಹೇಳ್ತಿದ್ದಾನೆ. ಅಂದರೆ ಮಕ್ಕಳ್ರ, ನೀವು ಹೇಳಿದರೆ ನಾನು ಹೇಳಿದ ಹಾಗೆ ಏನು? ಯಾರು ಈಗ ಒಪ್ತೀರಾ ಈ ಮಾತು? ಇಲ್ಲಿದ್ದರೆ ಯೇಸು ಸ್ವಾಮಿ ಯಾಕೆ ಹೇಳ್ತಾನೆ? ನೀವು ಹೇಳಿದ ಮೇಲೆ ದೇವರು ಹೇಳಿದ. ದೇವರು ಕತ್ತಲು ನೋಡಿದಾಗ ಆತನಿಗೆ ಬೆಳಕು ಬೇಕನ್ನಿಸ್ತು ಆದಿಕಾಂಡದಲ್ಲಿ. ಅದಕ್ಕೆ ಏನು ಹೇಳಿದ? ಅಯ್ಯೋ ಕತ್ತಲುಂಟಲ್ಲ, ಎಂಚಿನ ಮಲ್ಪೋಡು ಅಂತ ಹೇಳಿದ್ನ? ಏನು ಹೇಳಿದ? ಈಗ ಆತ ನಮಗೆ ಕಲಿಸಿಕೊಡೋದೇನು? ಬೆಟ್ಟ ನೋಡ್ತಿದ್ದೀರಿ, ಬೆಟ್ಟ ನೋಡುವಾಗ ಏನೇನು ಹೇಳ್ತೀರಿ? ಅಂಜೂರದ ಗಿಡ ಒಣಗಿ ಹೋಗಿದ್ದಕ್ಕಾಗ ಅಷ್ಟು ಆಶ್ಚರ್ಯ ಪಡ್ತೀಗಲ್ಲ ಪೇತರು. ಅಂಜೂರದ ಗಿಡ ಬಿಡು, ಬೆಟ್ಟ ಕೇಳಿದ್ರು ಕೂಡ ಅದೆಲ್ಲಿಗೆ ಹೋಗ್ತದೆ? ಆದರೆ ಏನು ಮಾಡ್ಬೇಕು? ನೀನು ಸಂಶಯ ಪಡದೆ ನಾನು ಹೇಳಿದ್ದಾಗ್ತದೆ. ಎಲ್ಲಿ ಅದೇ ಮಾಡಿದ. ಎಲ್ಲಿ ಏನು ಮಾಡಿದ? ಅವನು ಮಳೆ ಬರಬಾರ್ದು ಅಂತ ಹೇಳಿ, ನಾನು ಮಳೆ ಬರಬಾರ್ದು ಅಂತ ಅವನು ಹೆಂಗೆ ಪ್ರಾರ್ಥನೆ ಮಾಡಿರ್ಬೋದು ಗೊತ್ತಾ? ದೇವರೇ ಮಳೆ ಬರದಾಗೆ ಕಾಪಾಡು, ಮಳೆ ಮಳೆ ಬರುವಾಗೆಲ್ಲ ಹೇಳ್ತೆ, ಮಳೆ ನಾನು ಹೇಳದೆ ಮಳೆ ಆಗಲಿ ಮಂಜಾಗಲಿ ಬೀಳಬಾರ್ದು. ಆಗ ಬೀಳಲಿಲ್ಲ ಅಂತ ಅರ್ಥನ? ಎಷ್ಟೋ ಸಾರಿ ಉದುರಿರ್ಬೋದು. ಹೇಗೆ ಬಂದಿರಿ ಏನಂತ ವಾಪಸ್ ಕಳಿಸ್ಕೊಡ್ತಿದ್ದ. ಪ್ರೈಸ್ ದಿ ಲಾರ್ಡ್. ಹೇಗೆ ಬಂದೆ ಅಂತ ಏನು ಮಾಡಿದ? ವಾಪಸ್. ಎಷ್ಟೋ ಸಾರಿ ಅದಕ್ಕೆ ನಾವು ನೋಡ್ತೀವಲ್ಲ, ಮಳೆ ಬರುವಾಗ ಅವನು ಹೇಗೆ ಹೇಳಿದ? ಮಳೆ ಬಾ. ಆಹಾಬನಿಗೆ ಹೇಳ್ದ, ನಾನು ದೊಡ್ಡ ಮಳೆ ಶಬ್ದವನ್ನು ಕೇಳ್ತಾ ಇದ್ದೇನೆ, ನೀವು ಬೇಗ ಹೋಗಿ ಊಟ ಮಾಡಿ, ಇಲ್ಲಿದ್ರೆ ಮಳೆಯಲ್ಲಿ ನಿನ್ನ ಏನು ಮಾಡಿಬಿಡ್ತದೆ ಹೇಳ್ರಿ, ಅಡ್ಡಿ ತಡೆದು ಬಿಡ್ತತೆ. ಅದಕ್ಕೆ ಏಲಿಯ ಹೋಗಿ ಏನು ಮಾಡ್ತಾ? ಮಳೆ ಪ್ರಾರ್ಥನೆ, ನಾನು ಅಂತೀನಿ ಅವನ ಪ್ರಾರ್ಥನೆ, ದೇವರೇ ಮಳೆ ಕೊಡು ಅಂತ ಪ್ರಾರ್ಥನೆ ಮಾಡಲಿಲ್ಲ. ಅದು ಮಳೆ ನಾನು ಆಜ್ಞಾಪಿಸ್ತೇನೆ ಬಾ, ಮಳೆ ನಾನು ಆಜ್ಞಾಪಿಸ್ತೇನೆ ಬಾ ಅಂತ ಹೇಳ್ತಾ ಇದ್ದ. ಸೇವಕನ ಕಳಿಸ್ತಿದ್ದ. ನೋಡಿದ ಏನಪ್ಪ ಅಂದ? ರೆಸ್ಪಾಂಡ್ ಇಲ್ಲದಿದ್ದರೂ ಅವನು ಬಿಡಲಿಲ್ಲ. ಲಾಸ್ಟಿಗೆ ಅವನು ನೋಡಿದ, ಎಷ್ಟು ಹಂಗ ಎಷ್ಟು ಮಾಡ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಅರಿಕೆ ಮಾಡುವಾಗ ಉಂಟಲ್ಲ, ಅದಕ್ಕೆ ಭಾಳ ಪವರ್ ಉಂಟು. ನಾವು 4 ಕಡೆಗೆ ಮಾತನಾಡ್ತಿರ್ತೇವೆ, ನಾವು ಬೆಟ್ಟಗಳಿಗೆ ಮಾತನಾಡ್ತಿರ್ತೇವೆ, ಸಮಸ್ಯೆಗಳಿಗೆ ಮಾತನಾಡಿದಾಗ ನಾವೇನು ಮಾಡಬೇಕು? ಈ ಮಾತನಾಡುವುದನ್ನು ಪ್ರಾರಂಭ ಮಾಡಬೇಕಾಗಲಿ ನಾವು ಕೇಳಿಬಿಟ್ಟು ಮನೆಗೆ ಹೋಗಿಬಿಟ್ಟು ಮರ್ತೋಗ್ಬಿಡು. ಅದಕ್ಕೆ ಪರಿಶುದ್ಧಾತ್ಮ ದೇವರು ನನ್ನ ಹತ್ರ ಮಾತನಾಡಿದ. ನೀನು ಹೇಗೆ ರೆಸ್ಪಾಂಡ್ ಕೊಡ್ತೀವಿ ನನ್ನ ಬೋಧನೆ ಕೇಳಿದ ಮೇಲೆ, ಹಾಗೆ ನೀನು ನೋಡ್ತೀವಿ ನೀನು ಎಷ್ಟು ರೆಸ್ಪಾಂಡ್ ಮಾಡ್ತೀವಿ. ಈಗ ಅನ್ಯ ಭಾಷೆಗಳ ಬಗ್ಗೆ ಕೇಳಿದ್ವಿ, ಆರಾಧನೆ ಬಗ್ಗೆ ಕೇಳಿದ್ವಿ. ಕಮಾನ್, ಒಂದಿನ ತೀರ್ಮಾನ ಮಾಡೋಣ, ಎಡ ಬಿಡದೆ ನಾನು ದೇವರನ್ನೇ ಮಾಡ್ತೇನೆ, ಆರಾಧಿಸ್ತೇನೆ. ನಾನು ಇಡೀ ದಿನ ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಆರಾಧನೆ ಮಾಡ್ತಾ ಇರ್ತೇನೆ.
ನಾನು ಅನ್ಯ ಭಾಷೆಗಳು ಮಾತನಾಡ್ತಾ ಇರ್ತೀನಿ, ನಾನು ದೇವರ ವಾಕ್ಯವನ್ನೇನು ಮಾಡ್ತಿರ್ತೀನಿ, ಮಾತನಾಡ್ತಾ ಇರ್ತೀನಿ. ಇಂಥ ತೀರ್ಮಾನಗಳು ತಗೊಳ್ರಿ, ರೆಸ್ಪಾಂಡ್ ಮಾಡಿರಿ. ಪರಿಸ್ಥಿತಿ ಯಾವುದು ನಮ್ಮ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲರಿ, ಸ್ವಲ್ಪ ಮಾಡಿದ್ದೀವಿ ಗೂಗಲ್ ಮೀಟಲ್ಲಿ, ಭಯ ಹುಟ್ಟಿಬಿಟ್ಟಿದೆ. ಏನಾಗ್ಬಿಟ್ಟಿದೆ? ಭಯ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರ ವಾಕ್ಯವನ್ನು ಸತತವಾಗಿ ನೀನು ನಾನು ಮಾಡಿದರೆ ಈ ರೆಸ್ಪಾಂಡ್ ಹೇಗಿರ್ಬೋದು ನೀವು ಆಲೋಚನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಿಶ್ವಾಸಿಗಳಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಭಾನುವಾರ ಕ್ರೈಸ್ತವರಾಗಬೇಡ್ರಿ. ಭಾನುವಾರ ಬಂದಾಗ ಏನೂ ಮಾಡೋಕ್ಕಲ್ಲ, ಪ್ರತಿದಿನ ನಿಮ್ಮ ಜೀವನದಲ್ಲಿ ದೇವರಿಗೆ ಆರಾಧನೆ, ಸ್ತುತಿ ಆರಾಧನೆ ಇರಲೇಬೇಕು. ಪ್ರತಿದಿನ ಅನ್ಯ ಭಾಷೆಗಳ ಮಾತನಾಡುವ ಅನುಭವ ಏನು ಬೇಕು? ಇರಲೇಬೇಕು. ಪ್ರತಿದಿನ ಬೆಟ್ಟಗಳಿಗೆ ವಿರೋಧವಾಗಿ ನೀನು ಮಾತನಾಡುವ ಮಾತು ಇರಲೇಬೇಕು. 4 ಕಡೆಯಲ್ಲೂ ಜನಗಳೇ, ಯೇಸು ನಾಮದಲ್ಲಿ ಸುವಾರ್ತೆಯಲ್ಲಿ ನಂಬಿಕೆ ಇಡ್ರಿ, ಹೇಳ್ತಾನೇ ಇರ್ರಿ. ಹಲೋ, ನಿದ್ದೆ ಮಾಡಬೇಡ್ರಿ. ಏನು ಮಾಡಬೇಡ್ರಿ? ನಿದ್ದೆ ಮಾಡಬೇಡ್ರಿ. ಕೇಳಿದ ವಾಕ್ಯವನ್ನು ಮಾತಾಡ್ರಿ, ಹಟ್ಟಾಗಿಡೋದು. ಯಾಕಂದರೆ ಸ್ವಾಮಿ ಅಲ್ಲಿ ಕೈ ಇಡ್ರಿ, ಸ್ವಾಮಿ ನೀನು ಏನು ಹೇಳಿದಿಗೋ ಅದು ನಡೀತತೆ, ನಾನು ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ಕೈಯಲ್ಲಿ ನನ್ನ ಹತ್ರ ಹಣ ಇರಲಿಲ್ಲ, ಬಾಲ್ಕನಿ ಬೇಕು ನಮಗೆ, ಫಾಲ್ಸ್ ರೂಫಿಂಗ್ ಬೇಕು. ಎಸ್ಟಿಮೇಷನ್ ನೋಡಲೇ ಇಲ್ಲ, ಎತ್ತಿ ಬದಿ ಬಿಸಾಡಿಬಿಟ್ಟಿದ್ದೀವಿ. ಬಿಟ್ಬಿಟ್ಟು, ಸ್ವಾಮಿ ನೀನು ಬಾಲ್ಕನಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಾಲ್ಕನಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಕರ್ತನೆ ಸ್ವಾಮಿ ಅದ್ಭುತವಾಗಿ ಕರ್ತನ ಮೇಲೆ ರೂಫಿಂಗ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾನೇ ಇದ್ದೆ. ಯಾಕಂದ್ರೆ ಬೈಬಲ್ ವಾಕ್ಯ ನೀವು ಏನೇನು ಬೇಡಿಕೊಂಡಿದ್ದೀರೋ ಅದು ನಾವು ನಮ್ಮ ಪ್ರತಿದಿನ ತರಬೇಕವು. ಅಯ್ಯೋ ಏನಾಗ್ತೈತೋ ಏನೋ, ನಾವೇನೋ ಇಂಥದ್ದು ಬೇಕು ಅಂದ್ಕೊಂಡಿವಿ, ಯಾಕೆ ಇಂಥದ್ದು ಅಡ್ಜಸ್ಟ್ಮೆಂಟ್ ಬೇಡ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವೇನಾಗೋದಿಲ್ಲ. ಅದಕ್ಕೆ ಬೈಬಲ್ ವಾಕ್ಯ ಹೇಳಿದೆ, ಏಲಿ ಅಂತೆ ಮಳೆ ಬರಬಾರದೆಂಬುದಾಗಿ ಬಹಳವಾಗಿ ಪ್ರಾರ್ಥನೆ ಮಾಡಿದ. ಅಂದರೆ ಆಸಕ್ತಿಯಿಂದ. ಅದೇ ವಿಧವಾಗಿ ನಾವು ಕೇಳಿದ ಯಾವ ಸಂಗತಿಗಳು ಕೂಡ ಬೈಬಲಿಂದ ಕೇಳಿದ್ವಲ್ಲ, ಆ ಶಕ್ತಿಯಿಂದ ಮಾಡಲಿಕ್ಕೆ ಪ್ರಾರಂಭಿಸ್ರಿ, ರೆಸ್ಪಾಂಡಿಂಗ್ ಇರ್ತದೆ ನೋಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರೇಟರ್ ದಾರಿಯಲ್ಲಿ ಉಂಟು. ಜನರೇಟರ್ ಎಲ್ಲಿಂಟು? ಇಲ್ಲವಾ ಜನರೇಟರ್ ಯಾವಾಗ ಬರ್ತೈತೆ ಏನೋ ಅಂತ ಹೇಳಿ ಎಲ್ಲ ತಮಾಷೆ ಮಾಡೋರು ಮಾಡ್ತಾ ಇರಲಿ, ಬಂದಮೇಲೆ ಅವರೇ ನಮ್ಮ ಮಟ್ಟಿಗೆ ಬಂದಾಗಿ ಬಿಡ್ತಾರೆ. ಅದಕ್ಕೆ ಅವ್ರು ತಮಾಷೆ ಮಾಡ್ತಾರೆ, ಅವ್ರ ಬಗ್ಗೆ ನಾವು ವಿಮರ್ಶೆ ಮಾಡೋದು ಬೇಡ. ಸ್ವಾಮಿ ನೀವು ಕೊಟ್ಟ 40 kV ಜನರೇಟರ್ಗಾಗಿ ಅಬ್ಬಾ, ಅದರ ಮುಂಚೆ ರೇಟ್ ಕಡಿಮೆ ಇತ್ತಂತೆ, ಇವಾಗ ರೇಟ್ ಹೆಚ್ಚಾಗಿ ಬಿಡ್ತದಂತೆ. ನಾನು ಮೊನ್ನೆ ಒಬ್ಬನ ಕೇಳಿದೆ, ಎಷ್ಟಾಗ್ತದಪ್ಪ 40 kV? ಸರ್ ಸಡನ್ನಾಗಿ ಹೆಚ್ಚಾಯಿತು. ಎಷ್ಟಾಯಿತು? 9 ಲಕ್ಷ ಆಯಿತು. ಅಷ್ಟೇನಾ? ದೇವ್ರಿಗೆ 9 ಲಕ್ಷ ಹೆಚ್ಚಾ? ಅದಕ್ಕೆ ನಾವು ಹೆಂಗೆ ನೋಡಬೇಕು? ದೇವರ ಮೇಲೆ. ಪ್ರೈಸ್ ದಿ ಲಾರ್ಡ್. ಹೇಗಾಗ್ತದೆ ಗೊತ್ತಿಲ್ಲ. ಅದಕ್ಕೆ ನಾವು ಕೇಳಿದ ಸಂಗತಿಗಳನ್ನು ಮರೆತು ಹೋಗಬಾರ್ದು. ಅದಕ್ಕೆ ಪ್ರೈಸ್ ದಿ ಲಾರ್ಡ್. ಬೈಬಲ್ ವಾಕ್ಯ ಹೇಳ್ತೈತೆ, 1 ತಿಮೋಥಿ 2ನೇ ಅಧ್ಯಾಯ ಏನಂತ ಹೇಳ್ತೈತೆ ನೋಡ್ರಿ. ಎಲ್ಲ ಮನುಷ್ಯರಿಗೂ ಎಲ್ಲದಕ್ಕಿಂತ ಮೊದಲು ಏನಂತೆ? ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸ್ತೇನೆ. ನೋಡಿ ಮಾಡಬೇಕೆಂದು ಬೋಧಿಸ್ತೇನೆ. ಫಸ್ಟ್ ಯಾರಿಗ್ಯಾರು ಪ್ರಾರ್ಥನೆ ಮಾಡಬೇಕು? ಎಲ್ಲ ನಿಮ್ಮ ನೆರೆಯವರಿಗಾಗಿ ಯಾವತ್ತಾದರೂ ಪ್ರಾರ್ಥನೆ ಮಾಡ್ತಿದ್ಯಾ? ನೆರೆಯವರಿಗಾಗಿ, ಸ್ನೇಹಿತರಿಗಾಗಿ, ನಮ್ಮ ಬಂಧು ವರ್ಗಕ್ಕಾಗಿ, ನಮ್ಮ ಊರಿನ ಜನಕ್ಕಾಗಿ ನಾವೇನು ಮಾಡಬೇಕು? ಪ್ರತಿದಿನ ಪ್ರಾರ್ಥನೆ ಮಾಡ್ತಿರ್ಬೇಕು. ಯಾಕೆ ಪ್ರಾರ್ಥನೆ ಮಾಡ್ತಿರ್ಬೇಕು ಗೊತ್ತಾ? ನಾವು ಪ್ರಾರ್ಥನೆ ಮಾಡದೇ ಇರೋದರಿಂದ ಸೈತಾನನ ಅವರ ಮೂಲಕ ನಮಗೆ ವಿರೋಧವಾಗಿ ಬರಲಿಕ್ಕೆ ನೋಡ್ತಾನೆ. ಯಾಕಂದ್ರೆ ಬೈಬಲ್ ವಾಕ್ಯ ಬೀಳ್ತದೆ, ರಕ್ಷಣೆ ಹೊಂದದವರ ತಂದೆ ಯಾರು? ಸೈತಾನ್. ಆ ತಂದೆ ಈ ದುರಿಚ್ಛೆಗಳನ್ನು ಅವರು ಏನು ಮಾಡ್ತಾರೆ? ನೆರವೇರಿಸಬೇಕಂದಿರ್ತಾರೆ. ಸೊ ಆ ದುರಿಚ್ಛೆಗಳನ್ನು ಅಡ್ಡಿಪಡಿಸುವುದೇ ಅದು ನಮ್ಮ ಪ್ರಾರ್ಥನೆ. ಅದಕ್ಕೆ ಯೇಸು ನಾಮದಲ್ಲಿ ಅವರೆಲ್ಲ ದುರಾತ್ಮ, ಅವರು ನಿಮಗೆ ವಿರೋಧವಾಗಿ ಕೆಲಸ ಮಾಡೋದು ನೋಡ್ತೀರಾ? ಪೊಲೀಸ್ ಸ್ಟೇಷನ್ಗೆ ಕೇಸ್ ಕೊಡೋಕೆ ಹೋಗಬೇಡ್ರಿ, ಏನು ಪ್ರಯೋಜನ ಇಲ್ಲ, ಅವರು ಕೊಡ್ತಾರೆ. ಇದನ್ನು ಭಾಳ ಜನ ವಿಶ್ವಾಸಿಗಳು ಕೂಡ ಒಂದು ಕಲಿತು ಬಿಟ್ಟಿದ್ದಾರೆ. ಅಂದರೆ ಪೊಲೀಸ್ ಸ್ಟೇಷನ್. ಹಲ್ಲೆಲೂಯಾ. ಪ್ರೇಯರ್ ಹ್ಯಾಸ್ ಎ ಪವರ್ ಫಾರ್ ಎವ್ರಿ ಪ್ರಾಬ್ಲಮ್. ಪ್ರತಿ ಸಮಸ್ಯೆಗೆ
ನಾವು ನಮ್ಮ ನೆರೆಕರವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೀವಿ ಅನ್ಕೋ, ಅವರಲ್ಲಿ ಸೈತಾನ್ ಕಾರ್ಯ ಮಾಡುವುದು ನಿಂತು ಹೋಗ್ತದೆ. ಎರಡನೇದಾಗಿ ಏನಾಗ್ತದೆ ಗೊತ್ತಾ, ಅವರ ಮಧ್ಯದಲ್ಲಿ ನಾವು ಸೇವೆ ಮಾಡಲಿಕ್ಕೆ ಬಾಗಿಲುಗಳು ತೆರೆಯಲ್ಪಡ್ತವೆ. ಆಮೇನ್. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಮುಂದೆ ಹಿಂದೆ ಮನೆಯವರು ಇದಾರಲ್ಲ, ಅವರು ಚರ್ಚಿಗೆ ಬರದಿದ್ದರೆ ನೀನೇ ರೆಸ್ಪಾನ್ಸಿಬಿಲಿಟಿ. ಮನುಷ್ಯರೆಲ್ಲರಿಗೋಸ್ಕರ ಏನು ಮಾಡಬೇಕು ಹೇಳ್ರಿ, ಏನು ಮಾಡಬೇಕು? ನಮಗೆ ಮಾಡೋದಿಲ್ಲ, ನಮಗೇನಿಲ್ಲ, ನಾವು ಮನುಷ್ಯರೆಲ್ಲರಿಗೋಸ್ಕರ ಮಾಡೋದಿಲ್ಲ. ಸುವಾರ್ತೆ ಯಾರಿಗಾದ್ರೂ ಹಾನಿ ಮಾಡ್ತಾ ಇದೆಯಾ? ಇಲ್ಲ. ಅವನು ಮತಾಂತರ ಏನು ಅಂತರ ಆಗಿದೆ ಬಂದು ನೋಡಿದ್ರೆ ತಾನೆ. ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರೇನು? ಅಂದರೆ ಅರ್ಥ ಏನು ಗೊತ್ತಾ, ನಮಗೆ ವಿರೋಧವಾಗಿ ನಿಲ್ತಿರುವ ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ, ನೀವು ಯಾರಿಗಾಗಿ ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿ. ಅವ್ರಿಗೆ ಗೊತ್ತಿಲ್ಲದೆ ಸೈತಾನನ ಮೋಸದಿಂದ ಹೀಗೆ ಮಾಡ್ತಿದ್ದಾರಾಗಲಿ ಇಲ್ಲದಿದ್ದರೆ ಅವರಿಗೆ ಸ್ವಾರ್ಥ ಪ್ರಕಟವಾದರೆ ಅರೆ ಇದು ಎಷ್ಟು ಒಳ್ಳೆಯದಲ್ಲ ಎಂಬುದಾಗಿ ಅವರಿಗೆ ಗೊತ್ತಾಗ್ತದೆ. ಅದಕ್ಕೆ ವಿರೋಧಗಳು ತುಂಬ ಹೆಚ್ಚಾಗಲಿಕ್ಕೆ ಕಾರಣವೇನು ಗೊತ್ತಾ, ಎಲ್ಲಿ ಜನರಿಗಾಗಿ ಪ್ರಾರ್ಥನೆ ಮಾಡೋದು ಕಡಿಮೆ ಆಗ್ತದಲ್ಲ ಅಲ್ಲಿ ವಿರೋಧಗಳು ಹೆಚ್ಚಾಗ್ತಾ ಬರ್ತವೆ. ಯಾಕಂದರೆ ನಾವು ನೋಡ್ತೀವಿ ಸೈತಾನಿಗೆ ಹೇಗೆ ಕೆಲಸ ಮಾಡ್ತಾನೆ, ರಹಸ್ಯವಾಗಿ. ಯಾಕೆ ಕೆಲಸ ಮಾಡ್ತಿರ್ತಾನೆ? ಈಗ ಬಹಿರಂಗವಾಗಿ ಕೆಲಸ ಮಾಡೋ ಸಮಯ ಅಲ್ಲ, ಯಾಕಂದರೆ ಇದು ಸಭೆಯ ಸಮಯ. ನಾನು ನನ್ನ ಸಭೆಯನ್ನು ಕಟ್ತೇನೆ, ಪಾತಾಳ ಲೋಕದ ಬಲವದನ್ನು ಏನು ಮಾಡಲಿಕ್ಕಾಗಲ್ಲ, ಏನಾಗಲ್ಲ, ಸೋಲಿಸೋದೇ ಇಲ್ಲ. ನಿಮ್ಮಲ್ಲಿರುವವನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನಾಗಿದ್ದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ದೇವರಿಗೆ ಒಳಗಾಗಿರಿ, ಸೈತಾನ್ ಎದುರಿಸಿದ್ರೆ ಅವನೇನಾಗ್ತಾನೆ. ಸೊ ಈಗ ಎಲ್ಲ ಅಧಿಕಾರವು ಯಾರ ಕೈಯಲ್ಲಿ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ಯಾರ ಕೈಯಲ್ಲಿ ಕೊಡಲ್ಪಟ್ಟಿದೆ? ಸಭೆಯಾದ ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ನಾನು ನೀನುಗಿನ್ನ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ ಇದು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋಗದೆ ಪ್ರಾರ್ಥನೆ ಮಾಡ್ತಾ ಇದ್ದೀವಾ, ಖಂಡಿತವಾಗಿ ನಮ್ಮ ನೆರೆಕರವರೆಲ್ಲರೂ ನಮ್ಮ ಸ್ನೇಹಿತರಾಗಿ ಮಾರ್ಪಟ್ಟು ಬಿಡ್ತಾರೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಅವರ ಮಧ್ಯದಲ್ಲಿ ಸುವಾರ್ತೆ ವ್ಯಾಪಕವಾಗಲಿಕ್ಕೆ ಮಾರ್ಗಗಳು ತೆರೆಯಲ್ಪಡ್ತವೆ. ನಾವು ನೋಡ್ತೀವಿ, ನಮ್ಮ ಸಾಹೇಬರವರೆಲ್ಲ ಇದ್ದರು, ಒಂದಾನೊಂದು ದಿವಸ ನಮ್ಮ ನೋಡಿದ್ರೆ ಆಗ್ತಿರಲಿಲ್ಲ. ಆದರೆ ಈಗ ಪರೀಕ್ಷೆಗಳಿಗೆ ಅವ್ರ ಮಕ್ಕಳು ಹೋಗುವಾಗ ಪ್ರಾರ್ಥನೆ ಮಾಡಿ ಫಾದರ್, ದಿ ಗಾಡ್ ವಿಲ್ ಓಪನ್ ದ ಡೋರ್ಸ್. ಆದರೆ ಯಾರಾದರೆ ಇಂಥ ಪ್ರಾರ್ಥನೆ ಮಾಡದೆ ದೇವರು ನಮಗೆ ಹೇಳ್ಕೊಟ್ಟಿದ್ದ ಸಂಗತಿಗಳನ್ನ ಒಂದು ತೀರ್ಮಾನ ತಗೊಳ್ಳೋದು ಇರ್ತೀವಲ್ಲ, ಏನು ಪ್ರಯೋಜನವಾಗೋದಿಲ್ಲ. ನೋಡಿ ನೀವು ನೋಡಿ ಮತ್ತೆ ಹೇಳ್ತದೆ, ನೋಡಿ ಬೈಬಲ್ ಹೇಳ್ತದೆ, ಏನು ಬೇಕು ನಮಗೆ? ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ, ನೋಡಿ ಹೆಂಗಂತೆ, ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ರಿ. ಹೆಂಗಿರ್ಬೇಕು ನಾವು ಹೇಗಿರ್ಬೇಕು? ನಾವು ಸುಖ ಹೇಳ್ರಿ, ನಾವು ಹೇಗಿರಬೇಕು? ಸುಖ ಸಮಾಧಾನಗಳು ಮಾತ್ರ ಬೇಕು, ಪ್ರಾರ್ಥನೆ ಮಾತ್ರ ಬೇಡ. ಆ್ಯಕ್ಚುಲಿ ಸುಖ ಸಮಾಧಾನಗಳಿಂದ ನಾವು ಭಕ್ತಿಯಲ್ಲಿ ವೃದ್ಧಿ ಆಗದೆ ಎಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಲಿಕ್ಕೆ ಕಾರಣವೇನೆಂದರೆ ಎಲ್ಲದಕ್ಕೆ ಬರ್ತಾರೆ, ಪ್ರಾರ್ಥನೆ ಮಾತ್ರ ಬರೋದಿಲ್ಲ. ನೋಡಿ ಉದಾಹರಣೆ ಹೇಳ್ತೀನಿ, ನಾಳೆ ಹೋರಾಟಕ್ಕೆ ಬಂದೆ ಅಂತೇಳಿ ಎಲ್ಲರೂ ಬರ್ತಾರೆ, ಧಿಕ್ಕಾರ ಹಾಕ್ಲಿಕ್ಕೆ ಎಲ್ಲರೂ ಬರ್ತಾರೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಬನ್ನಿ ಅಂತೇಳಿ ಅದೊಂದು ಗಮ್ಮತ್ತಲ್ಲಿ ಬರೋದು. ಹೋರಾಟ ಗಿರಾಟ ಅಲ್ಲ, ನಿಜವಾದ ಜಯ ಎಲ್ಲಿರ್ತದೆ? ಪ್ರಾರ್ಥನೆ. ಎಂಥ ವಿರೋಧವೇ ಇರಲಿ, ಎಷ್ಟು ದೊಡ್ಡ ವ್ಯಕ್ತಿಯಾಗಿರಲಿ, ನಮ್ಮನ್ನೇನು ಮಾಡಲಿಕ್ಕಾಗಲ್ಲ. ನೋಡಿ ನಾನು ಒಂದು ಹೇಳ್ತೀನಿ, ರಾಜನೇ ನಮಗೆ ವಿರೋಧವಾಗಿ ನಿಂತ್ಕೊಂಡ್ರೆ ನಾವೇನಾದರೂ ಮಾಡಲಿಕ್ಕಾಗ್ತದಾ? ರಾಜನೇ ಮಾತಾಡಿ, ರಾಜನೇ ವಿರೋಧವಾಗಿ ನಿಂತ್ಕೊಂಡ್ರೆ ಏನಾದರೂ ಮಾಡಲಿಕ್ಕಾಗ್ತದಾ? ಆಗೋದಿಲ್ಲ. ಪೇತ್ರನ ಯಾರು ಅರೆಸ್ಟ್ ಮಾಡಿಬಿಟ್ರು? ಪೇತ್ರನ ಅರೆಸ್ಟ್ ಮಾಡಿದ ಯಾರು? ಹೇರೋದು ರಾಜ. ಇವಾಗ ಹೇರೋದು ರಾಜ, ಪೇತ್ರೇ ಇಲ್ಲ, ಚರ್ಚೆ ಇಲ್ಲ, ಪಾಸ್ಟೇ ಇಲ್ಲ, ಚರ್ಚಿನವ್ರು ಏನು ಮಾಡ್ತಾರೆ? ಪಾಸ್ಟರ್ ಇಜ್ಜಿ ಮಾರೆ, ಅದಕ್ಕೆ ಪ್ರಾರ್ಥನೆ ಇಜ್ಜಿ. ಪಾಸ್ಟರ್ ಇಲ್ಲ, ಅಯ್ಯೋ ಹಿಂಗಾಗಿದೆಯಲ್ಲ,
ಆ ದಿನ ಪ್ರಾರ್ಥನೆ ಉಂಟು, ನಾವು ಸೇರಿ ಪ್ರಾರ್ಥನೆ ಮಾಡೋಣ, ನಾವು ಹೋಗಿ ಪ್ರಾರ್ಥನೆ ಮಾಡೋಣ ಎಂಬ ಭಾವನೆ ಇಲ್ಲ. ಆದರೆ ದೇವರಿಗೆ ಸ್ತೋತ್ರ, ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸಭೆಯವರು ಬಂದಂತೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದರಂತೆ. ಯಾರಿಗಾಗಿ? ಅಂಥ ವಿರೋಧವಿದೆ, ರಾಜನೇ ಇನ್ವಾಲ್ವ್ ಆಗಿದ್ದಾನೆ. ನಾವೇನು ಮಾಡ್ತೀವಿ? ನಮ್ಮ ಇಲ್ಲ ಇದರಲ್ಲಿ ಮಿನಿಸ್ಟರ್ಸೇ ಇದ್ದಾರೆ ಅಂದರೆ ಇನ್ನೇನು ಮಾಡೋದು? ಪ್ರಾರ್ಥನೆ ಮಾಡೋದು. ಏನು ಮಾಡಬೇಕು? ಪ್ರಾರ್ಥನೆ, ಅನ್ಯ ಭಾಷೆಗಳು ಪ್ರಾರ್ಥನೆ ಮಾಡ್ತಾ, ಪ್ರೀತಿಯ ಸ್ನೇಹಿತರೆ ವಿಜ್ಞಾಪನೆಗಳು ಮಾಡ್ತಾ, ಅವರಿಂದ ಕೆಲಸ ಮಾಡ್ತಿರೋ ದುರಾತ್ಮ ಕ್ರಿಯೆಗಳನ್ನ ಬಂಧಿಸ್ತಿರುವಾಗ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಪರಲೋಕದಿಂದ ದೇವದೂತ ಬಂತು, ಪೇತ್ರನ ಹೊರಗಡೆ ಕರ್ಕೊಂಬಂತು. ಆದರೆ ಬೀಗ ಹೆಂಗಿದೆ? ಸೆರೆಮನೆಯ ಬೀಗ ತೆರೆಯಲ್ಪಟ್ಟಿತ್ತ? ಹಾಕಿದಂಗಿತ್ತ? ಹಾಕಿದಂಗಿತ್ತೆ. ಎಲ್ಲ ಸೈನಿಕರು ಇದ್ದಾರಾ? ಎಲ್ಲರೂ ಎಷ್ಟು ಜನ ಇದ್ದಾರೆ ಸೈನಿಕರು? 16 ಜನ ಸೈನಿಕರಿದ್ದಾರೆ. ಎಲ್ಲರ ಮಧ್ಯದಲ್ಲಿ ಇದ್ದಾರೆ. ಇದ್ದ ಹಾಗೆ ಇದೆಲ್ಲ. ಆದರೆ ಪೇತ್ರರಿಲ್ಲ. ಪೇತ್ರ ಏನು ಮಾಡ್ತಾನೆ? ಹೊರಗಡೆ ಬಂದು ಪ್ರಸಂಗ ಮಾಡ್ತಿದ್ದಾನೆ. ಅದಕ್ಕೆ ಹೇರೋದ ರಾಜನ ಏನು ಮಾಡಿದ? ಹೋಗಿ ಕರ್ಕೊಂಡು ಬನ್ನಿ ಅವನು. ಕರ್ಕೊಂಡು ಬರೋಕೆ ಹೋದರೆ ಯಾರಿಲ್ಲ? ಯಾರಿಲ್ಲ ಅಲ್ಲಿ. ಸೆರೆಮನೆಗೆ ಕಳಿಸಿದ್ನಲ್ಲ ಕರ್ಕೊಂಡು ಬರಲಿಕ್ಕೆ, ಯಾರನ್ನ? ಪೇತ್ರನ ಕರ್ಕೊಂಡು ಬಂದು ಹೋದ್ರೆ ಯಾರಿಲ್ಲ. ಎಲ್ಲಿಗೋದ? ಹಾಕಿದ್ದ ಬೀಗ ಹಾಗೆ ಉಂಟಾ? ರಾಜನೇ ಅವನು. ಆದರೆ ರಾಜಾದಿರಾಜನು ಕಾರ್ಯ ಮಾಡ್ತಾನೆ. ಅದಕ್ಕೆ ನಾವು ನೋಡ್ತೀವಿ, ಆ ಹೇರೋದ ರಾಜನೇ ಮಾಡಿದಂತೆ ಅಲ್ಲಿದ್ದ ಸ್ಥಳವನ್ನು ಬಿಟ್ಟೇ ಹೋಗ್ಬಿಟ್ನಂತೆ. ನೋಡಿದ್ದೀರಾ ಆ ವಚನ? ಅಪೊಸ್ತಲರ ಹತ್ರ ತೆಗಿರಿ, 13ನೇ ಅಧ್ಯಾಯ 19ನೇ ವಚನ ಓದ್ರಿ. ಹಾಂ 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 ವಿಧಿಸಿದನು. ಬಳಿಕ ಹಾಂ 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 ಅಲ್ಲಿ ಬಿಟ್ಟೇ ಹೋಗಿಬಿಟ್ಟ. ಯೂದಾಯದಿಂದ ಎಲ್ಲಿಗೆ ಹೋಗ್ಬಿಟ್ಟ? ಕೈಸರಿಗೆ ಹೋಗಿಬಿಟ್ಟ. ಯೂದಾಯಿಂದ ಕೈಸರಿಗೆ ಹೋಗೋದು ಮಾತ್ರವಲ್ಲ, ಇನ್ನೊಂದು ಕಥೆ ಆಗೋಗ್ಬಿಡ್ತ ಅವನಿಗೇನು. ಓದ್ರಿ 21ನೇ ವಚನ ಓದ್ರಿ. ಹಾಂ 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 ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ. ನೋಡಿ, ಮನುಷ್ಯನನ್ನು ದೇವರ ನುಡಿ, ಇವನು ದೇವರು ಅಂತ ಆರ್ಭಟಿಸಿದರು. ಆವಾಗಪ್ಪ ಪರಲೋಕದಿಂದ ದೇವದೂತ ಒಂದು ಲಾಪ್ ಅಂತ ಒಂದು ಲಂಪಕಾಯಿ ಕೊಡ್ತು. ಈಗಲೂ ಕೆಲವನ್ನ ದೇವರು ಅಂತ ಹೇಳ್ತಿದ್ದಾರೆ. ಹೌದಾ? ಪರಲೋಕದಿಂದ ಯಾವಾಗ ಪೆಟ್ಟು ಬರ್ತದ್ದು ಗೊತ್ತಿಲ್ಲ. ಒಂದು ಡೇಟ್ ಹೊಡೆಯಷ್ಟಿಗೆ ಏನಾಯಿತು? ಏನು ಬಿದ್ದ? ವಿಳ್ಳು ಬಿದ್ದು ಸತ್ತ. ಆದರೆ 24ನೇ ವಚನ ಹೋದ್ರಿ. ಆದರೆ ದೇವರ ವಾಕ್ಯವು ಹೆಚ್ಚುತ್ತಾ ಬಂತು. ದೇವರ ವಾಕ್ಯ ಅಡ್ಡಿ ಆಯ್ತಾ? ನಿಲ್ಲಿಸಿಬಿಡ್ತೀನಿ ಅಂದ್ಕೊಂಡ್ಬಿಟ್ಟ. ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡಿದರೆ ನಡೆಯುವ ಸಂಗತಿ ನೋಡ್ರಿ. ಆದರೆ ನಮಗೆ ಆಸಕ್ತಿ ಬೇಕು. ನಾವು ಬಿಟ್ಟು ಕೊಡಬಾರ್ದು. ಯಾಕಂದರೆ ನಾವು ಸುಳ್ಳಾಡದ ದೇವರ ವಾಕ್ಯವನ್ನು ನಂಬಿದ್ದೇವೆ. ದೇವರ ವಾಕ್ಯ ಎಂದಿಗೂ ಏನಾಗೋದಿಲ್ಲ. ದೇವರ ವಾಕ್ಯ ಎಂದಿಗೂ ಏನಾಗೋದಿಲ್ಲ, ತಪ್ಪಿ ಹೋಗುವುದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ದೇವರ ವಾಕ್ಯವನ್ನು ಕೇಳೋದಲ್ಲ, ಕೇಳಿದ ದೇವರ ವಾಕ್ಯಕ್ಕೆ ಏನು ರೆಸ್ಪಾಂಡ್ ಮಾಡಿದ್ದೇವೆ. ಏನು ರೆಸ್ಪಾಂಡ್ ಮಾಡಿದೆ? ಆಗ ನೀನು ರೆಸ್ಪಾಂಡ್ ಮಾಡಿ ದೇವರಿಗೆ ಸ್ತೋತ್ರ ಮಾಡ್ತಿರು, ಅದ್ಭುತಗಳು ನಡೀಲಿಕ್ಕೆ ಪ್ರಾರಂಭವಾಗ್ತವೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ರೆಸ್ಪಾಂಡ್ ಮಾಡಿದ ಗೋಲಿಯಾತ್ ಬಿದ್ದುಬಿಟ್ಟ. ಯಾರು? ದಾವೀದನೇನಿದೆ. ಇವನ ಸಂಗಡ ಯಾರು? ಇವನ ಸಂಗಡ ಕಾದಾಡಿದ್ರೆ ಈ ರಾಜ ಏನು ಕೊಡ್ತಾನೆ? ಇದೆಲ್ಲ ಕೊಡ್ತಾನೆ ಹೇಳ್ದ. ಹೌದಾ, ನಾನು ಹೋಗ್ತೀನಿ ಅಂತ ಹೇಳ್ದ. ಅವನ ಸಾಮಾನ್ಯವಾದ ವ್ಯಕ್ತಿ ಅಸಮಾನವಾದ ಕಾರ್ಯವನ್ನು ನೋಡಿಬಿಟ್ಟ. ಅದೇ ವಿಧವಾಗಿ ನಾವು ಸಾಮಾನ್ಯರಲ್ಲ, ಹೊರಗಡೆ ನಾವು ಏನೂ ಇಲ್ಲದ ಗತಿಹೀನರಾಗಿ ಇದ್ದಿರ್ಬೋದು. ಆದರೆ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ದೇವರ ವಾಕ್ಯಕ್ಕೆ ರೆಸ್ಪಾಂಡ್ ಮಾಡ್ತಾ ಬಂದರೆ ಉಂಟಲ್ಲ, ನಾವು ಎಷ್ಟೋ ದೇವರ ಮಹಿಮೆಯನ್ನು ನಾವು ನೋಡೋರಾಗಿದ್ದೇವೆ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನಂದರೆ, ದೇವರ ವಾಕ್ಯಕ್ಕೆ ವಿರೋಧವಾದ ಪ್ರಶ್ನೆ ಹಾಕೋದಲ್ಲ. ದೇವರ ವಾಕ್ಯವನ್ನು ಏನು ಮಾಡಬೇಕಂದ್ರೆ ಸಂಪೂರ್ಣ ಸಂತೋಷವಾಗಿ ಸ್ವೀಕಾರ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಕೇಳಿಬಿಟ್ವಲ್ಲ, ಹೌದಲ್ಲ, ದೇವರ ವಾಕ್ಯ ಹಿಂಗೆ ಹೇಳಿದೆಯಲ್ಲ, ನಾವು ಪ್ರಾರ್ಥನೆ ಮಾಡೋಣ. ಅದಕ್ಕೆ ನನಗೊಂದು ಸಾತಿ ಅನಿಸಿತು, ಅದನ್ನು ಅನಿಸಿದೆ. ನಾನು ಸ್ಟಾರ್ಟ್ ಮಾಡ್ತೇನೆ. ಏನು ಗೊತ್ತುಂಟಾ, ನಾನು ಮಾತ್ರ ಒಂದು ನ್ಯೂಸ್ ಹಾಕೋದು, ಯಾರು ನಮ್ಮ ಗ್ರೂಪಲ್ಲಿ ಚರ್ಚಲ್ಲಿ ಕೂತ್ಕೊಂಡು ಆರಾಧನೆ ಮಾಡ್ತಾ ಇರೋದು. ಅದಕ್ಕೆ ನನ್ನ ಮಗನ ಹತ್ರ ಹೇಳಿದೆ, ಮಗನೇ ಹೋಗ್ಬಿಟ್ಟು ಬೈಬಲ್ ಚರ್ಚಲ್ಲಿ ಕೂತ್ಕೊಂಡು ಇಡೀ ದಿನ
ಒಂದು ಸತಿ ಏನು ಮಾಡಬೇಕು, ಬೈಬಲ್ ಓದ್ತಾನೆ ಇರಬೇಕು. ಒಂದಿನ ಬೈಬಲ್ ಓದ್ತಾನೆ ಇರಬೇಕು. ಬೈಬಲ್ ಓದಿ ಆದ ನಂತರ ಏನು ಮಾಡಬೇಕು, ಚೆಂದವಾಗಿ ಹಾಡಾಡ್ತಾ ಇರೋ ಒಂದೆರಡು ರಾಗ ಮಾಡೋದು, ಅನ್ಯ ಭಾಷೆ ಮಾತಾಡೋದು, ಆ ರಾಗ ಆಡೋದು, ಅನ್ಯ ಭಾಷೆ ಮಾತಾಡೋದು, ರಾಗ ಆಡೋದು, ಅನ್ಯ ಭಾಷೆ ಮಾತನಾಡೋದು. ಮತ್ತು ಆತ್ಮೀಯ ಬೆಳವಣಿಗೆಗೆ ಪ್ರಾರ್ಥನೆಗಳು ಒಂದಾದಮೇಲೆ ಒಂದು ಮಾಡ್ತಾನೆ ಇರುವುದು. ಹಲ್ಲೆಲೂಯ. ಏನಾಗ್ಬೋದು? ನೀವು ಕೂಡ ಬರ್ತೀರಾ? ಪ್ರೈಸ್ ದಿ ಲಾರ್ಡ್. ಎಲ್ಲದಕ್ಕೂ ಓಡ್ತೇವೆ, ಇದಕ್ಕೆ ಬರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮವರು ಭಾಳ ಗ್ರೇಟ್. ನನಗೆ ಭಾಳ ಖುಷಿ ಆಗ್ತದೆ. ಕೆಲವರಿದ್ದಾರೆ ದಾವೀದನ ಹಾಗೆ ಒಬ್ಬನ ರೆಸ್ಪಾಂಡ್ ಕೊಡ್ತಾ ಇದ್ದಾರೆ. ಇವತ್ತು ತುಂಬ ದಿನ ಆದಮೇಲೆ ಇನ್ನೊಬ್ಬರು ರೆಸ್ಪಾಂಡ್ ಮಾಡಿದ್ದಾರೆ. ವೆರಿ ಗುಡ್. ಹಿಂಗೆ ರೆಸ್ಪಾಂಡ್ ಮಾಡ್ತಿದ್ದೀರ ಅಂದ್ರೆ ಅರ್ಥ ಏನು ಗೊತ್ತಾ? ದೇವರ ಜಯಗಳು ನಮಗೆ ಹತ್ತಿರವಾಗಿದ್ದಾವೆ ಎಂಬುದಾಗಿ. ಅದಕ್ಕೆ ನಾವೊಂದು ತಿಳ್ಕೊಳ್ಬೇಕು ಯಾವಾಗಲೂ. ಏಲಿಯ ನೋಡಿ, ಏಲಿಯ ಒಂದು ವೇಳೆ ಆ ತೀರ್ಮಾನ ತಗೊಳ್ಳದಿದ್ದರೆ ಮಳೆ ನಿಲ್ಲಿಸ್ತಾ ಇರಲಿಲ್ಲ. ಕರ್ತನೇ ದೇವರಂಥ ಜನರು ಹೇಳ್ತಾ ಇದ್ರಾ? ಆ ಸ್ಟೋರಿನೇ ಇರ್ತಾ ಇರಲಿಲ್ಲ. ಆ ಸ್ಟೋರಿ ಬೈಬಲ್ ಗ್ರಂಥದಲ್ಲಿ ಬರಲಿಕ್ಕೆ ಕಾರಣ ಒಬ್ಬ ನಮ್ಮಂಥ ಸ್ವಭಾವವುಳ್ಳ ಮನುಷ್ಯನು ಏಲಿಯ ತಗೊಂಡಿರುವ ತೀರ್ಮಾನ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನನ್ನ ಪ್ರೀತಿಯಾದ ದೇವರೇ, ನಾವು ಸಾಮಾನ್ಯವಾದ ಮನುಷ್ಯರೇ, ಅದರ ಅಸಮಾನತ್ವದ ದೈವ ಪ್ರಭಾವವು ನಮ್ಮಲ್ಲಿದೆ. ನಾವೇ ಮೌನವಾಗಿದ್ದರೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ವಿಮೋಚನೆ ಇಲ್ಲ. ಹಲ್ಲೆಲೂಯ. ಅದಕ್ಕೆ ನಾವು ಎಷ್ಟು ಕಷ್ಟಪಡ್ತಿದ್ರು ಕೂಡ, ಇಂಗ್ಲೆಂಡ್ ದೇಶದ ರಿವೈವಲ್ಗೆ ಒಬ್ಬ ಸೇವಕನಿಗೆ ಹೇಳ್ತಾನೆ, ಆ ವ್ಯಕ್ತಿ ಏನಪ್ಪೇ, ಈವನ್ ರಾಬರ್ಟ್ಸ್ ಅಂತೇಳಿ ಒಬ್ಬ ಸೇವಕನಂತೆ. ಅವ್ರಿಗಿಷ್ಟ ಏನಂದರೆ ಇಂಗ್ಲೆಂಡೆಲ್ಲ ರಕ್ಷಣೆ ಹೊಂದಬೇಕಂತ. ಅದಕ್ಕೆ ಏನು ಮಾಡ್ತಿದ್ರು, ಪ್ರತಿದಿನ ಪ್ರಾರ್ಥನೆ ಮಾಡ್ತಿದ್ದಂತೆ. ಪ್ರತಿದಿನ 5 ತಾಸು ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ತಿದ್ದಂತೆ. ಅವನು ಎಂಥ ಕೆಲಸ ಮಾಡ್ತಿದ್ದ ಗೊತ್ತಾ? ಹೋಗಿಬಿಟ್ಟು ಗುಹೆಯಲ್ಲಿ ಕೆಲಸ ಮಾಡೋದಂತೆ. ಗುಹೆಯಲ್ಲಿ ಕೆಲಸ ಮಾಡುವಾಗ ಆರಾಮಿರುವ ಕೆಲಸನ ಅದು ಅಲ್ಲ. ಭಾಳ ಕಷ್ಟಪಟ್ಟು ಬರಷ್ಟಿಗೆ ನಿದ್ದೆ ಬರ್ತಾ ಇರ್ತಂತೆ. ಬಂದ ತಕ್ಷಣ ಗಿಕ್ಕ ತೊಳ್ಕೊಂಡು ಬಿಟ್ಟು ಕೂತ್ಕೊಂಡು ನಿದ್ದೆ ಬರದಾಗೆ ಮಾಡ್ಕೊಂಡ್ಬಿಟ್ಟು ಪ್ರತಿದಿನ 5 ತಾಸು ಪ್ರಾರ್ಥನೆ ಮಾಡ್ತಿದ್ದಂತೆ. ಒಂದಿನ ದೇವರು ಹೇಳಿದ್ದಂತೆ, ಈವನ್ ರಾಬರ್ಟ್ಸ್, ಇಂಗ್ಲೆಂಡ್ ದೇಶದ ಮೇಲೆ ನನ್ನ ಆತ್ಮನ ಮಳೆ ಬೀಳ್ತದೆ, ಎಲ್ಲ ಶರೀರಗಳ ಮೇಲೆ ನನ್ನ ಪ್ರಭಾವ ಇಳಿದು ಬರ್ತದೆ. ಏನು ಅಂತ ಹೋಗ್ತಾ ಇದ್ದಾರಂತೆ. ಒಂದು ಚರ್ಚಿನಲ್ಲಿ ಭಾನುವಾರ ಚರ್ಚ್ ಸ್ಟಾರ್ಟ್ ಆಗಿದಂತೆ. ಮುಗಿಯೋದೇ ಇಲ್ಲಂತೆ. ಮುಗಿಯೋದೇ, ಆರಾಧನೆ ಮಾಡ್ತಿದ್ದಾರಂತೆ, ಜನರು ಸ್ವಸ್ಥ ಹೊಂದುತ್ತಿದ್ದಾರಂತೆ, ಜನರ ರಕ್ಷಣೆ. ಆ ಚರ್ಚ್ ಮುಚ್ಚಲಿಕ್ಕೆ ಆಗಲಿಲ್ಲಂತೆ. ಮುಚ್ಚಲಿಕ್ಕಾಗದೆ ಜನರು ಬರ್ತಿದ್ದಾರೆ, ಸ್ವಸ್ಥತೆ ಹೊಂದುತ್ತಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ಬರ್ತಾ ಇದೆ. ಅದೇ ವರ್ಲ್ಡ್ ರಿವೈವಲ್ ಆಗಿ ಚೇಂಜ್ ಮಾಡಿದ್ರು. ಆ ವಿಧವಾಗಿ ಆಗ್ತಾ ಇನ್ನೊಂದು ಹತ್ರ ಒಂದು ಮನೆಕೂಟ ಮಾಡಿದ್ದಾರಂತೆ. ಮನೆಕೂಟ. ಆ ಮನೆಕೂಟದಲ್ಲಿ ಜನರು ಅಳ್ತಾ ಪ್ರಾರ್ಥನೆ ಮಾಡ್ತಿದ್ದಾರಂತೆ. ದೇವರ ಮಹಿಮೆ ಬಲವಾದ ಕಾರ್ಯ ಮಾಡ್ತಿದೆ. ಸ್ವಸ್ಥತೆಗಳು ನಡೀತವೆ, ಅದ್ಭುತಗಳು ನಡೀತಿದ್ದಾವೆ, ದೀಕ್ಷಾಸ್ಥಾನಗಳು ಸ್ಟಾರ್ಟ್ ಆಗಿದ್ದಾವೆ. ನಿಲ್ಲಿಸೋಣ ಅಂತ ಹೇಳಿದ್ರೆ ಜನ ಹೇಳ್ರಿ, ನೋಡಿ, ಆತ್ಮಕ್ಕೆ ರೆಸ್ಪಾಂಡ್ ಕೊಡಿ. ಜನ ಏನು ಮಾಡ್ತಿದ್ದಾರೆ? ಆಹಾ, ಎಷ್ಟು ಜನಕ್ಕೆ ಇಷ್ಟ ಅಂತ ದಿನ ನೋಡಲಿಕ್ಕೆ. ಆದರೆ ಒಬ್ಬ ವ್ಯಕ್ತಿ ಹಠವಾದ ಪ್ರಾರ್ಥನೆ, ದೇವರ ಮಹಿಮೆ ಆಗಬೇಕೆಂಬ ಪ್ರಾರ್ಥನೆ. ಅದೇ ವಿಧವಾಗಿ ನಿಮ್ಮ ನೆರೆಕರೆಯವರು, ನಿಮ್ಮ ಬಂಧುವರ್ಗ, ನಿಮ್ಮ ಸ್ನೇಹಿತರು ಹೆಸರುಗಳು ಬರ್ಕೊಳ್ರಿ. ಒಬ್ಬೊಬ್ಬರು ನಾನು ಹೇಳ್ತೀನಿ, ಇವತ್ತು ಬಂದವರು ನೀವು, ನಾ ಬೇರೆ ಯಾರಿಗೆ ಹೇಳೋದಿಲ್ಲ, ನೀವು 10 ಜನ ಹೆಸರು ಬರ್ಕೊಳ್ರಿ. ಎಷ್ಟು? 10 ಜನ. 5 ಈ 10 ಬೆರಳಿಗೆ ಅವರೊಬ್ಬೊಬ್ಬರು ಹೆಸರಿಡ್ರಿ. ಹಲೋ, ಕೇಳ್ರಿ. ಎಷ್ಟು? 10 ಜನಕ್ಕೆ. ಈ ಬೆರಳು ನೋಡುವಾಗ ಆ ವ್ಯಕ್ತಿನ ಜ್ಞಾಪಕ ಮಾಡ್ಕೊಳ್ಳಿ. ಈ ಬೆರಳು ನೋಡಿಬಿಟ್ಟು ಪ್ರತಿದಿನ ಅನ್ಯ ಭಾಷೆಗಳು ಮಾತನಾಡಿ, ಯೇಸು ನಾಮದಲ್ಲಿ ರಕ್ಷಣೆ ಆಗಲಿ ಅಂತ ಹೇಳ್ತಾನೇ ಇರ್ರಿ. ಅವರ ಮಧ್ಯದಲ್ಲಿ ನೀನು ಸುವಾರ್ತೆ ಸೇವೆ ಮಾಡಲಿಕ್ಕೆ ದೇವರ ಬಾಗಿಲು ತೆರೀತಾರೆ. ಅವರ ಮಧ್ಯದಲ್ಲಿ ಹೋಗಿ ನೀನು ಮಾತನಾಡುವಾಗ ಉಂಟಲ್ಲ, ಅವ್ರಿಗೆ ಆಶ್ಚರ್ಯಕರವಾಗಿರುತ್ತದೆ. ಪ್ರೀತಿಯಾದ ದೇವರ ಮಕ್ಕಳೇ, ಯಾವತ್ತೂ ನಮ್ಮ ಚರ್ಚ್ ಒಂದು ಮೊನ್ನೆ ಭಾಳ ಬೇಸರ ಆಗಿಬಿಡ್ತು. ನಾನು ಇಷ್ಟು ಖರ್ಚು ಮಾಡಿ ಬಾಗಿಲು ಮುಚ್ಚಿದ್ದೀನಲ್ಲ ಚರ್ಚಿದು, ಇಷ್ಟು ಖರ್ಚು ಮಾಡಿಕೊಂಡು ಚರ್ಚ್ ಬಾಗಿಲು ಮುಚ್ಚೋದು ಸರಿಯಾ? ಯಾವಾಗಲೂ ಓಪನ್ ಇರಬೇಕು. ಒಂದು ಸಲ ಅಲ್ಲೂ ಹೇಳ್ರಿ, ಪ್ರತಿದಿನ ವಾಕ್ಯ ಉಪದೇಶವಾಗ್ತಿರ್ಬೇಕು, ಪ್ರತಿದಿನ ದೀಕ್ಷಾಸ್ಥಾನಗಳಾಗ್ತಿರ್ಬೇಕು. ಇಂಥ ಕಾರ್ಯಗಳು ಆಗ್ತವೆ. ಯಾಕಂದರೆ ಏಲಿಯ ಥರ ನಾವು ಕೂಡ ಏನಾಗಬೇಕು? ಮಳೆ ಬರಬಾರ್ದು, ರಕ್ಷಣೆ ಆಗಬೇಕು. ಬೈಬಲ್ ವಾಕ್ಯದ ಪಾಪಿಗಳನ್ನು ರಕ್ಷಿಸಲಿಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರೆಂಬ ವಾಕ್ಯವು ನಂಬತಕ್ಕದ್ದು, ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು. ಪ್ರೈಸ್ ದಿ ಲಾರ್ಡ್. ಅನ್ಯ ಭಾಷೆಗಳು ಮಾತಾಡ್ತಾ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಈ ಸಂಗತಿಗಳು ನಾವು ಮಾಡದೇ ಇದ್ದದ್ದಕ್ಕಾಗಿ ನಾವು ಜಯಗಳನ್ನು ನೋಡ್ತಾ ಇಲ್ಲ. ಪ್ರೀತಿ ಆಸ್ನೆ ನಾನು ಹೇಳ್ತೀನಿ, ನಾವೇನು
ನಮ್ಮ ದೇಶದಲ್ಲಿ ಅಂಥ ವಿರೋಧವಿಲ್ಲ. ಇದನ್ನೇ ದೊಡ್ಡದು ಮಾಡ್ತೀವಿ ನಾವು. ನಮಗೊಂದ್ಸತಿ ಹೊಡೆದ್ರು, ನಮಗೆ ಜೈಲಿಗೆ ಹಾಕಿದ್ರು, ಡಾಮ್ ಡೂಮ್ ಏನಿಲ್ಲ. ಇದು ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಭಾರಿ ಒಳ್ಳೆ ದೇಶ. ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಿದ್ವಿ ಅಂತ ತಿಳ್ಕೊಳ್ರಿ. ಅನ್ಯ ಭಾಷೆ ಮಾತಾಡೋದು ಪ್ರಾರ್ಥನೆ ಮಾಡ್ತಿದ್ವಿ ಅಂತ ತಿಳ್ಕೊಳ್ರಿ. ಅನ್ಯ ಜನರೇ ಮಾತಾಡ್ತಾರೆ ಏನಂದರೆ, ಅಬ್ಬ ಅವರು ಪ್ರತಿದಿನ ಎಲ್ಲಿಗೆ ಹೋಗೋರು ಹೇಳ್ರಿ, ಏನು ಹೋಗೋರು? ಪ್ರಾರ್ಥನೆ ಮಾಡುವವರು. ಅವರು ದೇವರು ಸ್ತೋತ್ರ ಮಾಡುವವರು. ಇವಾಗ ನಮ್ಮ ಸ್ಥಿತಿ ಎಲ್ಲಿಗೆ ಬಂದಿದ್ದು ಗೊತ್ತಾ? ಮೊದಲು ಕಂಪ್ಲೇಂಟ್ ಮಾಡ್ತಾಯಿದ್ರು ಏನಂತ, ಈ ಶಬ್ದ ಹೆಚ್ಚಾಗ್ತೈತೆ, ಇದು ರೆಸಿಡೆನ್ಸಿ ಏರಿಯಾ, ನೀವು ಜನ ಬರೋದು ಹೋಗೋದು ನಮಗೆ ಕಿರಿಕಿರಿ ಆಗ್ತೈತೆ ಅಂತ. ಈಗ ಏನು ಶುರುವಾಗಿದೆ? ಬರ್ತಾ ಇದ್ರೆ ಎಷ್ಟು ಒಳ್ಳೇದಿರ್ತತೆ, ನಾವು ನಿರ್ಮಲವಾಗಿ ನಿದ್ದೆ ಮಾಡ್ತೀವಿ. ಯಾಕಂದ್ರೆ ಜನ ಬರ್ತಾ ಹೋಗ್ತಾ ಇರುವಾಗ ಕಳ್ಳರು ಬರೋದಿಲ್ಲ, ಅವರು ಬರೋದಿಲ್ಲ ಅಂತ ಭಾರಿ ಖುಷಿ ಆಗ್ತದೆ. ಮನೆ ಸಾಹೇಬ್ ಕೇಳಿದೆ, ಏನು ಫಸ್ಟ್ ವಾಯ್ಸೇ ಕೇಳೋದಿಲ್ಲ ಯಾಕೆ? ಈ ಶೀಟ್ ಅಂಥದ್ದು ವಾಯ್ಸ್ ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಪ್ರೀತಿಯಾದ ದೇವರ ಮಕ್ಕಳೇ, ಅಪರೂಪಕ ಮಾಡ್ತಿರುವಾಗಲೇ ನಮ್ಮ ನೆರೆಕರೆಯವರು ಇಷ್ಟು ಅನುಕೂಲವಾದರೆ ನಾವೆಲ್ಲರೂ ಏಲಿಯ ಥರ ಪ್ರೈಸ್ ದಿ ಲಾರ್ಡ್ ನಾವು ನಮ್ಮ ಜನರಿಗಾಗಿ, ನಮ್ಮ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡೋದಾದರೆ ಹೇಗಿರ್ಬೋದು? ಅದಕ್ಕೆ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋಗಬಾರದು. ಕೇಳಿದ ಸಂಗತಿಗಳಿಗೆ ಹೇಗೆ ರೆಸ್ಪಾಂಡ್ ಕೊಡ್ತಾ ಇದ್ದೇವೆ? ಗೋಲಿಯಾತನ್ನು ಬಿಡಿಸಲಿಕ್ಕೆ ಒಬ್ಬ ದಾವೀದ ಯಾಸ್ ಅಂತ ಬಂದ, ಮುಂದೆ ಬಿದ್ದೋಯ್ಬಿಟ್ಟ. ಹಲ್ಲೆಲೂಯಾ. ಏಲಿಯ ಅವನೇನು ಮಾಡ್ದ? ಮಳೆ ಬರಲೇಬಾರ್ದು ಅಂತ. ಆದ್ಮೇಲೆ ಮಳೆ ಬಾ ಅಂತ ಹೇಳ್ದ, ಮಳೆ ಬಂತು. ಅಗ್ನಿ ನಿಲ್ಲಿಸಿದ. ಇವರೆಲ್ಲ ಸಾಮಾನ್ಯವಾದವರು, ಅಸಾಮಾನ್ಯವರಲ್ಲ. ನಿನ್ನ ಹಾಗೆ ನನ್ನ ಹಾಗೆ ಇರುವಂಥವರೇ. ಅವರು ಕೂಡ ಅನ್ನ ಊಟ ಮಾಡಿದವರು, ಅದು ಬಿಟ್ಟು ಏನಲ್ಲ. ಅವ್ರ ಮೇಲಿರುವ ಅಭಿಷೇಕ, ಅವರು ಆರಾಧಿಸಿರುವ ದೇವರು ಅಲ್ಲ. ಪೇತ್ರರು ಹೇಳ್ತಾನೆ, ನನ್ನಲ್ಲಿರುವುದನ್ನೇ. ಹಾಗಾದರೆ ಪೇತ್ರಲ್ಲಿರೋದು ಸಪ್ರೇಟು, ನಿನ್ನಲ್ಲಿರೋದು ಸಪ್ರೇಟಾ? ಅವ್ರೇನು ಮಾಡಿದರು ಅಂದರೆ, ಪ್ರೀತಿಯ ಸ್ನೇಹಿತರೆ, ನಮ್ಮ ಹಾಗೆ ಇರಲಿಲ್ಲ. ಅವರು ಏನು ಮಾಡಲಿಲ್ಲ? ನಮ್ಮ ಹಾಗೆ. ಅದಕ್ಕೆ ಪ್ರತಿದಿನ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಕೇಳಿದ ಸಂಗತಿಗಳಿಗೆ ನಾವು ಪ್ರಾರ್ಥನೆ ಮಾಡಿ. ಸ್ವಾಮಿ, ಅನ್ಯ ಭಾಷೆಗಳ ಪ್ರಾರ್ಥನೆ ಮಾಡುವಾಗ ನಮಗೆ ಕ್ಷೇಮಾಭಿವೃದ್ಧಿ ಬರ್ತದೆ. ನಾವು ಆರಾಧಿಸ್ತಿರುವಾಗ ನಿನ್ನ ಮಹಿಮೆಯನ್ನು ನಾವು ಕಾಣ್ತೇವೆ. ವಿಜ್ಞಾಪನೆಗಳು ಮಾಡ್ತಿರುವಾಗ ಏನಾಗ್ತೇವೆ? ಸುಖ ಕ್ಷೇಮದಲ್ಲಿದ್ದುಕೊಂಡು ಭಕ್ತಿಯಲ್ಲಿ ವೃದ್ಧಿ ಆಗ್ತೇವೆ. ಪ್ರೈಸ್ ದಿ ಲಾರ್ಡ್. ಈ ಸಂಗತಿಗಳನ್ನು ನಾವು ಮಾಡ್ತಾ ಇರುವಾಗ ಪ್ರೀತಿಯಾದ ದೇವರ ಮಕ್ಕಳೇ, ಒಂದು ಖಂಡಿತವಾಗಿ ಕಾರ್ಯ ಮಾಡಿ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತೈತೆ ನೋಡಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 14ನೇ ವಚನ. ಬೇಗ ನಾನು ಮುಗಿಸ್ತೇನೆ. ಇವರು ಯಾವುದರಲ್ಲಿ ನಿರತರಾಗಿದ್ದರು? ಪ್ರಾರ್ಥನೆಯಲ್ಲಿ. ಯಾಕೆ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು? ಯೇಸು ಸ್ವಾಮಿಯಿಂದ ಕೇಳಿದ ವಾಗ್ದಾನ, ಪವಿತ್ರಾತ್ಮ ನಿಮ್ಮ ಮೇಲೆ ಇಳಿದು ಬರುವವರೆಗೂ ನೀವು ಯೆರೂಸಲೇಮನ್ನು ಬಿಟ್ಟು ವಾಗ್ದಾನ ನೆರವೇರಿಸಕ್ಕಾಗಿ ಎಲ್ಲರೂ ಕೂತ್ಕೊಂಡಿದ್ರು, ಪ್ರಾರ್ಥನೆ ಮಾಡ್ತಿದ್ರು. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಯಾವ ಸೂಚನೆ ಕಾಣಲಿಲ್ಲ. ಬಟ್ ಅದು ಸೂಚನೆ ಕಾಣದೆ ಹೋಯ್ತಾ? ಸೂಚನೆ ಕಾಣದೆ ಹೋಯ್ತಾ? ಏನಾಯ್ತು? 2ನೇ ಅಧ್ಯಾಯದಲ್ಲಿ ಏನಂತೆ? 50 ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ. ಹೇಗಂತೆ? ಪಕ್ಕನೆ ಅಂದರೆ ಹೇಗಿರ್ತದೆ? ಏನು ಗುರ್ತು, ಸೂಚನೆ ಗೀಚನೆ ಏನು ಇರೋದಿಲ್ಲ, ಏನೇನಿಲ್ಲ, ಸಡನ್ ಆಗಿ ಬಂದ್ಬಿಡ್ತಷ್ಟೆ. ಓ ದೇವರೇ! ಎಷ್ಟು ಜನ ರಕ್ಷಣೆ ಹೊಂದಿದ್ರು? 3,000 ಜನ. ಅವತ್ತು ಪೇತ್ರ ಎದ್ದು ನಿಂತ್ಕೊಂಡು ಪ್ರಶ್ನೆ ಮಾಡಿ, ಸಭೆಲ್ಲ ಪ್ರಾರ್ಥನೆ ಮಾಡ್ತಿತ್ತು. ಇನ್ನೇನು ಪೌಲನು ಹತ್ರ ಬರ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಏನಾಯಿತು? ಪಕ್ಕನೇನಾ ನೋಡಿ, ದಮಸ್ಕ್ ಹತ್ರ ಬಂದ್ಬಿಟ್ಟ. ಅಯ್ಯೋ, ಇಲ್ಲಿ ಕೂಡ ಶ್ರಮೆ ಬಂತಂತ ಅಂದ್ಕೊಂಡ್ಬಿಟ್ರು ಅವರು ಕೂಡ. ಹೇಗಂತೆ? ಪಕ್ಕನೇ. ಅದೇ ಇದು ಯಾವಾಗ ನಡೀತತೆ? ಯಾರಿಗೆ ನಡೀತತೆ ಅಂದರೆ, ಯಾರಾದರೆ ದೇವರ ವಾಕ್ಯವನ್ನು ಕೇಳಿ ಬಿಡದೆ ಅದನ್ನು ಮಾಡ್ತಾ ಇರ್ತಾರೋ ಅವೆಲ್ಲ ಹೆಂಗೆ ನಡೀತವೆ? ಪಕ್ಕನೆ. ಹಲ್ಲೆಲೂಯಾ. 2ನೇ ಅರಸರು 3ನೇ ಅಧ್ಯಾಯ ತೆಗಿರಿ. 2ನೇ ಅರಸರು 3ನೇ ಅಧ್ಯಾಯ ನೋಡಿ. ಇಷ್ಟು ನಾವು ಕೇಳ್ತೇವೆ, ರೆಸ್ಪಾಂಡ್ ಮಾಡುವ ಟೈಮ್ನಲ್ಲಿ ಆಗಲಿಲ್ಲ ಪಾಸ್ಟ್ರೇ. 3ನೇ ಅಧ್ಯಾಯ ವಚನ ಓದ್ರಿ.
ಪ್ರಾತಃ ಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಏನಂತೆ, ಏನಿರಲಿಲ್ಲ ಅಲ್ಲಿ, ನೀರಿರಲಿಲ್ಲ. ಅದಕ್ಕಾಗಿ ಏಲಿಯ ಏನು ಮಾಡಿದ, ಎಲಿಷಾ ಹಳ್ಳಗಳನ್ನು ತೆಗೀರಿ. ಅಯ್ಯೋ ನೀರೇ ಇಲ್ಲ, ಹಳ್ಳಗಳನ್ನು ಎಲ್ಲಿ ತೆಗೆಯೋದು? ಅಷ್ಟೇ, ಚರ್ಚಿಗೆ ಜನನೇ ಇಲ್ಲ, ಬಾಲ್ಕನಿ ಯಾಕೆ? ಹಳ್ಳಗಳನ್ನು ಮಾಡ್ತಾ ಇರ್ರಿ. ಮೀನು ಬೆಳಿಗ್ಗೆ ಇಡೀ ದಿನ ಮೀನು ಹುಡುಕಿ, ಮೀನಿಗೆ ಬಲೆ ಹಾಕಿದ್ದೀವಿ, ಒಂದು ಮೀನು ಕೂಡ ಸಿಗಲಿಲ್ಲ. ಆದರೆ ಯೇಸು ಹೇಳ್ತಾನೆ, ಈಗ ನೀವು ಬಲೆಗಳನ್ನು ಕ್ಯಾಸ್ಟ್ ಯುವರ್ ನೆಟ್ಸ್ ಅಂತ ಹೇಳ್ತಾನೆ. ಬಟ್ ಅವರು ಬಲೆಗಳನ್ನು ಹಾಕಲಿಲ್ಲ. ಏನು ಹಾಕಿದರು? ಬಲೆನ ಹಾಕಿದರೆ ಎಲ್ಲ ಬಾಚ್ಕೊಂಡು ಹೋಗ್ತಾ ಇದ್ರು. ಇಡೀ ರಾತ್ರಿ ನಾವು ಪ್ರಯಾಸ ಪಟ್ಟಿದ್ದು, ಒಂದು ಮೀನು ಬೀಳಲಿಲ್ಲ. ಪ್ರಿಯರೇ, ಇಡೀ ದಿನ ಆಗ್ತದೆ. ಆದರೆ ನಾನು ನೋಡಿ, ಇಡೀ ದಿನ ನಾವು ಮಾಡ್ತಾ ಇದ್ದೇವೆ, ಏನಾಗ್ತಿಲ್ಲ, ಏನು ಪರಿಸ್ಥಿತಿಗಳು ಬದಲಾಗ್ತಿಲ್ಲ. ಬದಲಾಗೋದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲವೇ ಇಲ್ಲ. ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡ್ತಿರೋದು ದೇವರಿಗೆ, ನಾವು ಅವಲಂಬಿಸ್ತಿರೋದು ದೇವರ ವಾಕ್ಯವನ್ನು. ಹಲ್ಲೆಲೂಯಾ. ಒಂದು ದಿನ ಉಂಟು ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಜನರೆಲ್ಲರೂ ನೋಡ್ತಿರುವಾಗಲೇ ಏನಿಲ್ಲ ಅಂತ ಹೇಳ್ತಿರುವಂಥವರೇ, ಎಲ್ಲ ಸುಮ್ಮನೆ ಅಂತ ಹೇಳ್ತಿರುವಂಥವರೇ ಬಾಯಿ ತಿರ್ಕೊಂಡು ನೋಡ್ಕೊಳ್ಳಿಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರಿಸುವ. ಅದಕ್ಕೆ ಹೆಂಗೆ ನಡೀತಂತೆ, ಪಕ್ಕನೆ ಆಕಾಶದಿಂದ ಏನಾಯಿತು ಅಲ್ಲಿ, ಏದೋಮ್ ಕಡೆಯಿಂದ ಏನು ಬಂತು? ಮಳೆಗಾಲ ಅಲ್ಲ, ಮಳೆನೂ ಬರಲಿಲ್ಲ. ಏನು ಬರಲಿಲ್ಲ? ಗಾಳಿ ಇತ್ತ, ಗಾಳಿ ಮಳೆ ಇತ್ತ? ಗಾಳಿ ಮಳೆಯು ಕಾಣದಿದ್ದರು. ಎಲ್ಲರಲ್ಲಿ ಜೋರಾಗಿಲ್ರಿ, ಅದು ವಂಡರ್ಫುಲ್ ಗಾಡ್. ಇವೆಲ್ಲ ಓದ್ತಾ ಇದ್ರೆ ಏನು ಅನಿಸುತ್ತೆ ನಿಮಗೆ? ಓದ್ತೀರ ಇವೆಲ್ಲ? ಅದಕ್ಕೆ ದೇವರ ವಾಕ್ಯ ಯಾಕೆ ಓದಬೇಕಂದ್ರೆ ನಮಗೆ ಅದು ಧೈರ್ಯ, ನಿರೀಕ್ಷೆ, ನಂಬಿಕೆ ಕೊಡ್ತಾ ಬರ್ತದಂತ. ಅದಕ್ಕೆ ಏನು ಗಾಳಿ ಒಂದು ಓದ್ರಿ, ಇನ್ನೊಂದು ಸತ್ತು ಓದ್ರಿ ಸಿಸ್ಟರ್. ಗಾಳಿ ಮಳೆಯು, ಅದು ಓದ್ರಿ. ಗಾಳಿ ಮಳೆಯು ಕಾಣದಿದ್ದರು. ಇದು ಏನಾಗ್ತದೆ? ಹಳ್ಳಗಳು ಮಾಡ್ರಿ. ಆ ಹಳ್ಳಗಳಲ್ಲಿ ಅನೇಕ ಗುಂಡಿಗಳನ್ನು ಮಾಡ್ರಿ. ಯಾಕಯ್ಯ ಗುಂಡಿಗಳು ಮಾಡಬೇಕು? ಏನು ಇದು ಗಾಳಿ ಇಲ್ಲ, ಮಳೆ ಇಲ್ಲ ಅಂತ ಮಾತು ಬಂದಿರಬೇಕು. ಅದಕ್ಕೆ ಇಲ್ಲಿ ಎಲಿಷಾ ಹೇಳ್ತಿದ್ದಾನೆ ಏನಂತ? ಗಾಳಿ ಮಾತಾಡಿ ಏನು? ಗಾಳಿ ಮಳೆಯು ಕಾಣದಿದ್ದರು. ಹಲ್ಲೆಲೂಯಾ. ನಿಮ್ಮ ಹಳ್ಳಗಳು ಏನಾಗ್ತವೆ? ನೀರಿನಿಂದ ತುಂಬಿ ಬಿಡ್ತವೆ. ಹೇಳಿಬಿಟ್ಟ. ಪ್ರಾತಃ ಕಾಲದಲ್ಲಿ ಏನು ಮಾಡ್ತಿಲ್ಲ, ಏನು ಮಾಡಲಿಕ್ಕೆ ಪ್ರಾರಂಭಿಸಿದ? ನೈವೇದ್ಯವನ್ನು ಸಮರ್ಪಿಸಲಿಕ್ಕೆ ಪ್ರಾರಂಭಿಸಿದ. ಅವಾಗ ಏನಾಯಿತು? ಪಕ್ಕನೆ ಏದೋಮ್ ಕಡೆಯಿಂದ ಒಂದು ಏನಾಯಿತು? ಏದೋಮ್ ಕಡೆಯಿಂದ ಏನು ಬಂತು? ಬುಷ್ ಅಂತ ಬಂದು. ಎಲ್ಲರೂ ಎಲ್ಲಿಂದ ನೋಡ್ತಿದ್ದಾರೆ? ನಾವು ನೋಡೋದೇ ಬೇರೆ. ನಾವು ಎಲ್ಲಿಂದ ನೋಡ್ತೀವಿ? ಇವರಿಂದ ಬರ್ಬೋದೇನೋ, ಇಲ್ಲಿಂದ ಬರ್ಬೋದೇನೋ. ಎಲ್ಲ ಕಡೆ ಮಳೆ ಬರೋದು ಎಲ್ಲಿಂದ? ಆಕಾಶದಲ್ಲೇ ಮಳೆ ಬರಬೇಕು. ಮಳೆನೇ ಇಲ್ಲ. ಈ ಎಲಿಷಾ ಮಾತೆ ಅಂತ ಮಾತೇನು? ಈ ಸೇವಕರೆಲ್ಲ ಹೆಂಗೆ ಮಾತಾಡೋದು? ನಂಬಿದವನ ಮಾತುಗಳೆಲ್ಲ ಲೋಕಕ್ಕೆ ಹೆಂಗಿರ್ತವೆ? ಹುಚ್ಚು ಮಾತಾಗಿರ್ತದೆ. ಆದರೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನೋಡಿ ಬೈಬಲ್ನಲ್ಲಿ ಆ ಎಲಿಷಾ ಮಾತು ನೆರವೇರದ ಹಾಗೆ ನಮಗೆ ದೇವರು ಮಾಡೋದಿಲ್ವಾ? ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಿರೋಣ, ದೇವರನ್ನ ಎಡೆಬಿಡದೆ ನೋಡ್ತಾ ಇರೋಣ. ಪ್ರೀತಿಯ ಸ್ನೇಹಿತರೆ, ಆರಾಧಿಸೋಣ, ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡೋಣ, 4 ಕಡೆಗೆ ಮಾತನಾಡ್ತಾ ಇರೋಣ. 4ನೇದಾಗಿ ಏನು ಮಾಡೋಣ? ಏನು ಮಾಡೋಣ? ವಿಜ್ಞಾಪನೆಗಳನ್ನು ಮಾಡೋಣ. ಆತ್ಮೀಯ ಬೆಳವಣಿಗೆಗಳಿಗಾಗಿ ಪ್ರಾರ್ಥನೆಗಳು ಮಾಡ್ತಾ ಇರೋಣ. ಅದಕ್ಕೆ ನಾನು ಒಂದು ಸಂಗತಿ ಹೇಳ ನಿಮಗೆ, ನೀವು ಮನೆಗೆ ಹೋಗ್ಬಿಟ್ಟು ನಿಮ್ಮ ಪ್ರಾರ್ಥನಾ ಟೈಮ್ನಲ್ಲಿ ಕೂಡ ಏನೇನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ವಾಕ್ಯಾನುಸಾರವಾಗಿ ಪ್ರಾರ್ಥನೆ ಮಾಡಿರಿ. ಆತ್ಮೀಯ ಬೆಳವಣಿಗೆಗೆ 4 ಪ್ರಾರ್ಥನೆ ಕೊಟ್ಟಿದ್ದಲ್ಲ, ಅದು 40 ಸಾರಿ ಮಾಡ್ರಿಯಾ. ಎಷ್ಟು? ನಿನ್ನ ಆತ್ಮೀಯ ಕಣ್ಣುಗಳು ಹೆಂಗೆ ತೆರೆಯಲ್ಪಡ್ತಾವ ನೋಡು. 4 ಕಡೆಗೆ ದೇವರ ವಾಕ್ಯ ಹೇಳಿದಂತೆ ರಕ್ಷಣೆ ಹೊಂದಲಿ ಅಂತ ನಿನ್ನ ಬದಿ ಮನೆಗೆ ಸುತ್ತು ಎಳ್ತಾನೆ ಇರು. ಅವನು ಒಂದ್ವೇಳೆ ಚುಟ್ಟು ಹಾಕ್ಕೊಂಡೇ ಆಗಿರ್ಬೋದು, ಬಂದುಬಿಡ್ತಾನೆ. ಹಲ್ಲೆಲೂಯಾ. ಇಂಥವು ಆಗ್ತಾವಂತ ಯಾರು ಹೇಳ್ತಾರೆ? ಆಗ್ತಾವಂತ ಯಾರು ಹೇಳ್ತಾರೆ? ದೇವರ ವಾಕ್ಯ ನೆರವೇರ್ತದೆ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಕೆಲವು ನಿಮಿಷ. ಹಲ್ಲೆಲೂಯಾ ಲಾರ್ಡ್, ಥ್ಯಾಂಕ್ ಯು ಜೀಸಸ್.
ಓ ರೀ ಬಾ ಕೊರ ಬಾಬಾ ಶಲಡರಡೋ ರಿಡಿರಳಲಬ. ದೇವರ ವಾಕ್ಯವು ಕೇಳ್ತದೆ, ದೇವರ ಆತ್ಮ ನಮ್ಮನ್ನು ಕೇಳ್ತಾ ಇದ್ದಾನೆ. ನೀವು ಪ್ರತಿ ವಾರ ವಾಕ್ಯ ಕೇಳ್ತಿದ್ರಲ್ಲ, ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ಹಲ್ಲೆಲೂಯ, ಹಲ್ಲೆಲೂಯ. ಎಲ್ರಿ ನಿನ್ನ ಪ್ರತಿಕ್ರಿಯೆ ಏನು? ಹಲ್ಲೆಲೂಯ. ಮೌನವಾಗಿರೋದ ವಾಕ್ಯವನ್ನು ಕೇಳಿಬಿಟ್ಟು ಹಲ್ಲೆಲೂಯ ಬಾಯಿಂದ ಸ್ವರ ಬರದ ಹಾಗಿರೋಣ ಅಥವಾ ಪ್ರಾರ್ಥನೆ ಮಾಡೋಣ? ಕಮಾನ್, ಎಲ್ಲರ ಬಾಯಿಗಳನ್ನು ತೆರೀರಿ ಇವತ್ತು. ಎಲ್ಲರೆಲ್ಲ ರೀ ಬಾ ರಾ ಬಾ. ಒಳಗೊಳಗೆ ದಯವಿಟ್ಟು ನಾನು ಹೇಳ್ತೀನಿ, ನಾವು ಒಳಗೊಳಗೆ ಗುಣಗುಟ್ಕೊಳ್ಳೋದು ಪ್ರಾರ್ಥನೆ ಅಲ್ಲ. ಯಾಕಂದರೆ ನೀವು ಅನೇಕ ಯೋಚನೆಗಳು ನಿಮ್ಮ ಯೋಚನೆಯಲ್ಲಿ ಬರ್ತಿರ್ತಾವೆ. ಅದಕ್ಕೆ ನೀನು ಬಾಯಿ ತೆರೆದಾಗಲೇ ನಿನ್ನ ಯೋಚನೆ ನಿಂತು ಬಿಡ್ತದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೇಳ್ರಿ, ಇಲ್ಲಿ ಒಂದ್ಸತಿ ಕಣ್ತೀರಿ ನೋಡಿ. ನಾನು ಹೇಳ್ತೀನಿ, ಖಂಡಿತವಾಗಿ ನೀನು ಜಯ ನೋಡೋದಿಲ್ಲ. ಯಾಕೆ ಗೊತ್ತಾ? ನಿನ್ನ ಮೈಂಡ್ನ ನೀನು ಜಯಿಸ್ಬೇಕಂದ್ರೆ ನೀನು ಬಾಯಿ ತೆರೀಲೇಬೇಕು. ನೋಡಿ, ಉದಾಹರಣೆ ನಾನು ಹೇಳ್ತೀನಿ. ಅಪ್ಪಿಲ್ ಬಾ, ಅಪ್ಪಿ 1 2 3 ಹೇಳ್ತಾ ಇರು. 1 2 3 4 5 ಹೆಸರೇನು? 7 8. ನಿನ್ನ ಹೆಸರೇನು ಅಂತ ಕೇಳಿದೆ. ನೋಡಿ, ಇವನೇನು ಮಾಡಿದ? ಇಲ್ವಾ? ಸ್ವಲ್ಪ ಎಕ್ಸ್ಟ್ರಾ ಮಾಡಿದೆ, ತೊಂದರೆ ಇಲ್ಲ. ಅವ್ನಿಗೆ ಗೊತ್ತುಂಟು ಈ ಕತೆ. ಅದಕ್ಕೆ ಈಗ ನೋಡಿ, ಅವನು 1 2 3 4 5 6 ಹೇಳ್ತಾ ಇದ್ದ ಬಾಯಿ ತೆರೆದು. ನಾನು ಮಾತಾಡಿಸುವಾಗ ಏನು ಮಾಡಿದ್ದ? ಕೌಂಟಿಂಗ್ ನಡೀತಾ ಇತ್ತಾ? ನಿಂತೋಗ್ತದೆ. ಅವಾಗ ನಮ್ಮ ಮೈಂಡ್ ಕೂಡ ಅಷ್ಟೇ, ನಮ್ಮ ಬಾಯಿ ತೆರೆದಾಗನೇ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ರಾಂಗ್ ಕೌಂಟಿಂಗ್ ಎಲ್ಲ ಹೋಗಿ ನಿಂತು ಬಿಡ್ತಾವೆ. ನಾವು ಸೋತ್ರ ಭಾಳ ಜನ ನಾನು ಹೇಳ್ತೀನಿ, ಬಾಯಿ ತೆರೆದು ಅನ್ಯ ಭಾಷೆ ಮಾತಾಡಿ, ಅದು ನಿಮ್ಮನ್ನು ಕುಗ್ಗಿಸ್ತತೆ. ಯಾಕಂದರೆ ವೈರಿ ಸ್ವರ ಮಾತಾಡ್ತಾನೆ ಇರ್ತತೆ, ನಮ್ಮ ಆಲೋಚನೆಗಳು ಬದಲಾಗುವುದಿಲ್ಲ. ಅದಕ್ಕೆ ನಾವು ಚಂದವಾಗಿ ಬಾಯಿ ತೆರೆದು ಅನ್ಯ ಭಾಷೆಗಳು ಮಾತನಾಡಿ ದೇವರ ವಾಕ್ಯಗಳನ್ನು ಜೋರಾಗಿ ಅರಿಕೆ ಮಾಡುವಾಗಲೇ ನಾವು ಜಯಗಳನ್ನು ನೋಡ್ತೀವಿ, ಪರಿಸ್ಥಿತಿಗಳು ಬದಲಾಗ್ತವೆ. ಹಲ್ಲೆಲೂಯಾ. ಇದು ದೇವರ ವಾಕ್ಯ ಅಂತ ನಂಬುತ್ತೀರಾ? ಇದು ದೇವರ ವಾಕ್ಯವೇನಾ? ನಾವು ಇಷ್ಟವರೆಗೆ ದೇವರ ವಾಕ್ಯಗಳಿದ್ದೇವ, ಮನುಷ್ಯರ ವಾಕ್ಯಗಳಿದ್ದೇವ? ಎಲ್ಲರ ಕಮಾನ್, ಎಲ್ಲರ ಕೈಗಳೆತ್ತಿ ಕೆಲವು ನಿಮಿಷ ಅನ್ಯ ಭಾಷೆಗಳು ಮಾತಾಡೋಣ. ಓಡಿರಾ ಬಲ ಬಾಬಾರಿ ಖಾಥೋರೆ ಡಿರಳಲ ಬಾಬಾರಿ ಖಾಥೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರ ಬಾಬಾ ಶತೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರ ಬಾ ಶತೋರೆ ಡಿರಳಲ ಬಾ. ಎಲ್ಲರೂ ಜೋರಾಗಿ ಓಡಿರಾ ಬಲ ಬಾಬಾರಿ ಖಾಥೋರೆ ಡಿರಳಲ ಬಾಬಾರಿ ಖಾಥೋರೆ ಡಿರಳಲ ಬಾಬಾರಿ ಖಾಥೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರೆ ಡಿರಳಲ ಬಾಬಾರಿ ಖಾಥೋರೆ ಡಿರಳಲ ಬಾ. ಓಡಿರಾ ಬಾಥೋರೆ ಡಿರಳಲ ಬಾ ಕುರ ಬಾ ಶತೋರೆ ಡಿರಳಲ ಬಾ ಕುರ ಬಾ ಥೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರೆ ಡಿರಳಲ ಬೌಖರ ಬಾ ಶತೋರೆ ಡಿರಳಲ ಬಾ. ಓಡಿ ಬಲ ಬರ ಬಾಬಾರಿ ಖಾಥೋರೆ ಡಿರಳಲ ಬಲ ಬಾಬಾರಿ ಎಸ್ ಎಸ್ ಚರ್ಚ್. ಓಡಿರಾ ಬಲ ಬಾಬಾರಿ ಖಾಥೋರ ಬಾ ಶತೋರೆ ಡಿರಳಲ ಕುರ ಹೊತೆ ರೆಡಲಲ. ಓಡಿ ಜೋರಾಗಿ ಭಾಷೆಗಳು ಮಾತನಾಡುವಾಗ ಆತ್ಮನು ನಿನ್ನ ಭಾಷೆಗಳನ್ನು ಬದಲಾಯಿಸ್ತಾನೆ ಕೂಡ. ಓ ಲಿಖಾರ ಬಾ ಥೋರಿ ಡಿರಳಲ ಬಾ ಕುರ ಬಾ ಶಿಥಾರಡಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರೆ ಡಿರಳಲ ಬಾ ಕುರ ಬಾ ಶತೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರ ಬಾಬಾ ಶತೋರೆ ಡಿರಳಲ ಬಾಬಾರಿ ಖಾಥೋರೆ ಡಿರಳಲ ಬಾ. ಓಡಿರಳಲ ಬಲ ಬಾಬಾರಿ ಖಾಥೋರೆ ಡಿರಳಲ ಬಾಬಾರಿ ಖಾಥೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರೆ ಡಿರಳಲ ಬಲ ಬಾಬಾರಿ ಖಾಥೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರೆ ಡಿರಳಲ ಬಾಬಾರಿ ಖಾಥೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥರಡಲ ಡೋರೆ ಡಿರಳಲ ಬಲ ಬಾಬಾರಿ ಖಾಥರಡಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರೆ ಡಿರಳಲ ಬಾ ಕುರ ಬಾ ಶತೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರೆ ಡಿರಳಲ ಬಲ ಬರ ಬಾಬಾರಿ ಖಾಥೋರೆ ಡಿರಳಲ ಬಾ. ಓ ರಿಖಾರ ಬಾ ಶತೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರಡಲ ಡಲ ಬಾಬಾರಿ ಖಾಥೋರೆ ಡಿರಳಲ ಬಾ. ಓಡಿರಾ ಬಲ ಬಾಬಾರಿ ಖಾಥೋರಡಲ ಬಾ. ಆನ್ಲೈನಲ್ಲಿ ವೀಕ್ಷಿಸ್ತಿರುವಂಥ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಆನ್ಲೈನಲ್ಲಿ ವೀಕ್ಷಿಸಿರುವ ಪ್ರೀತಿಯಾದ ದೇವರ ಮಕ್ಕಳೇ, ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋಗಬೇಡ್ರಿ. ಓ ಡಿರಬಾ ಸಿಥೋರಿ ಡಿರಡಲ ಬಾ ಕುರಬಾ. ಓ ಡಿರಬಾ ಶುಥೋರಿ ಡಿರಡಲ ಬಾ ಕುರಬಾ ಶಥೋರಿ ಡಿರಡಲ ಬಾ. ಓ ಡಿರಾ ಕುರಬಾ ಥೋರಿ ಡಿರಡಲ ಬಾಬಾ ರಿಖಾಥೋರಿ ಡಿರಡಲ ಬಾ ಕುರಬಾ. ಓ ಡಿರಾ ಬಲ ಬಾಬಾ ರಿಖಂದರ ಬಾ ಶಥೋರಿ ಡಿರಡಲ ಬಾ. ಓ ಡಿರಾ ಬಲ ಬಾಬಾ ರಿಖಾಥೋರ ಡಿರಡಲ ಬಾಬಾ ರಿಖಾಥೋರ ಡಿರಡಲ ಬಾ. ಓ ಡಿರಾ ಬಲ ಬಾಬಾ ರಿಖಾಥೋರಿ ಡಿರಡಲ ಬರ ಬಾಬಾ ರಿಖಾಥೋರ ಡಿರಡಲ ಬಲ ಬಾಬಾ. ಓ ಡಿರಾ ಬರ ಬಾಥುರಿ ಡಿರಡಲ ಬಾಬಾ ರಿಖಾಥರ ಡರ 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 ಡಲ ಬಲ ಬಾಬಾ ರಿಖಾಥೋರ ಡಲ ಡಲ. ಓ ಡಿರಾ ಬಲ ಬಾಬಾ ರಿಖಾಥೋರ ಡಿರಡಲ ಬಾಬಾ ರಿಖಾಥೋರ ಡಿರಡಲ ಬಾ. ಓ ಡಿರಾ ಬಲ ಬಾಬಾ ರಿಖಾಥೋರ ಡಿರಡಲ ಬಾ ಕುರಬಾ ಶಥೋರ ಡಿರಡಲ ಬಾ. Hallelujah, 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 Lord. Thank you, Jesus. Thank you, Jesus. Thank you, Lord. ಪ್ರೇರೆ, ನಾವು ಎಲೆಕ್ಷನ್ಸ್ಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲೆಕ್ಷನ್ಸ್ಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಹಾಕೃಪೆಯಿಂದ ಹೋದ ತಿಂಗಳು 19ನೇ ತಾರೀಕಿಂದ ಮತ್ತು ಆರಂಭವಾದ ಎಲೆಕ್ಷನ್ಸ್ ಹಂತ ಹಂತಕ್ಕೆ ನಡೀತಾ ಬರ್ತಿದ್ದಾವೆ. ಈ ವಿಧವಾಗಿ 7 ಹಂತದಲ್ಲಿ ನಡೀತಿರುವಂಥ ಎಲೆಕ್ಷನ್ಸ್ಗಾಗಿ ನಾವು ಸ್ತೋತ್ರ ಮಾಡೋಣ. ಇಷ್ಟುವರೆಗೂ ಪ್ರಿಯರೇ, ನಿನ್ನೆವರೆಗೂ ನಡೆದ ಎಲೆಕ್ಷನ್ಸ್ಗಾಗಿ, ಇವತ್ತು ನಡೀತಿರುವಂಥ ಎಲೆಕ್ಷನ್ಸ್ಗಾಗಿ, ಮುಂದೆ ಬರ್ತಿರುವಂಥ ಎಲೆಕ್ಷನ್ಸ್ಗಾಗಿ 543 ಕ್ಷೇತ್ರಗಳಲ್ಲಿ, ಎಷ್ಟು 543 ಕ್ಷೇತ್ರಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದುಷ್ಟನು ಏಳಿಕೆ ಆಗದಿರಲಿ.
ಯಾರು? ದುಷ್ಟರು ಏಳಿಕೆ ಆದರೆ ಜನರೇ ಮಾಡ್ತಾರೆ, ಅಡಿಗೆಕೊಳ್ತಾರೆ. ಅದಕ್ಕೆ ಯೇಸು ನಾಮದಲ್ಲಿ ದುಷ್ಟ ಜನರು, ದೇಶವನ್ನು ದೋಚಿಕೊಳ್ಳುವಂಥವರು, ಪ್ರೇರೆ ಮೋಸ ಮಾಡುವಂಥ ಮತ್ತು ಎಲ್ಲ ಕ್ರಿಮಿನಲ್ ದಾಖಲೆಗಳಿರುವಂಥ ಯಾವ MLAಗಳು 543 ಕ್ಷೇತ್ರಗಳಲ್ಲಿ 500 MLAಗಳಾಗಿರ್ಬೋದು, MP ಗಳಾಗಿರ್ಬೋದು, 543 ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗಬೇಕು. ಎಲ್ಲ ಸಂಪೂರ್ಣವಾಗಿ ಬಿದ್ದು ಹೋಗಲಿ ಕರ್ತನೆ. ಯಾಕಂದರೆ ದೇವರ ವಾಕ್ಯ ಹೇಳ್ತಿರುವಂಥ ಬಿದ್ದು ಹೋಗಲಿ ಅಂತ ಹೇಳೋಣ. ದುಷ್ಟರು ಏಳಿಕೆ ಆಗುವುದಿಲ್ಲ, ದುಷ್ಟರು ಗೆದ್ದು ಬರುವುದಿಲ್ಲ ಹೇಳೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೀನು ಅಪ್ಪಣೆ ಕೊಡು, ದುಷ್ಟನೇ ಗೆದ್ದು ಬರಬಾರದು ನೀನು. ಹಲ್ಲೆಲೂಯ. ಓ ಡಿರಾಬಾ ಶತೋರಿ, ದುಷ್ಟರು ಗೆದ್ದು ಬರಬಾರದು ಯೇಸು ನಾಮದಲ್ಲಿ. ಕರ್ತನೆ, ದುಷ್ಟರು ಏಳಿಕೆ ಆದರೆ ಓ ಹಲ್ಲೆಲೂಯ, 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 ಹಲ್ಲೆಲೂಯ. ರಾಬಾ ಶಿತಾರಾಡಲ ಬಾಬಾ, ಓ ಡಿರಾಬಲ ಬಾಬಾ ರಿಖಾತಾರಾಡಲ ಬಾಬಾ ಶತೋರಿ ಡಿಲಡಲ ಬಾ. ನಜರೇತಿನಾದ ಯೇಸು ನಾಮದಲ್ಲಿ ದೇವರ ವಾಕ್ಯವೇ ಸತ್ಯ. ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ ದೇವರು ಕಾರ್ಯ ಮಾಡುವನಾಗಿದ್ದಾನೆ. ಅದಕ್ಕೆ ಕರ್ತನೆ ಸ್ವಾಮಿ 543 ಕ್ಷೇತ್ರಗಳಲ್ಲಿ ದುಷ್ಟರು ಗೆದ್ದು ಬರದಿರಲಿ ಯೇಸು ನಾಮದಲ್ಲಿ. ದುಷ್ಟ ಜನರು ಬಿದ್ದು ಹೋಗಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೇರೆ, ದೇವರ ವಾಕ್ಯ ಹೇಳ್ತದೆ, ಯಾವನು ದುಷ್ಟತನದಿಂದ ಸ್ಥಿರನಾಗುವುದೇ ಇಲ್ಲ. ಅದಕ್ಕೆ ನಾನು ನಂಬೋಣ, ಬರೋ ದಿನಗಳಲ್ಲಿ ದುಷ್ಟತನವನ್ನೇ ರಾಜಕೀಯ ನಾಯಕರು ಬಿಟ್ಟು ಬಿಡ್ತಾರೆ. ಹಲ್ಲೆಲೂಯ. ಯಾಕಂದರೆ ದುಷ್ಟತನದಿಂದ ಯಾರೂ ಸ್ಥಿರನಾಗುವುದಿಲ್ಲ. ದುಷ್ಟತನವನ್ನು ಮಾಡುವಂಥವರೆಲ್ಲರೂ ಏನಾಗ್ತಾರೆ? ಕಳಚಿ ಬಿದ್ದು ಬಿಡ್ತಾರೆ. ಅದಕ್ಕೆಲ್ಲ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಹೇಳ್ತಾರೆ, ದುಷ್ಟ ಆಲೋಚನೆಯಿಂದ ಯಾರೂ ಸ್ಥಿರನಾಗುವುದಿಲ್ಲ. ದುಷ್ಟ ಆಲೋಚನೆಯಿಂದ ಎಲ್ಲರೂ ಯಾರೂ ಸ್ಥಿರನಾಗುವುದಿಲ್ಲ. ದುಷ್ಟ ಆಲೋಚನೆ ಮಾಡುವಂಥವರು, ದುಷ್ಟ ಆಲೋಚನೆ ಮೂಲಕ ಗೆದ್ದು ಬರುವಂಥವರು ಎಲ್ಲರೂ ನಾಶವಾಗ್ತಿದ್ದಾರೆ, ಎಲ್ಲರೂ ಬಿದ್ದು ಹೋಗ್ತಾರೆ. ಓ ಕರ್ತನೆ, ದುಷ್ಟ ಆಲೋಚನೆಗಳೆಲ್ಲ ಬಿದ್ದು ಹೋಗಲಿ ಯೇಸು ನಾಮದಲ್ಲಿ. ಓ ಡಿರಾಬಾ ಬಾಬಾ ರಿಖಾತೋರೆ ಡಿರಳಲ ಬಾಬಾ ರಿಖಾತೋರೆ ಡಿರಳಲ ಬಾ. ಓ ರಿಬಾ ಬಾಬಾ ಶತೋರೆ ಡಿರಳಲ. ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳ್ತದೆ, ಅಧಿಕವಾಗಿ ತೆರಿಗೆಗಳನ್ನು ಕಸಿದುಕೊಳ್ಳುವವರು ದೇಶವನ್ನು ಏನು ಮಾಡ್ತಾರೆ? ಹಾಳು ಮಾಡ್ತಾರೆ. ಅದಕ್ಕೆ ನಾವು ಹೇಳೋಣ, ಅಧಿಕವಾದ ತೆರಿಗೆಗಳನ್ನು, ಜನರ ಮೇಲೆ ಭಾರಗಳನ್ನು ಹಾಕಿರುವಂಥ ಪಾರ್ಟಿಗಳೆಲ್ಲ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಲಿ ಸರ್. ಕಮನ್ ಎಲ್ಲರೂ. ಓ ಡಿರಾಬಾಲ, ಜನರ ಕಣ್ಣುಗಳು ತೆರೆಯಲ್ಪಡಲ್ಲ. ಅದೇ ಸಮಯದಲ್ಲಿ ಹೇಳೋಣ, ಓ ಡಿರಾಬ್, ಅಧಿಕವಾದ GSTಗಳನ್ನು ಹಾಕಿಬಿಟ್ಟು ಕರ್ತನೆ ಸ್ವಾಮಿ ನಮ್ಮ ಜೀವಿತವನ್ನು ದೋಚಿಕೊಳ್ತಿದ್ದು, ಕರ್ತನೆ ಸ್ವಾಮಿ ದೇಶ ಅಭಿವೃದ್ಧಿಗಾಗಿ ಅಲ್ಲ ಸ್ವಾಮಿ, ಕರ್ತನೆ ನಮ್ಮ ರಾಜ್ಯದ ಎಷ್ಟೋ ಕರ್ತನೆ ಸ್ವಾಮಿ ಟ್ಯಾಕ್ಸನ್ನು ತಗೊಂಡುಬಿಟ್ಟು ನಮ್ಮ ರಾಜ್ಯಕ್ಕೆ ಕೊಡದಾಗೆ ಅನ್ಯಾಯ ಮಾಡ್ತಿರುವಂಥ ಕರ್ತನೆ ಸ್ವಾಮಿ ದುಷ್ಟ ಜನರು ಏಳಿಕೆ ಆಗದಿರಲಿ ಯೇಸು ನಾಮ. ಕಮ ಜೋರಾಗಿ ಎಲ್ಲರೂ. ಓ ಡಿರಾಬಾ ಕುರಾಬಾ ಡಿರಾಳಲಬಾ. ದುಷ್ಟ ಜನರು ಏಳಿಕೆ ಆಗದಿರಲಿ. ಅಧಿಕವಾದ ತೆರಿಗೆಗಳನ್ನು ಕಸಿದುಕೊಳ್ಳುವವರಿಗೆ ಏಳಿಕೆ ಆಗದಿರಲಿ. ಅಧಿಕವಾದ ತೆರಿಗೆಗಳನ್ನು ಕಸಿದುಕೊಳ್ಳುವವರು ಸೋತು ಹೋಗಲಿ ಯೇಸು ನಾಮದಲ್ಲಿ. ಓ ಡಿರಾಬಾ ಸುಥೋರೆ ಡಿರಾಳಲಬಾ ಕುರಾಬಾ ಶಥೋರೆ ಡಿರಾಳಲಬಾ. ಓ ಡಿರಾಬಲಬಾ ಬಾರಿ ಖಂದ. ಎಲ್ಲರೂ ಹೇಳೋಣ, ನ್ಯಾಯವಾಗಿ ಆಳುವ ರಾಜನು ದೇಶವನ್ನೇನು ಮಾಡ್ತಾನೆ? ಅಭಿವೃದ್ಧಿಪಡಿಸ್ತಾನೆ ಅಂತ ಬೈಬಲ್ ವಾಕ್ಯ ಹೇಳ್ತೈತೆ. ನ್ಯಾಯವಾಗಿ, ಸಂವಿಧಾನದ ಪ್ರಕಾರ, ಜಾತ್ಯತೀತ ಪ್ರಕಾರ, ಪ್ರಜಾಸ್ವಾಮ್ಯದ ಪ್ರಕಾರ ಕರ್ತನೆ ಸ್ವಾಮಿ ಆಳುವ ರಾಜರು ಗೆದ್ದು ಬರಲೆಯ. 543 ಕ್ಷೇತ್ರಗಳಲ್ಲಿ ದೇವರು ದೊಡ್ಡ ಕಾರ್ಯ ಮಾಡಲಿ. ಪ್ರಾರ್ಥನೆ ಮಾಡೋಣ ಎಲ್ಲರೂ. ವಾಕ್ಯ ಪ್ರಕಾರ ಮಾಡು. ಓ ಹಲ್ಲೆಲೂಯ, ಹಲ್ಲೆಲೂಯ. ದುಷ್ಟನು ಗೆದ್ದು ಬರುವುದೇ ಇಲ್ಲ. ಹಲ್ಲೆಲೂಯ. ಮಳೆ ಬರಬಾರದಂದ್ರೆ ಬರಲಿಲ್ಲ, ಮಳೆ ಬಾಂದ್ರೆ ಬಂತಲ್ಲ. ಅದೇ ವಿಧವಾಗಿ ನೀನು ವಾಕ್ಯದ ಪ್ರಕಾರ ಮಾತನಾಡುವಾಗ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ರೀಬಾ ಕುರಾಬಾ ಶತೋರಿ ಡಿರಳಲಬಾ. ಓ ಡಿರಾಬಾ ತೋರಿ ಡಿರಳಲಬಾ ಕುರಾಬಾ ಶತೋರಿ ಡಿರಳಲಬಾ. ಓ ಡಿರಬಲ ಬಾಬಾ ರಿಖತೋರಿ ಡಿರಳಲಬಾ ಕುರಾಬಾ ಶತೋರಿ ಡಿರಳಲಬಾ. ನ್ಯಾಯಪಾಲಕನು ದೇಶವನ್ನು ವೃದ್ಧಿಗೆ ತರುವಂತ ನನ್ನ ವಾಕ್ಯ ಹೇಳ್ತದೆ. ಅದಕ್ಕೆ ಸ್ವಾಮಿ ಸಂವಿಧಾನದ ಪ್ರಕಾರ ನಮ್ಮ ದೇಶವನ್ನು ಆಳುವವನು ಸ್ವಾಮಿ. ಹಲ್ಲೆಲೂಯ. ಓ ಡಿರಾಬಾ ಶತೋರಡಿ ಗೆದ್ದು ಬರಲಿ ಸ್ವಾಮಿ. ಹಲ್ಲೆಲೂಯ. 543 ಕ್ಷೇತ್ರಗಳಲ್ಲಿ ಸಂವಿಧಾನವನ್ನು ಗೌರವಿಸುವಂಥವರು, ಹಲ್ಲೆಲೂಯ, ಜಾತ್ಯತೀತವನ್ನು ಗೌರವಿಸುವಂಥವರು, ಕರ್ತನೆ ಸ್ವಾಮಿ ಓ ಪ್ರಜಾಸ್ವಾಮ್ಯವನ್ನು ಗೌರವಿಸುವವರು ಗೆದ್ದು ಬರಲಿ ಯೇಸು ನಾಮದಲ್ಲಿ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಡಿರಾಬಾ ಕುರಾಬಾ ಶತೋರಿ ಡಿರಳಲಬಾ. ಓ ಡಿರಾಬಲ ಬಾಬಾ ರಿಖಂದರಬಾ ಶತೋರಿ ಡಿರಳಲಬಾ. ಪ್ರೇರೆ, ಅಷ್ಟು ಮಾತ್ರ ಅಲ್ಲ, ಬಡವರಿಗೆ ನ್ಯಾಯವಾಗಿ ಆಳುವ ರಾಜನ ಸಿಂಹಾಸನವು ಶಾಶ್ವತ ಅಂತ ಬೈಬಲ್ ವಾಕ್ಯ ಹೇಳ್ತದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಬಡವರಿಗೆ ಮೋಸ ಮಾಡುವ ಪ್ಲ್ಯಾನ್ ಹಾಕುವ, ಪ್ರತಿಯೊಂದು ಮೈನಾರಿಟಿಗಳಿಗೆ ಮೋಸ ಮಾಡಬೇಕೆಂಬುದಾಗಿ ಯೋಚನೆ ಮಾಡುವ ಪ್ರತಿ ರಾಜನ ಸಿಂಹಾಸನವು ಬಿದ್ದು ಹೋಗಿದೆ.
ಯಾಕಂದರೆ ಬೈಬಲ್ ವಾಕ್ಯ ಹೇಳ್ತದೆ ಅದು ಶಾಶ್ವತವಲ್ಲ, ಅದಕ್ಕೆ ಅದು ನಿಲ್ಲುವುದೇ ಇಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಕರ್ತನೆ ಸ್ವಾಮಿ, ಬಡವರಿಗೆ ಅನ್ಯಾಯ ಮಾಡುವ ಕರ್ತನೆ ಸ್ವಾಮಿ, ರಾಜನ ಸಿಂಹಾಸನವು ರಾಜನ ಶಾಶ್ವತವಾಗಿರುವುದಂತ ಹೇಳಿದೆ. ಬಡವರಿಗೆ ಅನ್ಯಾಯ ಮಾಡುವಂಥವನಿಗೆ ಸಿಂಹಾಸನವು ಶಾಶ್ವತವಾಗಿರೋದಿಲ್ಲ. ಅದಕ್ಕೆ ಸ್ವಾಮಿ ಅದು ಬಿದ್ದು ಹೋಗುವಂಥದ್ದಾಗಿದೆ, ಅದು ಕಳಚಿ ಹೋಗುವಂತಾಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಓ ಡಿರಬ ಕುರಬ ಶತ್ತೋರೆ ಡಿರಳಲಬ, ಓ ಡಿರಬಲ ಬಾಬಾ ರಿಖಾತೋರೆ ಡಿರಡಲ. ಬಿದ್ದು ಹೋಗಿದೆ, ಬಿದ್ದು ಹೋಗಿದೆ, ಬಿದ್ದು ಹೋಗಿದೆ ಕರ್ತನೆ. ಮೈನಾರಿಟಿಗಳ ಕರ್ತನೆ ಸ್ವಾಮಿ, ಸ್ಕಾಲರ್ಶಿಪ್ಗಳನ್ನು ಕದ್ದುಕೊಳ್ಳುವ ಸರ್ಕಾರಗಳು ಬಿದ್ದು ಹೋಗ್ತಿದ್ದಕ್ಕಾಗಿ ಸ್ತೋತ್ರ. ಅಂತ ರಾಜಕೀಯ ನಾಯಕರು ಬಿದ್ದು ಹೋಗ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರೇರೆ ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ನಿಂತು ಕೆಲವು ಇನ್ನು ಈಚೆ ರೂಮ್ ಕಂಪ್ಲೀಟ್ ಮಾಡಲಿಕ್ಕೆ ಉಂಟು, ಮತ್ತು ಇನ್ನು ಕೆಲವು ಸಂಗತಿಗಳು ಕೆಲಸ ಮಾಡಲಿಕ್ಕೆ ಉಂಟು. ಅದಕ್ಕೆಲ್ಲದಕ್ಕೆ ದೇವರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. ಕೆಲಸ ಪ್ರಾರಂಭವಾಗಿದ್ದಕ್ಕಾಗಿ ಸ್ತೋತ್ರ, ಜನರೇಟರ್ ಬಂದದ್ದಕ್ಕಾಗಿ ಸ್ತೋತ್ರ, ಉಳಿದೋಗಿದ್ದ ಎಲ್ಲ ಕೆಲಸಗಳು ನೆರವೇರ್ತಿದ್ದಕ್ಕಾಗಿ ಸ್ತೋತ್ರ ಅಂತ ಎಲ್ಲರೂ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಓಡಿರಾ ಬಲ ಬಾಬಾ ರಿಖಾತೋರೆ ಡಿರಳಲ ಬಕುರ ಬ ಶತೋರೆ ಡಿರಳಲ ಬ. ಕರ್ತನೆ, ನಿಂತು ಹೋಗಿರೋ ಪ್ರತಿ ಕೆಲಸವನ್ನು ಮಾಡಿಸುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ ಕರ್ತನೆ. ಹಲ್ಲೆಲೂಯ, ಹಲ್ಲೆಲೂಯ. ಓಡಿರಾ ಬ ಶುತೋರೆ ಡಿರಳಲ ಬಕುರ ಬ ಶತೋರೆ ಡಿರಳಲ ಬ. ಎಲ್ಲ ಹಣ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಕೊಡಬೇಕಾದವರಿಗೆ ಹಣ ಕೊಡಲಿಕ್ಕೆ ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ರೀಬಾ ಕುರಾಬಾ ಶತರಬಾ. ಪ್ರತಿ ತಿಂಗಳಲ್ಲಿ ನೀನು ಕಾರ್ಯ ಮಾಡ್ತಿರುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಪ್ರತಿ ವಿಶ್ವಾಸಿಗಳ ಹೃದಯವನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಯಾರಾದರೆ ಕರ್ತನೆ ಸ್ವಾಮಿ ನಿನಗೆ ಸಮರ್ಪಿಸ್ತಾ ಇದ್ದಾರೋ, ಕೊಡ್ತಾ ಇದ್ದಾರೋ, ಅವ್ರಿಗೆ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡ್ತಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ಡಿರಾಬಾ ರಾಬಾ ರಿಖಾತೋರೆ ಡಿರಳಲಬಾ. ಓ ಡಿರಾಬಾಲ ಬಾಬಾ ರಿಖಂದ ರಾಬಾ ಶತೋರೆ ಡಿರಳಲಬಾ ಕುರಾಬಾ ಶತೋರೆ ಡಿರಳಲಬಾ. ಥ್ಯಾಂಕ್ ಯು ಜೀಸಸ್. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನೀವು ಕೇಳಿದ ಸಂಗತಿಗಳನ್ನು ಮರೆತು ಹೋಗಬೇಡ್ರಿ. ಎಲ್ಲರೂ ನೀತಿವಂತರೇ ಪ್ರೇರೆ, ಎಲ್ಲರಲ್ಲಿ ಅಭಿಷೇಕವಿದೆ, ಎಲ್ಲರಿದೆ. ಆದರೆ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡಿದ, ಅದಕ್ಕೆ ಗೋಲಿ ಆತನ ಬಿದ್ದು ಬಿಟ್ಟ. ಅದೇ ವಿಧವಾಗಿ ಅನೇಕರ ವಾಕ್ಯ ಕೇಳಿರ್ಬೋದು, ಆದರೆ ಆ ವಾಕ್ಯಕ್ಕೆ ರೆಸ್ಪಾಂಡ್ ಯಾರು ಮಾಡ್ತಾರೋ ಅವರ ಮೂಲಕ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವನಾಗಿರ್ತಾನೆ. ಅದಕ್ಕೆ ಈ ದರ್ಶನ ನಿಮ್ಮ ಹೃದಯದಲ್ಲಿ ಇಟ್ಕೊಡ್ರಿ. ಈ ವಾಕ್ಯವನ್ನು ಮರ್ತು ಹೋಗಬೇಡ್ರಿ. ಓ ರೆಸ್ಪಾಂಡ್ ನಾನು ಮಾಡಬೇಕು, ನಾನು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ನಾನು ಎಷ್ಟು ಅಮೂಲ್ಯವಾದ ಸಂಗತಿಗಳನ್ನು ಕೇಳ್ಕೊಂಡಿದ್ದೇನೆ ಅದನ್ನು ನಾನು ಮಾಡಬೇಕು, ವಾಕ್ಯಗಳನ್ನು ಅರಿಕೆ ಮಾಡಬೇಕು, 4 ಕಡೆ ಮಾತನಾಡೋದು, ಇದೆಲ್ಲ ನಾವು ಮಾಡ್ತಾ ಹೋದರೆ ಖಂಡಿತವಾಗಿ ಪರಿಣಾಮ ಕಾರ್ಯಗಳನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ನಾಗೇಶ್ ಪಾಸ್ಟರ್ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಸ್ತೋತ್ರ ಸ್ವಾಮಿ. ಕರ್ತನೆ, ನಿಮ್ಮ ನಾಮಕ್ಕೆ ಸ್ತೋತ್ರ ದೇವರೇ. ನಾವಿಷ್ಟವರೆಗೆ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಕರ್ತನೆ. ಕೇಳಿದ ಸಂಗತಿಗಳಿಗೆ ದೇವರೇ ಸಂಪೂರ್ಣವಾಗಿ ಕರ್ತನೆ ಅಧೀನರಾಗುತ್ತಾ ಅದು ನಮ್ಮ ಜೀವನದಲ್ಲಿ ಯಾವಾಗಲೂ ಮಾತನಾಡ್ತಾ ಆ ವಾಕ್ಯದ ಮೂಲಕ ನಾವು ಜಯವನ್ನು ಕಾಣುವಂತೆ ನೀನು ಸಹಾಯ ಮಾಡು. ಇಷ್ಟವರೆಗೆ ಅನೇಕ ಸಂಗತಿಗಳನ್ನು ದೇವರಿನ ವಾಕ್ಯವನ್ನು ಕೇಳಿ ಸ್ವಾಮಿ ಅದನ್ನು ಹೇಳುವುದರ ಮೂಲಕ, ನಂಬುವುದರ ಮೂಲಕ ಅನೇಕ ದೊಡ್ಡ ಜಯಗಳನ್ನು ನಾವು ನೋಡಿದ್ದೇವೆ ಕರ್ತನೆ. ಆ ಜಯಗಳಲ್ಲಿ ಅಷ್ಟಕ್ಕೆ ತೃಪ್ತರಾಗದೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಅನೇಕ ಸಂಗತಿಯನ್ನು ದಾಟಿ ಹೋಗುವಾಗ ಕೇಳಿದ ವಾಕ್ಯಗಳನ್ನು ಕರ್ತನೆ ಗಮನಿಸ್ತಾ, ವಿಧೇಯರಾಗ್ತಾ, ಮಾತನಾಡ್ತಾ ದೇವರೇ ನಮ್ಮ ಜೀವನದಲ್ಲಿ ಸೇವೆಯಲ್ಲಿ ಸ್ವಾಮಿ, ಸಭೆಯಲ್ಲಿ, ಕುಟುಂಬದ ಎಲ್ಲದರಲ್ಲಿ ಕರ್ತನೆ ದೊಡ್ಡ ಜಯವನ್ನು ಕಾಣುವಂತೆ ನಿತ್ಯವೂ ನಮ್ಮ ನಡೆಸುವ ಪವಿತ್ರ ಆತ್ಮನೆ ನಿಮ್ಮಲ್ಲಿ ಬೇಡಿಕೊಳ್ತೇವೆ ದೇವರೇ. ಹಾಲೆಲೂಯಾ. ಅಸಾಧಾರಣವಾದ ಸಂಗತಿಗಳು ನಿಂತುಕೊಳ್ಳುವಾಗಲೂ ದೇವರೇ, ಅಸಾಧಾರಣ ಸಂಗತಿಗಳು ನಿಂತುಕೊಳ್ಳುವಾಗಲೂ ದೇವರೇ ನಾವು ಭಯಪಡದೆ ದೇವರೇ ಸ್ವಾಮಿ, ನಿನ್ನ ವಾಕ್ಯ ಸತ್ಯ, ಈ ವಾಕ್ಯದ ಪ್ರಕಾರವೇ ನಮಗೆ ಆಗ್ತೇನೆ ತಿಳ್ಕೊಂಡು ಕರ್ತೇನೆ. ನನ್ನ ದೇವರು ಎಂಥವನು, ಆತನ ಎಲ್ಲ ಕಾರ್ಯಗಳನ್ನು ಸಾಧಿಸಲು ಶಕ್ತನೆಂಬುದಾಗಿ ನಂಬುತ್ತಾ ವಾಕ್ಯಗಳನ್ನು ಹೇಳುತ್ತಾ ಜಯವನ್ನು ನೋಡದೆ ಸಹಾಯ ಮಾಡು ದೇವರೇ. ಅದ್ಭುತವಾಗಿ ನಡೆಸಿ. ಇವತ್ತು ಅನೇಕ ನಿನ್ನ ವಾಕ್ಯಗಳನ್ನು ನಾವು ಕೇಳಿದ್ದೇವೆ ದೇವರೇ. ಅನೇಕ ವಾಕ್ಯದ ಮೂಲಕ ಸ್ವಾಮಿ ಸತ್ಯ ಸಂಗತಿಗಳು ಪ್ರಕಟವಾಗಿದೆ ದೇವರೇ. ಇದೆಲ್ಲ ನಮ್ಮ ಹೃದಯಗಳಲ್ಲಿ ಗತ್ತನೆ ಬಿದ್ದಿದೆ ಕರ್ತನೆ. ಇದರ ಫಲವು ನಾವು ನೋಡುವಂತೆ ಪ್ರತಿದಿನ ನೋಡುವಂತೆ ಪವಿತ್ರಾತ್ಮೆ ನಮ್ಮಲ್ಲಿ ಬಲಪಡಿಸು. ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋಗದಂತೆ ಪ್ರತಿದಿನ ಧ್ಯಾನ ಮಾಡುವಂತೆ ನೀ ಸಹಾಯ ಮಾಡು ದೇವರೇ. ಹೀಗೆ ಸಭೆಯ ಪ್ರತಿಯೊಂದು ವಿಶ್ವಾಸಿಗಳು ದೇವಜನರು ವಾಕ್ಯದಲ್ಲಿ ಬಲ ಹೊಂದುವಂತೆ, ಸ್ವಾಮಿ ಬಹಳ ಫಲ ಕೊಡುವಂತೆ, ಸ್ವಾಮಿ ದೊಡ್ಡ ಜಯಗಳನ್ನು ನೋಡಿ ಅನೇಕರಿಗೆ ಸಾಕ್ಷಿಯಾಗಿರುವಂತೆ ಸಹಾಯ ಮಾಡು ದೇವರೇ. ಸ್ವಾಮಿ, ನಾವು ಮಾಡಿದ ಪ್ರತಿಯೊಂದು ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ದೇಶದಲ್ಲಿ ಸ್ವಾಮಿ ನಾವು ನಂಬುತ್ತೇವೆ ಜೂನ್ 4ಕ್ಕೆ ದೊಡ್ಡ ಕರ್ತನೆ ದೇವರೇ ಜಯವನ್ನು ನೋಡುವರಾಗಿದ್ದೇವೆ ಕರ್ತನೆ. ಯಾಕಂದರೆ ನಮ್ಮ ಪ್ರಾರ್ಥನೆ ನಿರರ್ಥಕವಾಗಿ ಹೋಗುವುದಿಲ್ಲ ದೇವರೇ. ಹಾಲೆಲೂಯಾ. ವೈರಿಯ ಆಲೋಚನೆಗಳು ನಿರರ್ಥಕವಾದಕ್ಕಾಗಿ ಸ್ತೋತ್ರ. ವೈರಿಯ ಪ್ರಯತ್ನಗಳೆಲ್ಲ ನಿರರ್ಥಕವಾದಕ್ಕಾಗಿ ಸ್ತೋತ್ರ. ಎಲ್ಲ ಸ್ವಾಮಿ ದೇವರೇ ವೈರಿಯ ಕರ್ತನೆ ಕುತಂತ್ರಗಳು ಸ್ವಾಮಿ ಬಿದ್ದು ಹೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಏನು ಪ್ರಾರ್ಥನೆ ಮಾಡಿದ್ದೇವೆ ದೇವರೇ, ಏನು ಆಗಬೇಕೆಂದು ಕೇಳಿಕೊಂಡಿದ್ದೇವೆ ದೇವರೇ, ಅದೇ ಜೂನ್ 4ಕ್ಕೆ ಆದದಕ್ಕಾಗಿ ಸ್ತೋತ್ರ, ಅದೇ ಆದದಕ್ಕಾಗಿ ಸ್ತೋತ್ರ ಮಾಡ್ತೇನೆ ದೇವರೇ. ಹಾಲೆಲೂಯಾ. ಸ್ವಾಮಿ, ನೀ ನಮ್ಮ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡಿದ್ದೀರಿ. ಆ ದಿನ ನಾವು ಸಂತೋಷ
ಇಷ್ಟಪಡ್ತೇವೆ ದೇವರೇ. ಎಸ್ತೇರರ ಕಾಲದಲ್ಲಿ ಕರ್ತನ ದೇವರೇ, ಪಾಲ್ಗುಣ ಮಾಸದ 13ನೇ ದಿನಕ್ಕೆ ದೇವರೇ ಸ್ವಾಮಿ ವೈರಿಗಳು ಎಣಿಸ್ಕೊಂಡು ದೇವರೇ ಯಹೂದ್ಯರೆಲ್ಲರೂ ನಾಶವಾಗ್ತಾರೆ ಎಂಬುದಾಗಿ. ಆದರೆ ಅಲ್ಲಿ ಒಂದು ದೊಡ್ಡ ಒಂದು ಜಯವನ್ನು ಸ್ವಾಮಿ ವೈರಿಗಳ ಮುಂದೆ, ವೈರಿಗಳ ಮೇಲೆ ಯಹೂದ್ಯರಿಗೆ ಜಯ ಸಿಕ್ಕಿದ್ದು ದೇವರೇ. ಹಾಲೆಲೂಯಾ. ಹಾಗೆಯೇ ದೇವರೇ ಸ್ವಾಮಿ ಅಪ್ಪ ದೇವರೇ, ಜೂನ್ 4ಕ್ಕೆ ದೇವರೇ ವೈರಿ ಏನು ಆಲೋಚನೆ ಮಾಡಿರ್ಬೋದು ದೇವರೇ ಸ್ವಾಮಿ, ಸರ್ಕಾರ ಏನು ಆಲೋಚನೆ ಮಾಡಿರ್ಬೋದು, ಆದರೆ ಅಲ್ಲಿ ನಾವು ದೇವರ ಮಕ್ಕಳು, ದೇವ ಸಭೆ ದೊಡ್ಡ ಜಯವನ್ನು ಕಾಣುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ಕೇಳಿದ ಸಂಗತಿಗಳಿಗೆ ನಾವೇನಾಗಬಾರ್ದು, ಜೋರಾಗಿ ಚರ್ಚಿ ದಾಟಿದ ತಕ್ಷಣ ಮರ್ತೋಗ್ಬಿಡ್ತೇವೆ. ಮರ್ತೋಗ್ಬಾರ್ದು. ರಾತ್ರಿ ಹಗಲಲ್ಲಿ ಏನಾಗಬೇಕಿದು ನಮ್ಮಲ್ಲಿ ಧ್ಯಾನವಾಗಬೇಕು. ಹಲ್ಲೆಲೂಯಾ. ಜಸ್ಟ್ ನಾವು ಹಂಗೆ ಮಾಡ್ತಾ ಇದ್ದರೆ ನೋಡ್ತಾ ಬನ್ನಿರಿ ಪರಿಸ್ಥಿತಿಗಳು ಹೆಂಗೆ ಬದಲಾಗ್ತಾವೋ. ಹಲ್ಲೆಲೂಯಾ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.